Good morning, dear students. My name is Mohan Babu Sir. I'm a chemistry lecturer in KPS PU College, Arsikere. In this video, we are going to discuss about the very important and very beautiful concept of chemistry, that is chemical bonding and molecular structure. Next slide. So here, read distributions of electrons between chemical constituents. ಸೊ ನೋಡಿ, ಯಾವುದೇ ಒಂದು ಮಾಲಿಕ್ಯೂಲ್ ಫಾರ್ಮೇಷನ್ ಆಗಬೇಕು ಅಂತಂದರೆ ಇನಿಷಿಯಲಿ ಆ ಮಾಲಿಕ್ಯೂಲ್ಸ್ಗಳು ಆಟಮ್ಸ್ ಆಗಿರಬೇಕು. ಬೈ ದ ಕಾಂಬಿನೇಷನ್ ಆಫ್ ದ ಆಟಮ್ಸ್ ವಿ ಕ್ಯಾನ್ ಗೆಟ್ ಅ ಮಾಲಿಕ್ಯೂಲ್. ಹಾಗಾದರೆ ಈ ಆಟಮ್ಸ್ಗಳು ಹೇಗೆ ಕಂಬೈನ್ ಆಗುತ್ತೆ ಅಂದರೆ, ಇಂಡಿವಿಜುವಲ್ ಆಟಮ್ಸ್ಗಳಲ್ಲಿರುವಂಥ ವೇಲೆನ್ಸ್ ಎಲೆಕ್ಟ್ರಾನ್ಗಳು ರೀಡಿಸ್ಟ್ರಿಬ್ಯೂಟ್ ಆಗಿಬಿಟ್ಟು ಮಾಲಿಕ್ಯೂಲ್ ಆಟಮ್ ಇದ್ದಿದ್ದು ಕಂಬೈನ್ ಆಗಿಬಿಟ್ಟು ಮಾಲಿಕ್ಯೂಲ್ ಫಾರ್ಮೇಷನ್ ಆಗುತ್ತೆ. ಹಾಗಾದರೆ ಈ ರೀಡಿಸ್ಟ್ರಿಬ್ಯೂಷನ್ ಎಲೆಕ್ಟ್ರಾನ್ ಅನ್ನೋ ಕಾನ್ಸೆಪ್ಟ್ ಅಥವಾ ಈ ವೇಲೆನ್ಸ್ ಎಲೆಕ್ಟ್ರಾನ್, ವಾಟ್ ಇಸ್ ವೇಲೆನ್ಸ್ ಎಲೆಕ್ಟ್ರಾನ್? ಎಲೆಕ್ಟ್ರಾನ್ಸ್ ವಿಚ್ ಆರ್ ಪ್ರೆಸೆಂಟ್ ಅಟ್ ದ ಔಟರ್ ಮೋಸ್ಟ್ ಶೆಲ್ ಆಫ್ ಅನ್ ಆಟಮ್. ಆಟಮ್ನಲ್ಲಿರುವಂಥ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಎಲೆಕ್ಟ್ರಾನ್ಸ್ಗಳೇನಾಗಿರುತ್ತೆ, ಅಕೊಮಡೇಟ್ ಆಗಿರುತ್ತೆ. ಈ ಎಲೆಕ್ಟ್ರಾನ್ಸ್ಗಳ ಇಂಟರಾಕ್ಷನ್ಸ್ ಇಂದಲೇ ಏನಾಗಿರುತ್ತೆ, ಬಾಂಡ್ ಫಾರ್ಮೇಷನ್ ಆಗಿರುತ್ತೆ. ಇಂಥ ಬ್ಯೂಟಿಫುಲ್ ಕಾನ್ಸೆಪ್ಟನ್ನು ಎಕ್ಸ್ಪ್ಲೈನ್ ಮಾಡಿದ ಸೈಂಟಿಸ್ಟ್ಗಳು, ದಟ್ ಈಸ್ ಕೊಸೆಲ್ ಆ್ಯಂಡ್ ಲೆವಿಸ್. What they suggested, atoms achieve the stable octet configuration when they are linked by chemical bonds. ಒಂದು ಆಟಮ್ಗಳು ಸ್ಟೇಬಿಲಿಟಿಯನ್ನು ಎಕ್ಸಿಬಿಟ್ ಮಾಡಬೇಕು ಅಂತಂದರೆ, ಸ್ಟೇಬಲ್ ಆಗಿರಬೇಕು ಅಂತಂದರೆ ಅವುಗಳು ಇನ್ನೊಂದು ಆಟಮ್ಗಳ ಜೊತೆಗೆ ಬಾಂಡನ್ನು ಫಾರ್ಮೇಷನ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಈ ಬಾಂಡ್ ಫಾರ್ಮೇಷನ್ ಹೇಗಾಗುತ್ತೆ? ಥ್ರೂ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಹೇಗೆ ಆಟಮ್ಸ್ಗಳು ಆಕ್ಟೆಟ್ ಸ್ಟೇಬಲ್ ಆಕ್ಟೆಟ್ ಕಾನ್ಫಿಗರೇಷನ್ ಅಟೈನ್ ಮಾಡುತ್ತೆ ಅಂತ ಅಂದರೆ, two process. One is what? By lossing or gaining of electrons, or by sharing of electrons. Look at here, an atom can acquire 8 electrons, that is octet, in outermost shell by sharing of electrons or gaining or losing of electrons. ನೋಡಿ, ನೀವು ಫರ್ದರ್ ಇದ್ರ ಬಗ್ಗೆ ಕಾನ್ಸೆಪ್ಟನ್ನು ಕಲಿತಾ ಹೋದರೆ ನಿಮಗೊಂದು ಗೊತ್ತಿದೆ ಮಕ್ಕಳ, ಏನಂದರೆ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ನಥಿಂಗ್ ಬಟ್ ಇಟ್ ಈಸ್ ಅ ಫಾರ್ಮೇಷನ್ ಆಫ್ ಕೋವಲೆಂಟ್ ಬಾಂಡ್ ಆ್ಯಂಡ್ ಎ ಕಂಪ್ಲೀಟೆಡ್ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಇಸ್ ಕಾಲ್ಡ್ ಆಸ್ ಅಯಾನಿಕ್ ಬಾಂಡ್. ಸೊ ನೆಕ್ಸ್ಟ್ ಸ್ಲೈಡ್. ಸೊ ಇಲ್ಲಿ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ಗಳ ಕಾನ್ಸೆಪ್ಟನ್ನು ಹೇಳ್ತಾ ಹೋದ ಹಾಗೆ, ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳ ಕಾನ್ಸೆಪ್ಟ್ ಹೇಳ್ತಾ ಹೋದ ಹಾಗೆ ನಿಮಗೆ ಗೊತ್ತಿದೆ, ವಿ ವಿಲ್ ಟೇಕ್ ಲಿಥಿಯಂ, ಬೆರಿಲಿಯಂ, boron, carbon, nitrogen, oxygen, fluorine and neon. Dear students, these are the elements. Here lithium belongs to first group elements, beryllium second, boron 13, carbon 14, nitrogen 15, oxygen 16, yes, this is 17 and this is 18. So these are the groups. And then what about the valence electrons of these elements? So lithium belongs to first group, nothing but outermost shell contains 1 electrons. So that's why valence electrons 1, and here 2, and here look at here, this is the group. So outermost electrons ಇರೋದಿಷ್ಟಿದೆ 3. That's why ಬೋರಾನಿಗೆ valence electrons 3. 14 group outermost ಎಷ್ಟಿದೆ 4. 15 group outermost 5. 16 6 7 and 8. ಇದನ್ನು ನಾವು ಹೇಳ್ತೀವಿ ಆಕ್ಟೆಟ್ ಸ್ಟೇಬಲ್ಗೆ ಇರುತ್ತೆ. ದಟ್ಸ್ ವೈ 18 ಗ್ರೂಪ್ ಎಲಿಮೆಂಟ್ಸ್ಗಳಲ್ಲಿ ಯಾವ ಎಲಿಮೆಂಟ್ಗಳು ಕೂಡ ರಿಯಾಕ್ಷನಲ್ಲಿ ಇನ್ವಾಲ್ವ್ ಆಗಲ್ಲ, ಬಿಕಾಸ್ ದೇ ಆರ್ ಇನರ್ಟ್ ಎಕ್ಸೆಪ್ಟ್ xenon. Now next one is valency. Valency of these elements. Here valency is 1, ಯುನಿಪಾಸಿಟಿವ್ ಅಂತ ಕರಿತೀವಿ. ಸೊ ಒಂದೇ ಒಂದು ಎಲೆಕ್ಟ್ರಾನ್ಸ್ನ ಡೊನೇಟ್ ಮಾಡೋಕ್ಕಾಗತ್ತೆ. ಸೊ ಹಿಯರ್ 2, ಹಿಯರ್ 3 ಆ್ಯಂಡ್ ಹಿಯರ್ 4. ಬಟ್ ಹಿಯರ್ 8 - 5 ಮಾಡಿದ್ರೆ ದಟ್ ಈಸ್ 3 ಇರುತ್ತೆ. 2 1 ಪೇರ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಉಳಿಯುತ್ತೆ. ಇನರ್ಟ್ ಪೇರ್ ಎಫೆಕ್ಟ್ ನಿಮಗೆ ಗೊತ್ತಿದೆ, ಅಲ್ಲಿ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತಿರುತ್ತೆ. ಹಿಯರ್ 8 - 6 ನಥಿಂಗ್ ಬಟ್ 2, ಆ್ಯಂಡ್ ಹಿಯರ್ 1 ಆ್ಯಂಡ್ ಹಿಯರ್ 0. ನೋಡಿ, ವೇಲೆನ್ಸಿ ಆಫ್ 18 ಗ್ರೂಪ್ ಎಲಿಮೆಂಟ್ಸ್ ಏನಿದೆ, 0 ಇದೆ. 0 ಇದೆ ಅಂತ ಅಂದ್ರೆ ಅರ್ಥ ಏನು? ಈ ಎಲಿಮೆಂಟ್ಸ್ಗಳಲ್ಲಿ ಔಟರ್ ಮೋಸ್ಟ್ ವೇಲೆನ್ಸಿನೇ ಇಲ್ಲ ಅಂದರೆ, ವೇಲೆನ್ಸಿ ಇಲ್ಲ ಅಂತ ಅಂದ್ರೆ ಅರ್ಥ ಏನು? ಇದು ಮಾಲಿಕ್ಯೂಲ್ಸ್ಗಳ ಜೊತೆಗೆ ಇಂಟ್ರಾಕ್ಟ್ ಆಗಲ್ಲ, ಬಾಂಡ್ ಫಾರ್ಮೇಷನ್ಸ್ಗಳನ್ನ ಮಾಡ್ಕೊಳ್ಳೋದಿಲ್ಲ. ಸೊ ದೀಸ್ ಆರ್ ವಾಟ್? ದೀಸ್ ಆರ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆ್ಯಂಡ್ ದಿಸ್ ಈಸ್ ವೇಲೆನ್ಸಿ. ಈ ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳ ಕಾನ್ಸೆಪ್ಟ್ ಮೇಲೆ, ವೇಲೆನ್ಸಿಗಳ ಕಾನ್ಸೆಪ್ಟ್ ಮೇಲೆ ಆಕ್ಟೆಟ್ ರೂಲನ್ನು ಕೊಡ್ತಾ ಹೋಗ್ತಾರೆ. That is Cossel and Lewis. Look at the octet rule. Hydrogen and helium. What is the atomic number of hydrogen? That is 1. Helium is 2. So
ಹೈಡ್ರೋಜನ್ ಮತ್ತು ಹೀಲಿಯಂ ಅಲ್ಲಿ 2 ಎಲೆಕ್ಟ್ರಾನ್ಸ್ಗಳು ಬಂತು ಅಂದರೆ ದಟ್ ಈಸ್ ಸ್ಟೇಬಲ್ ಇನ್ ನೇಚರ್. ನೆಕ್ಸ್ಟ್ ಫ್ಲೂರಿನ್, ಆಕ್ಸಿಜನ್, ನೈಟ್ರೋಜನ್, ಕ್ಲೋರಿನ್, ಎನಿ ಅದರ್ ಎಲಿಮೆಂಟ್ಸ್, ಬೇರೆ ಯಾವುದೇ ಎಲಿಮೆಂಟ್ಸ್ ಎಕ್ಸೆಪ್ಟ್ ಹೈಡ್ರೋಜನ್ ಹೀಲಿಯಮನ್ನು ಬಿಟ್ಟು ಬೇರೆ ಯಾವುದೇ ಎಲಿಮೆಂಟ್ಸ್ಗಳಿಗೂ ಇದ್ರೂ ಕೂಡ ಅವುಗಳಲ್ಲಿ ಆಕ್ಟೇಟ್ ಕಾನ್ಫಿಗರೇಷನ್ ಬರಬೇಕು ಅಂದರೆ 8 ಎಲೆಕ್ಟ್ರಾನ್ಸ್ ಇರಲೇಬೇಕು. ಬಟ್ ಹೈಡ್ರೋಜನ್ ಮತ್ತು ಹೀಲಿಯಂನಲ್ಲಿ 2 ಎಲೆಕ್ಟ್ರಾನ್ಸ್ ಇದ್ದರೆ ದಟ್ ಈಸ್ ಡುಪ್ಲೆಟ್ ಅಂತ ಕರಿತೀವಿ. 2 ಎಲೆಕ್ಟ್ರಾನ್ಸ್ ಇದೆ, ಅದು ಸ್ಟೇಬಲ್ ನೇಚರ್ನ ತೋರಿಸ್ತಾ ಇರುತ್ತೆ. ಸೊ ನೆಕ್ಸ್ಟ್ ಲೆವಿಸ್ ಡಾಟ್ ಸ್ಟ್ರಕ್ಚರ್. ಕ್ವಶನ್ಲೇ ಅವರು ಏನು ಮಾಡ್ತಾರೆ ಅಂತ ಅಂದರೆ ಅವರು ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳ ಕಾನ್ಸೆಪ್ಟ್ ಹೇಳಿ ಲಾಸ್ ಆರ್ ಗೇನಿಂಗ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಮ್ಯೂಚುವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ಗಳು ಆದಾಗ ಬಾಂಡ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದೇ ಲೆವಿಸ್ ಅವರು ಏನು ಮಾಡ್ತಾರೆ, ಲೆವಿಸ್ ಡಾಟ್ ಸ್ಟ್ರಕ್ಚರ್. ಡಿಯರ್ ಸ್ಟೂಡೆಂಟ್ಸ್, ನಾವು ಸುಮ್ಮನೆ ತಮಾಷೆಗೆ ಹೇಳ್ತಿರ್ತೀವಿ ಲೆವಿಸ್ ಡಾಟ್ ಸ್ಟ್ರಕ್ಚರ್ ಏನಂತ ಕರಿತೀವಿ ಅಂದರೆ ಟಿಕ್ಲಿ ಸಿಸ್ಟಮ್ ಅಂತ ಕರಿತೀವಿ. ಬಿಕಾಸ್ ಇಲ್ಲಿರುವಂಥ ಎಲೆಕ್ಟ್ರಾನ್ಸ್ಗಳನ್ನು ಅವರು ಡಾಟ್ ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತಾರೆ. ಈ ಡಾಟ್ ರೆಪ್ರೆಸೆಂಟ್ ಮಾಡೋದು ಏನಂತ ಅಂದರೆ ಆಕ್ಟೇಟ್ ಕಾನ್ಫಿಗರೇಷನ್ಸಲ್ಲಿ ಮಾಲಿಕ್ಯೂಲ್ಸ್ ಇದೆಯೋ ಇಲ್ಲೋ ಅನ್ನೋದನ್ನು ಅವರು ಈಸಿಯಾಗಿ ರೆಪ್ರೆಸೆಂಟ್ ಮಾಡೋದನ್ನು ತೋರಿಸ್ತಾರೆ. ದಿಸ್ ಇಸ್ ವಾಟ್ first one is oxygen, 1s2, 2s2, 2p4. Look at here, total outermost valence electrons of this oxygen, that is 2s2, 2p4 ಅಂದರೆ 2 plus 4 is what? 6 electrons ಇರುತ್ತೆ. and nitrogen ಇದೆ 1s2, 2s2 and 2p3. ಅದರಲ್ಲಿ ಟೋಟಲ್ ಎಲೆಕ್ಟ್ರಾನ್ಸ್ ಎಷ್ಟಿದೆ? 5 ಎಲೆಕ್ಟ್ರಾನ್ಸ್ ಇದೆ. ಸೊ ಆ ಎಲೆಕ್ಟ್ರಾನ್ಸ್ಗಳನ್ನು ಹೇಗೆ ರೆಪ್ರೆಸೆಂಟ್ ಮಾಡಬೇಕು? ದಟ್ ಇಸ್ ವಾಟ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ದೀಸ್ ಆರ್ ವಾಟ್ ವೇಲೆನ್ಸ್ ಎಲೆಕ್ಟ್ರಾನ್. ಈ ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳ ರೆಪ್ರೆಸೆಂಟ್ ಮಾಡಿ ಅದಾದಮೇಲೆ ಆ ವೇಲೆನ್ಸ್ ಎಲೆಕ್ಟ್ರಾನ್ಸ್ನ ಯೂಸ್ ಮಾಡಿ ಬಾಂಡ್ ಫಾರ್ಮೇಷನ್ ಮಾಡೋದ್ರ ಕಾನ್ಸೆಪ್ಟನ್ನು ಲೆವಿಸ್ ಅವರು ತಮ್ಮ ಡಾಟ್ ಸ್ಟ್ರಕ್ಚರ್ ಅನ್ನೋ ಕಾನ್ಸೆಪ್ಟಲ್ಲಿ ಕೊಡ್ತಾರೆ. ಕ್ಲಿಯರ್ ಸ್ಟೂಡೆಂಟ್ಸ್? ನಾವು ಲುಕ್ ಎಟ್ ಹಿಯರ್, ಆಕ್ಸಿಜನ್ ಕೊಟ್ಟಿದ್ದಾರೆ. ಸೊ ಆಕ್ಸಿಜನಲ್ಲಿ ಟೋಟಲ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ? 6 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ರೆಪ್ರೆಸೆಂಟ್ ಮಾಡಬೇಕಾದ್ರೆ 1, 2, 3, 4, 5, 6. ಈಚ್ ಡಾಟ್ ರೆಪ್ರೆಸೆಂಟ್ಸ್ ಒಂದೊಂದು ಎಲೆಕ್ಟ್ರಾನ್. ಪ್ರತಿ ಒಂದು ಡಾಟು ಒಂದೊಂದು ಎಲೆಕ್ಟ್ರಾನ್ನ ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ. ನೈಟ್ರೋಜನಲ್ಲಿ ನೋಡಿ, ಅಲ್ಲಿ 5 ಇದೆ. ವೇಲೆನ್ಸ್ ಎಲೆಕ್ಟ್ರಾನ್ ಎಷ್ಟಿರುತ್ತೆ ನೈಟ್ರೋಜನಲ್ಲಿ? 5 ಇದೆ. ಆ ಕಾರಣಕ್ಕೆ 1, 2, 3, 4, 5. ಸೊ ದ್ಯಾಟ್ಸ್ ವೈ 5 ಡಾಟ್ಸ್ನ ಇಲ್ಲಿ ಹಾಕಿರ್ತೀವಿ. ನೆಕ್ಸ್ಟ್ ಸ್ಲೈಡ್. ಸ್ಟ್ರಕ್ಚರ್ ಆಫ್ HCl and N2. ರಿಮೆಂಬರ್ ಒನ್ ಥಿಂಗ್, ಲೆವಿಸ್ ಡಾಟ್ ಸ್ಟ್ರಕ್ಚರಲ್ಲಿ ನಾವು ಜಸ್ಟ್ ಎಲಿಮೆಂಟ್ಸ್ಗಳಲ್ಲಿ ಎಲೆಕ್ಟ್ರಾನ್ಸ್ಗಳನ್ನ ಹೇಗೆ ರೆಪ್ರೆಸೆಂಟ್ ಮಾಡೋದಂತ ಕಲ್ತ್ವಿ. ಕ್ಲಿಯರ್? ಈಗ ಇದೇ ಎಲಿಮೆಂಟ್ಸ್ಗಳು ಇನ್ನೊಂದು ಎಲಿಮೆಂಟ್ಸ್ಗಳ ಜೊತೆಗೆ ಅಥವಾ ಆಟಮ್ ಇನ್ನೊಂದು ಆಟಮ್ ಜೊತೆಗೆ ಕಂಬೈನ್ ಆಗಬೇಕಾದ್ರೆ ಯಾವ ಥರ ರಿಯಾಕ್ಷನ್ ಆಗುತ್ತೆ ಅನ್ನೋದನ್ನು, ಐ ಮೀನ್ ಸ್ಟೇಬಲ್ ಆಕ್ಟೇಟ್ ಕಾನ್ಫಿಗರೇಷನ್ ಬರುತ್ತೋ ಬರೋದಿಲ್ವಾ? ಇಫ್ ಇನ್ ಕೇಸ್ ಇಫ್ ಮಾಲಿಕ್ಯೂಲ್ ಶೋಸ್ 8 ಎಲೆಕ್ಟ್ರಾನ್ಸ್, ಔಟರ್ ಮೋಸ್ಟ್ 8 ಎಲೆಕ್ಟ್ರಾನ್ಸ್ ತೋರಿಸ್ತು ಅಂತಂದರೆ ದಟ್ ಈಸ್ ಸ್ಟೇಬಲ್. ತೋರಿಸಲಿಲ್ಲ ಅಂದರೆ ಅದು ಸ್ಟೇಬಲ್ ಆಗಿರೋದಿಲ್ಲ ಅಂತ ಲೆವಿಸ್ ಹೇಳಿರ್ತಾರೆ. ಅದೇ ಕಾನ್ಸೆಪ್ಟ್ ಮೇಲೆ ಇರೋದು ದಟ್ ಈಸ್ ಸ್ಟ್ರಕ್ಚರ್ ಆಫ್ HCl and N2. ಸೊ 2 ಎಕ್ಸಾಂಪಲ್ನ ತಗೊಂಡಿದ್ದೀನಿ ನಾನು. ನೋಡಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಬೇಸಿಕ್ ಕಾನ್ಸೆಪ್ಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಇಲ್ಲಿ ಏನು ಮಾಡಿದ್ದಾರೆ ಅವರು, ಜಸ್ಟ್ HCl ಮಾಲಿಕ್ಯೂಲ್, N2 ಮಾಲಿಕ್ಯೂಲ್, Cl2 ಮಾಲಿಕ್ಯೂಲ್, ಆಕ್ಸಿಜನ್ ಮಾಲಿಕ್ಯೂಲ್ ಈ ಥರ ಕೊಡ್ತಾ ಹೋಗಿದ್ದಾರೆ. ಕ್ಲಿಯರ್? ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನಿಮಗೆ ಏನು ಮಾಡ್ತಾರೆ ಅಂದರೆ ಬೇರೆ ಬೇರೆ ಮಾಲಿಕ್ಯೂಲ್ನ ಕೊಡ್ತಾರೆ. O3 ಮಾಲಿಕ್ಯೂಲ್ ಕೊಡ್ಬೋದು, NO3 ಮೈನಸ್ ಮಾಲಿಕ್ಯೂಲ್ ಕೊಡಬಹುದು, ಅಥವಾ NO2 ಮಾಲಿಕ್ಯೂಲ್ ಕೊಡಬಹುದು. ಈ ಥರ ಬೇರೆ ಬೇರೆ SF4 ಮಾಲಿಕ್ಯೂಲ್ ಕೊಡಬಹುದು. ಅವರಿಗೆ ಯಾವುದು ಕನ್ವಿನಿಯೆಂಟ್ ಆಗುತ್ತೆ, ಸ್ವಲ್ಪ ಕಾಂಪಿಟೇಟಿವ್ ಲೆವೆಲ್ ಕ್ವಶನ್ಸ್ಗಳನ್ನ ಫ್ರೇಮ್ ಮಾಡ್ತಾ ಹೋಗ್ತಾರೆ. ಅಂಥ ಕ್ವಶನ್ಸ್ಗಳನ್ನು ನಾವು ಸಾಲ್ವ್ ಮಾಡಬೇಕಂದ್ರೆ ಇಂಥ ಕ್ವಶನ್ಸ್ಗಳ ಬೇಸಿಕ್ ಗೊತ್ತಿರಬೇಕು. ನೋಡಿ, H ಮತ್ತು Cl ಅಲ್ಲಿ ವಾಟ್ ಈಸ್ ದ ಅಟಮಿಕ್ ನಂಬರ್ ಆಫ್ H? ಹೈಡ್ರೋಜನ್ ನಥಿಂಗ್ ಬಟ್ 1. ಸೊ ಅಟಮಿಕ್ ನಂಬರ್ 1 ಇದೆ ಅಂದರೆ ಔಟರ್ ಮೋಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ? ಆಬ್ವಿಯಸ್ಲಿ 1 ಇರುತ್ತೆ. ಈಗ H ಮತ್ತು Clನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಡಿಯರ್ ಸ್ಟೂಡೆಂಟ್ಸ್ ನೋಡಿ, ಅಲ್ಲಿ ಏನು ಮಾಡಿದ್ದಾರೆ ಅವರು, H ಇದೆ, Hಗೆ 1 ಎಲೆಕ್ಟ್ರಾನ್ಸ್ ಇದೆ, ದೆನ್ Cl. ರಿಮೆಂಬರ್ ಒನ್ ಥಿಂಗ್, 17th ಗ್ರೂಪ್ ಎಲಿಮೆಂಟ್ಸಲ್ಲಿ ಬರುವಂಥದ್ದು Cl, ದಟ್ ಈಸ್ ಕ್ಲೋರಿನ್. ಅಟಮಿಕ್ ನಂಬರ್ ಇಸ್ 17. ಸೊ ಅಟಮಿಕ್ ನಂಬರ್ 17 ಅಂದರೆ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್. ಆಬ್ವಿಯಸ್ಲಿ 17 ಗ್ರೂಪ್ನಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಸ್ಗಳಿಗೂ ಎಷ್ಟಿರುತ್ತೆ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್? 7, ದಟ್ ಈಸ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಆ 7 ಎಲೆಕ್ಟ್ರಾನ್ಸ್ನ ರೆಪ್ರೆಸೆಂಟ್ ಮಾಡಿದಾಗ 1, 2, 3, 4, 5, 6 ಆ್ಯಂಡ್ ಇಲ್ಲಿ ನೋಡಿ 1 ಎಲೆಕ್ಟ್ರಾನ್ ಇದೆ. ಎಷ್ಟು ಎಲೆಕ್ಟ್ರಾನ್ಸ್ ಆಯಿತು? 7 ಎಲೆಕ್ಟ್ರಾನ್ಸ್. ಈಗ ಈ ಮಾಲಿಕ್ಯೂಲಲ್ಲಿ 2 ಎಲಿಮೆಂಟ್ಸ್ಗಳು, 2 ಆಟಮ್ಸ್ಗಳು ಸ್ಟೇಬಲ್ ಇದೆಯೋ ಇಲ್ಲ ಅಂತ ಚೆಕ್ ಮಾಡಬೇಕು. ಅಂದರೆ ಆಕ್ಟೇಟನ್ನು ಹೊಂದಿದೆಯೋ ಇಲ್ಲ ಅಂತ ಚೆಕ್ ಮಾಡಬೇಕು. ರಿಮೆಂಬರ್ ಒನ್ ಥಿಂಗ್, ಐ ಆಲ್ರೆಡಿ ಟೋಲ್ಡ್ ಯು ದಟ್ hydrogen, if it got 2 electrons, duplet, nothing but duplet, then it is stable in nature. Clear? Except hydrogen and helium, other elements should contain 8 electrons in their outermost valence shell. Now look at here,
1 2, so this is what duplet. Clear? 2 electron system ಇದೆ. Next here 1 2 3 4 5 6 7 8, so this is 8 electrons. ಸೊ 8 ಎಲೆಕ್ಟ್ರಾನ್ಸ್ ಕಾನ್ಸೆಪ್ಟ್ ಅಲ್ಲಿ ಇರೋದ್ರಿಂದ Cl ಅನ್ನೋದು ಇಲ್ಲಿ ಸ್ಟೇಬಲ್ ಇದೆ ಅಂಡ್ ಹೈಡ್ರೋಜನ್ ಅನ್ನೋದು ಸ್ಟೇಬಲ್ ಇದೆ. ಸೊ HCl ಮಾಲಿಕ್ಯೂಲ್ ಈಸ್ ಸ್ಟೇಬಲ್ ಇನ್ ನೇಚರ್. ನೆಕ್ಸ್ಟ್ ನೈಟ್ರೋಜನ್. ಸೊ ನೈಟ್ರೋಜನ್ ಅಲ್ಲಿ ನೈಟ್ರೋಜನ್ ಮಾಲಿಕ್ಯೂಲ್ ಅಂತ ಕರಿತೀವಿ, ದಟ್ ಈಸ್ N2 ಮಾಲಿಕ್ಯೂಲ್. N2 ಮಾಲಿಕ್ಯೂಲ್ ಅಲ್ಲಿ ಸುಮ್ಮನೆ ಅಬ್ಸರ್ವ್ ಮಾಡಿದ್ರಿ ಸ್ಟೂಡೆಂಟ್ಸ್, ನಿಮಗೆ ಒಂದು ಐಡಿಯಾ ಸಿಗುತ್ತೆ. ವಾಟ್ ಇಸ್ ದ ಗಿವನ್? ನೈಟ್ರೋಜನ್ ಮಾಲಿಕ್ಯೂಲ್ನಲ್ಲಿ 2 ಆಟಮ್ಸ್ಗಳಿರುತ್ತೆ. ಒಂದು ನೈಟ್ರೋಜನ್ನಲ್ಲಿ ಔಟರ್ ಮೋಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ 5 ಇದ್ದರೆ ಇನ್ನೊಂದರಲ್ಲೂ ಕೂಡ 5 ಎಲೆಕ್ಟ್ರಾನ್ಸ್ ಇರುತ್ತೆ. ಇವುಗಳ ನಡುವೆ ಡಾಟ್ ಸಿಸ್ಟಮ್ ಅನ್ನು ಬರೆದು ಬಾಂಡನ್ನು ರೆಪ್ರೆಸೆಂಟ್ ಮಾಡಿದ್ರೆ ಮಾಲಿಕ್ಯೂಲ್ ಆ ಥರ ಇರುತ್ತೆ. ಕ್ಲಿಯರ್? ಐಡಿಯಾ ಸಿಕ್ಕಿದೆ ಅನ್ಕೋತೀನಿ. ನಾವು ನೈಟ್ರೋಜನ್, ಸೊ ಇಟ್ ಕಂಟೈನ್ಸ್ ವಾಟ್ 5 ವೇಲೆನ್ಸ್ ಎಲೆಕ್ಟ್ರಾನ್ಸ್, 1 2 3 4 5. ಕ್ಲಿಯರ್? ನೀವು ಬರ್ದಿದ್ದೀರಲ್ವಾ? ನೆಕ್ಸ್ಟ್ ಇಲ್ಲಿ ಅದೇ ಥರ ನೈಟ್ರೋಜನ್ 1 2 3 4 5. ಕ್ಲಿಯರ್? ನಾವು ಈಗ ನಾವೇನು ಮಾಡಬೇಕು, ಇದರಲ್ಲಿ 2 ಎಲಿಮೆಂಟ್ಸ್ಗಳು 2 ಆಟಮ್ಸ್ಗಳು ಸ್ಟೇಬಲ್ ಇದೆಯೋ ಇಲ್ಲ ಅಂತ ಚೆಕ್ ಮಾಡಬೇಕು. ಅಂದರೆ ಆಕ್ಟೆಡ್ ಕಾನ್ಫಿಗರೇಷನ್ ಹೊಂದಿದೆಯೋ ಇಲ್ಲ ಅಂತ ಚೆಕ್ ಮಾಡಬೇಕು. ನಾವು ನೋಡಿ 1 2 3 4 5 6 7 8 ನೋಡಿ, ಕೆಲವ್ರು ಏನು ಮಾಡ್ತೀರಾ, ಇದಿಷ್ಟನ್ನೇ ಇನ್ಕ್ಲೂಡ್ ಮಾಡ್ತೀರಾ? ನೋ, ಇಲ್ಲಿ ಪಕ್ಕದಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನು ಕೂಡ ಇದನ್ನು ಇನ್ಕ್ಲೂಡ್ ಮಾಡಬೇಕು. ನೋ, ದಿಸ್ ಇಸ್ ವಾಟ್ 1 2 3 4 5 6 7 8 8 ಎಲೆಕ್ಟ್ರಾನ್ಸ್ ಕಾನ್ಸೆಪ್ಟ್ ಇದೆ. ದೆನ್ ಹಿಯರ್ 1 2 3 4 5 6 7 8 ಇಲ್ಲೂ ಕೂಡ 8 ಎಲೆಕ್ಟ್ರಾನ್ ಕಾನ್ಸೆಪ್ಟ್ ಇದೆ. ಕ್ಲಿಯರ್? ಸೊ ಇದರ ಅರ್ಥ ಏನು? ದಿಸ್ ಮಾಲಿಕ್ಯೂಲ್ ಈಸ್ ಸ್ಟೇಬಲ್ ಇನ್ ನೇಚರ್. ಆ್ಯಂಡ್ ಇನ್ನೊಂದು ನೆನಪಿರಲಿ, ಇವುಗಳ ನಡುವೆ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ಗಳು ನಡೀತಿರೋದ್ರಿಂದ ಇದನ್ನು ನಾವು ಕೋವಲೆಂಟ್ ಬಾಂಡ್ಸ್ ಅಂತ ಕರಿತೀವಿ. ಇದ್ರ ಬಗ್ಗೆ ನೆಕ್ಸ್ಟ್ ನಾನು ಹೇಳ್ತೀನಿ. ಸೊ ಈ ಬಾಂಡು ಟ್ರಿಪಲ್ ಬಾಂಡನ್ನು ಎಕ್ಸಿಬಿಟ್ ಮಾಡುತ್ತೆ. ಹಾಗಾದರೆ ನೈಟ್ರೋಜನ್ ಮಾಲಿಕ್ಯೂಲ್ ಟ್ರಿಪಲ್ ಬಾಂಡನ್ನು ಎಕ್ಸಿಬಿಟ್ ಮಾಡುತ್ತೆ. ಇದ್ರ ಬಗ್ಗೆ ಕ್ಲಿಯರ್ ಆಗಿರ್ಬೇಕು. ರಿಮೆಂಬರ್ ಒನ್ ಥಿಂಗ್, ಒನ್ ಬಾಂಡ್ ಈಸ್ ಈಕ್ವಲ್ ಟು 2 ಎಲೆಕ್ಟ್ರಾನ್ಸ್. ರೆಪ್ರೆಸೆಂಟ್ ಮಾಡಿದ್ದೀನಿ. 2 ಎಲೆಕ್ಟ್ರಾನ್ಸ್ ಈಸ್ ಈಕ್ವಲ್ ಟು ವಾಟ್? 1 ಬಾಂಡ್. ಹಾಗಾದರೆ ಇಲ್ಲಿ 3 ಬಾಂಡ್ಸ್ ಇರೋದ್ರಿಂದ ಟೋಟಲ್ ಎಷ್ಟು ಎಲೆಕ್ಟ್ರಾನ್ಸ್ ಆಗುತ್ತೆ? 6 ಎಲೆಕ್ಟ್ರಾನ್ಸ್, 7 8 9 10 ಎಲೆಕ್ಟ್ರಾನ್ಸ್. ಕ್ಲಿಯರ್ ಇದೆ? ಸೊ ಇಲ್ಲಿ ಟೋಟಲ್ ರೆಪ್ರೆಸೆಂಟ್ಸ್ ಮಾಡಬೇಕಾದ್ರೆ ನೈಟ್ರೋಜನ್ ಮಾಲಿಕ್ಯೂಲ್ನಲ್ಲಿ ಟ್ರಿಪಲ್ ಬಾಂಡ್ ಬರುತ್ತೆ ಅನ್ನೋದ್ರ ಐಡಿಯಾ ನಿಮಗಿರಬೇಕು. ನೆಕ್ಸ್ಟ್ ಸ್ಲೈಡ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂದರೆ, ನೀವು ಫರ್ದರ್ ಯಾವುದೇ ಥೇರೀಸ್ಗಳ ಬಗ್ಗೆ ನೀವು ಸ್ಟಡಿ ಮಾಡ್ತಾ ಹೋಗಬೇಕಂದ್ರೆ ಇದ್ರ ಬಗ್ಗೆ ಐಡಿಯಾ ಇರಬೇಕು. ದಟ್ ಈಸ್ ಕೆಮಿಕಲ್ ಬಾಂಡಿಂಗ್. ಕೆಮಿಕಲ್ ಬಾಂಡಿಂಗ್ನಲ್ಲಿ 3 ಟೈಪ್ಸ್ ಬರುತ್ತೆ. ಸೊ ಫಸ್ಟ್ ಇಯರ್ 3 ಟೈಪ್ಸ್ನ ಮೇಜರಾಗಿ ಫೋಕಸ್ ಮಾಡಿದ್ದಾರೆ. ಒನ್ ಈಸ್ ಅಯಾನಿಕ್ ಬಾಂಡಿಂಗ್, ಸೆಕೆಂಡ್ ಒನ್ ಈಸ್ ಕೋವಲೆಂಟ್ ಬಾಂಡಿಂಗ್, ಥರ್ಡ್ ಒನ್ ಈಸ್ ಕೋಆರ್ಡಿನೇಟ್ ಬಾಂಡಿಂಗ್. ಅಯಾನಿಕ್ ಬಾಂಡಿಂಗ್, ಕೋವಲೆಂಟ್ ಬಾಂಡಿಂಗ್, ಕೋಆರ್ಡಿನೇಟ್ ಬಾಂಡಿಂಗ್, ದೀಸ್ ಆರ್ 3 ಟೈಪ್ಸ್ ಆಫ್ ದ ಬಾಂಡ್ ವಿಚ್ ಎಕ್ಸಿಸ್ಟ್ ಇನ್ ಕೆಮಿಕಲ್ ಕಾನ್ಸ್ಟಿಟ್ಯೂಯೆಂಟ್ಸ್. ಲೆಟ್ಸ್ ಸಿ ಒನ್ ಬೈ ಒನ್. ಫಸ್ಟ್ ಒನ್ ಈಸ್ ionic bonding. As you know that ionic bonding nothing but it is an ions attraction. It is a force of electrostatic force of attraction ಅಂತ ಕರಿತೀವಿ. ಈಗ ಹೇಗೆ ಅಂತಂದರೆ, ಈಗ ಮನೇಲಿ ಅಪ್ಪಂಗೆ ಮಗಳಂದರೆ ತುಂಬ ಇಷ್ಟ, ಅಮ್ಮಂಗೆ ಮಗ ಅಂದರೆ ತುಂಬ ಇಷ್ಟ. ಒಂಥರ ಏನಂದರೆ ಈಗ ಈ ಆಪೋಸಿಟ್ ಫಾರ್ಮಲ್ಲಿ ಇರ್ತೀವಲ್ಲ, ಅದೇ ಥರ ಎಲ್ಲ ಮನೆಯಲ್ಲೂ ಕೂಡ ಇದೇ ಥರ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಮ್ಯಾಕ್ಸಿಮಮ್ ಅವರೇಜ್ ತೊಗೊಂಡಾಗ ಈ ಥರ ಇದ್ದೇ ಇರ್ತಾರೆ. ನಿಮ್ಮ ಮನೇಲೂ ಇದ್ರೂ ಇರ್ಬೋದು. ಸೊ ನೋಡಿ, ಅಯಾನಿಕ್ ಬಾಂಡಿಂಗ್ ಅಂತ ಬಂದಾಗ ಇಲ್ಲಿ ಹೇಗೆ ಮಾಲಿಕ್ಯೂಲ್ಸ್ಗಳು ಫಾರ್ಮೇಷನ್ ಆಗುತ್ತೆ, ಈ ಬಾಂಡ್ ಹೇಗೆ ಎಕ್ಸಿಸ್ಟ್ ಆಗುತ್ತೆ. ಸೊ ಸಿಮಿಲರ್, ಸೋಡಿಯಂ ಈಸ್ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಆ್ಯಂಡ್ Cl is 17 group elements. Cl outermost electron is 7 and sodium outermost electron is 1. If these atoms want to get stable nature, then Cl should accept 1 electron from the sodium, or sodium should accept 7 electron from chlorine. ಸೊ ನೋಡಿ, 1 ಎಲೆಕ್ಟ್ರಾನನ್ನು ಕೊಡೋದು ತುಂಬ ಈಸಿನಾ ಅಥವಾ 7 ಎಲೆಕ್ಟ್ರಾನ್ಸನ್ನು ಕೊಡೋದು ತುಂಬ ಈಸಿನಾ? ಅಥವಾ 1 ಎಲೆಕ್ಟ್ರಾನ್ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಈಸಿನಾ ಅಥವಾ 7 ಎಲೆಕ್ಟ್ರಾನ್ಸ್ನ ಡೊನೇಟ್ ಮಾಡೋದು ಈಸಿನಾ? ಸೊ ಹಿಯರ್ ದ ಮೇಜರ್
ಫಾರ್ಮೇಷನ್ಸ್ ಹೇಗಾಗುತ್ತೆ ಅಂತಂದರೆ ಅಯಾನಿಕ್ ಕಾಂಪೌಂಡ್ಸಲ್ಲಿ ಸೋಡಿಯಂ ಅನ್ನೋದು ತನ್ನಲ್ಲಿರುವಂಥ ಒಂದು ಎಲೆಕ್ಟ್ರಾನ್ಸನ್ನು ಕ್ಲೋರಿನಿಗೆ ಬಿಟ್ಕೊಡುತ್ತೆ. ಈ ಕ್ಲೋರಿನ್ ಏನು ಮಾಡುತ್ತೆ, ಆ ಒಂದು ಎಲೆಕ್ಟ್ರಾನ್ಸ್ನ ಆಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟು ಸ್ಟೇಬಲ್ ನೇಚರ್ನ ಎಕ್ಸಿಬಿಟ್ ಮಾಡ್ತಿರುತ್ತೆ. ಲುಕ್ ಅಟ್ ಹಿಯರ್ ಡಿಯರ್ ಸ್ಟೂಡೆಂಟ್, ಸೋಡಿಯಂ 11 ಎಲೆಕ್ಟ್ರಾನ್ಸ್ ಇರುತ್ತೆ, 11 ಇಂದ 1 ಎಲೆಕ್ಟ್ರಾನ್ಸ್ನ ಕ್ಲೋರಿನಿಗೆ ಬಿಟ್ಕೊಡುತ್ತೆ. ದಿಸ್ ಇಸ್ ವಾಟ್ ಲಾಸ್ ಆಫ್ ಎಲೆಕ್ಟ್ರಾನ್ಸ್. ಲಾಸ್ ಆಫ್ ಎಲೆಕ್ಟ್ರಾನ್ಸ್ ನಾವು ಇದನ್ನು ಸ್ವಲ್ಪ ಲಿಂಕ್ ಮಾಡಿದ್ರೆ ಇದನ್ನು ಏನಂತ ಕರಿತೀವಿ, ಆಕ್ಸಿಡೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಸಿ ಎಲ್ ಏನು ಮಾಡ್ತಿದೆ, ಅಲ್ಲಿಂದ ಒಂದು ಎಲೆಕ್ಟ್ರಾನ್ಸ್ನ ತನ್ನ ಕಡೆ ಡ್ರ್ಯಾಗ್ ಮಾಡ್ಕೊಳ್ಳುತ್ತೆ. ತನ್ನ ಕಡೆ ಡ್ರ್ಯಾಗ್ ಮಾಡ್ಕೊಂಡ ತಕ್ಷಣ ಏನಾಗುತ್ತೆ, ಸಿ ಎಲ್ ಇದ್ದಿದ್ದು ಸಿ ಎಲ್ ಮೈನಸ್ ಆಗಿ ಕನ್ವರ್ಟ್ ಆಗುತ್ತೆ. ನಥಿಂಗ್ ಬಟ್ ಇಟ್ ಕಂಟೈನ್ಸ್ ಮೋರ್ ದೆನ್ 17 electrons, nothing but one more electrons ಇದಕ್ಕೆ ಆ್ಯಡ್ ಆಗಿದೆ. ಸೊ ಸೋಡಿಯಂ ಈಸ್ 11 ಇದ್ದಿದ್ದು 10 ಆಗುತ್ತೆ, ಆ್ಯಂಡ್ ಕ್ಲೋರಿನ್ ಈಸ್ 17 ಇದ್ದಿದ್ದು 18 ಆಗುತ್ತೆ. ರಿಮೆಂಬರ್ ಒನ್ ಥಿಂಗ್, 10 ಸೋಡಿಯಂ ಆದರೆ, ಸೋಡಿಯಂ ಅಯಾನ್ ಆದರೆ ಸಿ ಎಲ್ ಮೈನಸ್ ಅನ್ನೋದು 18 ಆಗಿರುತ್ತೆ. ಡಿಯರ್ ಸ್ಟೂಡೆಂಟ್ಸ್, this 10 and 18, 10 is the atomic number of neon, nothing but it belongs to 18 group elements. 18 group elements, nothing but this configuration of sodium is stable in nature. And here chlorine 18, nothing but this belongs to 18 group elements, nothing but it is stable in nature. ನೋಡಿ, ಪ್ರತಿಯೊಂದು ಮಾಲಿಕ್ಯೂಲ್ ಅಯಾನಿಕ್ ಬಾಂಡಿಂಗ್ ಕೊಟ್ಟಿದ್ದೀವಿ. ಅಲ್ಲಿ ಮ್ಯಾಗ್ನೀಷಿಯಂ ಕ್ಲೋರೈಡ್ ಇದೆ, ಕ್ಯಾಲ್ಶಿಯಂ ಆಕ್ಸೈಡ್ ಇದೆ, ಕ್ಯಾಲ್ಶಿಯಂ ಕ್ಲೋರೈಡ್ ಇದೆ. ನೋಡಿ, ಪ್ರತಿಯೊಂದು ಈ ಥರ ಮಾಲಿಕ್ಯೂಲ್ಗಳು, ಆ ಮಾಲಿಕ್ಯೂಲ್ಗಳಲ್ಲಿ ನಡೆಯುವಂಥದ್ದು ಅಯಾನಿಕ್ ಬಾಂಡಿಂಗ್. ಸೊ ಇಲ್ಲಿ ಒಂದು ಇನ್ಫಾರ್ಮೇಷನ್ಸ್ ಕೊಳ್ಳೇಬೇಕು. ಅಯಾನಿಕ್ ಬಾಂಡಿಂಗ್ ಹೇಗೆ ಫಾರ್ಮೇಷನ್ ಆಗುತ್ತೆ ಅಥವಾ ಅಯಾನಿಕ್ ಬಾಂಡ್ ಅಂತ ಹೇಗೆ ಕರಿತೀವಿ ಅಂತಂದರೆ, ಬಿಕಾಸ್ ಆಫ್ ದ ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಎಲೆಕ್ಟ್ರೋನೆಗೆಟಿವಿಟಿ. ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಈ ಥರ ಬಂತು ಅಂದರೆ ಅವುಗಳನ್ನು ನಾವು ಅಯಾನಿಕ್ ಬಾಂಡ್ ಹೇಳ್ತೀವಿ. ಅಯಾನಿಕ್ ಬಾಂಡಲ್ಲಿ ಎರಡು ಎಲಿಮೆಂಟ್ಗಳ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಚೆನ್ನಾಗಿರಬೇಕು. ಕ್ಲಿಯರ್? ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಡೈಪೋಲ್ ಮೂಮೆಂಟ್ ಕಾನ್ಸೆಪ್ಟ್ ಹೇಳಬೇಕಾದ್ರೆ, ಬಾಂಡ್ ಲೆಂತ್ ಕಾನ್ಸೆಪ್ಟ್ ಹೇಳಬೇಕಾದ್ರೆ ನಾನು ಹೇಳ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಸ್ಲೈಡ್ ಅಬೌಟ್ ಕೋವಲೆಂಟ್ ಬಾಂಡ್. ಲುಕ್ ಅಟ್ ಹಿಯರ್, ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಅನ್ನೋದು ಕೋವಲೆಂಟ್ ಬಾಂಡಲ್ಲಿ ಯಾವತ್ತೂ ನಡೆಯೋದಿಲ್ಲ. ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ನಡೀತಿದೆ ಅಂದರೆ ಅದನ್ನು ನಾವೇನಂತ ಕರಿತೀವಿ, ಅಯಾನಿಕ್ ಬಾಂಡ್ ಅಂತ ಕರಿತೀವಿ. ದಿಸ್ ಇಸ್ ವಾಟ್ ಕೋವಲೆಂಟ್ ಬಾಂಡ್. ಕೋವಲೆಂಟ್ ಬಾಂಡ್ ನಥಿಂಗ್ ಬಟ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಬಿಟ್ವೀನ್ ಟೂ ಎಲಿಮೆಂಟ್ಸ್. ಎರಡು ಎಲಿಮೆಂಟ್ಗಳ ನಡುವೆ ಮ್ಯೂಚುವಲ್ ಶೇರಿಂಗ್ ನಡೆಯುವಂಥ ಎಲೆಕ್ಟ್ರಾನ್ಸ್. ಈಗ ಬಯಾಲಜಿಲಿ ನಾವು ಹೇಳ್ತೀವಿ ಸಿಂಬಯೋಟಿಕ್ ಅಸೋಸಿಯೇಷನ್ ಅಂತ ಕರಿತೀವಿ ಅಲ್ವಾ. ಹೋಸ್ಟ್ ಮೇಲೆ ಇನ್ನೊಂದು ಸ್ಪೀಸೀಸ್ ಡಿಪೆಂಡ್ ಆಗಿರುತ್ತೆ, ಅದರಿಂದ ಇದಕ್ಕೂ ಬೆನಿಫಿಟ್ ಇರುತ್ತೆ, ಇದರಿಂದ ಅದಕ್ಕೂ ಬೆನಿಫಿಟ್ ಇರುತ್ತೆ. ಸಿಮಿಲರ್ಲಿ ಒಂದು ಹೈಡ್ರೋಜನ್ ಇರ್ತಾನೆ, ಇವನು ಪಕ್ಕದಲ್ಲಿ ಇನ್ನೊಬ್ಬ ಹೈಡ್ರೋಜನ್ ಇರ್ತಾನೆ. ಸೊ ದೇ ವಾಂಟ್ ವಾಟ್ ಸ್ಟೇಬಲ್ ನೇಚರ್, ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ ಇರಬೇಕು, ಸ್ಟೇಬಲ್ ಆಗಬೇಕು. ಅದಕ್ಕೆ ಏನು ಮಾಡ್ತಾನೆ, ಸೊ ನನ್ನಲ್ಲಿರುವಂಥ ಒಂದು ಎಲೆಕ್ಟ್ರಾನ್ಸ್ ಶೇರ್ ಮಾಡ್ತೀನಿ, ನೀನೊಂದು ಎಲೆಕ್ಟ್ರಾನ್ನ ಶೇರ್ ಮಾಡು, ಇಬ್ಬರು ಸ್ಟೇಬಲ್ ಆಗಿರೋಣ ಅಂತ ಹೇಳಿ ಹೈಡ್ರೋಜನ್ ಇದ್ದಿದ್ದು ತನ್ನಲ್ಲಿ ಒಂದು ಎಲೆಕ್ಟ್ರಾನ್ಸ್ನ ಶೇರ್ ಮಾಡುತ್ತೆ, ಆ ಕಡೆಯಿಂದ ಒಂದು ಹೈಡ್ರೋಜನ್ ತನ್ನಲ್ಲಿರೋ ಎಲೆಕ್ಟ್ರಾನ್ ಶೇರ್ ಮಾಡುತ್ತೆ. ನಾವು ಲುಕ್ ಅಟ್ ಹಿಯರ್, ದಿಸ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಬೇಸಿಕಲಿ ಬರೋದೆಲ್ಲಿ, ಗ್ರೇಟ್ ಸೈಂಟಿಸ್ಟ್ ಕೋಸೆಲ್. ನೋಡಿ, ಆಗಿನ ಕಾಲದಲ್ಲಿ ಎಷ್ಟು ಯೋಚನೆ ಮಾಡಿದ್ದಾರೆ ಅಂತ ಅಂದರೆ, ಇವೆಲ್ಲ ಕಾನ್ಸೆಪ್ಟನ್ನು ನಮಗೆ ಕೊಡಬೇಕು ಅಂತಂದರೆ ಆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅನ್ನೋ ಒಂದು ಕಾನ್ಸೆಪ್ಟನ್ನ ಎಷ್ಟು ಅದ್ಭುತವಾಗಿ ಎಕ್ಸ್ಪ್ಲೈನ್ ಮಾಡಿದಾರಲ್ವಾ. ಸೊ ಹೈಡ್ರೋಜನ್ ಒನ್ ಎಲೆಕ್ಟ್ರಾನ್ ಆ್ಯಂಡ್ ಅನದರ್ ಹೈಡ್ರೋಜನ್ ಒನ್ ಎಲೆಕ್ಟ್ರಾನ್, ಬಿಕಾಸ್ ಹೈಡ್ರೋಜನ್ನ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಯಾವಾಗಲೂ ಒನ್ ಇರುತ್ತೆ. ಇವೆರಡನ್ನೂ ಶೇರ್ ಮಾಡಿಕೊಂಡು this become duplet and this becomes duplet. So this is what stable in nature ಇರುವಂಥದ್ದು. ಸಿಮಿಲರ್ಲಿ ಆಕ್ಸಿಜನ್ ಇದೆ, ನೈಟ್ರೋಜನ್ ಇದೆ, HCl ಇದೆ. HCl ಮಾಲಿಕ್ಯೂಲ್ ಆಗಲಿ, ಆಕ್ಸಿಜನ್ ಮಾಲಿಕ್ಯೂಲ್ ಆಗಲಿ, ನೈಟ್ರೋಜನ್ ಮಾಲಿಕ್ಯೂಲ್ ಆಗಲಿ, ಪ್ರತಿಯೊಂದಲ್ಲೂ ಈ ಥರ ಮ್ಯೂಚುವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ಗಳು ನಡೀತಾ ಹೋಗುತ್ತೆ. ಕ್ಲಿಯರ್? ನೆಕ್ಸ್ಟ್ ಸ್ಲೈಡ್, ಕೋಆರ್ಡಿನೇಟ್ ಬಾಂಡ್. ಸೆಕೆಂಡ್ PUC ಸ್ಟೂಡೆಂಟ್ಸ್ಗಳಿಗೆ ಇದ್ರ ಬಗ್ಗೆ ತುಂಬ ಇನ್ಫಾರ್ಮೇಷನ್ಸ್ ಇದ್ದೇ ಇರುತ್ತೆ. ಕೋಆರ್ಡಿನೇಟ್ ಬಾಂಡ್ ಅಂದರೆ ಏನು? ಸೊ ಕೋಆರ್ಡಿನೇಟ್ ಬಾಂಡಲ್ಲಿ ಒಂದು ಕಾಂಪ್ಲೆಕ್ಸ್ ಅಂತ ಬರುತ್ತೆ. ಸೊ ಆ ಕಾಂಪ್ಲೆಕ್ಸ್ ಒಳಗಡೆ ಸೆಂಟ್ರಲ್ ಆಟಮ್ ಅನ್ನೋದಿರುತ್ತೆ, ಜೊತೆಗೆ ಲಿಗ್ಯಾಂಡ್ ಅಂತ ಇರುತ್ತೆ. ಆ ಸ್ಪಿಯರ್ ಹೊರಗಡೆ ಏನಾದರೂ ಅಯಾನ್ಸ್ಗಳಿದ್ರೆ ಅದನ್ನು ನಾವು ಕೌಂಟರ್ ಅಯಾನ್ಸ್ಗಳಂತ ಕರಿತೀವಿ. ಸೊ ಇಲ್ಲಿ ಕೋಆರ್ಡಿನೇಟ್ ಬಾಂಡ್ ಅಂತ ಹೇಳಿರೋದ್ರಿಂದ, ಸೊ ಇಲ್ಲಿ ಒಂದು ಎಲಿಮೆಂಟ್ ಇನ್ನೊಂದು ಎಲಿಮೆಂಟ್ಗಳಿಗೆ ಎಲೆಕ್ಟ್ರಾನ್ಸ್ಗಳನ್ನು ಡೊನೇಟ್ ಮಾಡಬೇಕು. ಈ ಡೊನೇಟ್ ಮಾಡುವಂಥ ಸ್ಪೀಸೀಸಿಗೆ ನಾವೇನಂತ ಕರಿತೀವಿ, ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಸೊ ಕೋಆರ್ಡಿನೇಷನ್ ಕಾಂಪೌಂಡಲ್ಲಿ ನಿಮಗೆ ಒಂದು ಕಾಂಪ್ಲೆಕ್ಸ್ ಬರುತ್ತೆ. ಆ ಕಾಂಪ್ಲೆಕ್ಸ್ ವಿಚಾರದಲ್ಲಿ K4FeCN6. ಕ್ಲಿಯರ್? K4FeCN6. ಈ ಸಯನೈಡ್ ಗ್ರೂಪ್ಗಳು ಎಷ್ಟಿರ್ತವೆ? 6. These are bonded to central atom, that is iron. ಐರನಿಗೆ ಇಷ್ಟು ಎಲಿಮೆಂಟ್ಸ್ಗಳು ಬಾಂಡೆಡ್ ಆಗಿರುತ್ತೆ. ಇದನ್ನು ರೆಪ್ರೆಸೆಂಟ್ ಮಾಡೋದು ಹೇಗೆ ರೆಪ್ರೆಸೆಂಟ್ ಮಾಡ್ತಾರೆ? ಈ ಥರ ಬಾಂಡ್ಸ್ಗಳಿಂದ ರೆಪ್ರೆಸೆಂಟ್ ಮಾಡ್ತಾರೆ. ಇದನ್ನು ನಾವೇನಂತ ಕರಿತೀವಿ? ಕೋಆರ್ಡಿನೇಟ್ ಬಾಂಡ್ ಅಂತ ಕರಿತೀವಿ. ನಾವು ಲುಕ್ ಅಟ್ ಹಿಯರ್ ಸ್ಟೂಡೆಂಟ್ಸ್, S ಡಬಲ್
ಬಾಂಡ್ ಓ ನಥಿಂಗ್ ಬಟ್ SO2 ಮಾಲಿಕ್ಯೂಲ್ನ ಕೊಟ್ಟಿದ್ದಾರೆ. ಸೊ ಈ SO2 ಮಾಲಿಕ್ಯೂಲ್ ಸಲ್ಫರ್ ಡೈಆಕ್ಸೈಡ್ ಅಂತ ಕರಿತೀವಿ. ದಿಸ್ ಇಸ್ ಗೇಸಿಯಸ್ ಮಾಲಿಕ್ಯೂಲ್. ಸೊ ಸಲ್ಫರ್ ಡೈಆಕ್ಸೈಡ್ ಬರಿಬೇಕಾದ್ರೆ ಅದಕ್ಕೆ ಲೇವಿಸ್ ಸ್ಟ್ರಕ್ಚರ್ಸ್ನ ರೆಪ್ರೆಸೆಂಟ್ ಮಾಡಿ ನಾವು ತೋರಿಸಿದ್ದೀನಿ ಇಲ್ಲಿ. ಲುಕ್ ಅಟ್ ದೇರ್ ಸಲ್ಫರ್. ಸೊ 16 ಗ್ರೂಪ್ ಎಲಿಮೆಂಟ್ಸ್, ಔಟರ್ ಮೋಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ 6. ಸೊ 1 2 3 4 5 6. ಕ್ಲಿಯರ್? ನೆಕ್ಸ್ಟ್ ಆಕ್ಸಿಜನ್. ಆಕ್ಸಿಜನ್ ಬಿಲಾಂಗ್ಸ್ ಟು ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಎಷ್ಟು ಇರುತ್ತೆ ಆಕ್ಸಿಜನ್ಗೆ? 6 ಇರುತ್ತೆ. ಸೊ 1 2 3 4 5 6. ಕ್ಲಿಯರ್? ನೆಕ್ಸ್ಟ್ ಇನ್ನೊಂದು ಆಕ್ಸಿಜನ್ ಇರುತ್ತೆ ಇಲ್ಲಿ 1 2 3 4 5 6 ಎಲೆಕ್ಟ್ರಾನ್ಸ್ ಆಗುತ್ತೆ. ಈಗ ಈ ಮಾಲಿಕ್ಯೂಲ್ ಸ್ಟೇಬಲ್ ಇದೆಯೋ ಇಲ್ಲ ಅಂತ ಚೆಕ್ ಮಾಡಬೇಕು. ಕ್ಲಿಯರ್? ಚೆಕ್ ಮಾಡಿ ಒಂದ್ಸಲ. ಎಸ್, ಚೆಕ್ ಮಾಡಿದ್ರಲ್ವಾ? ನೋಡಿ ಇಲ್ಲಿ ಒಂದು ಮಿಸ್ಟೇಕ್ಸ್ ಇದೆ. ಏನು ಮಿಸ್ಟೇಕ್ ಆಗುತ್ತೆ ಅಂತ ಅಂದರೆ 1 2 3 4 5 6 7 8 ದಿಸ್ ಈಸ್ ಆಕ್ಟೇಟ್. ಕ್ಲಿಯರ್? ಇಲ್ಲಿ 8 ಎಲೆಕ್ಟ್ರಾನ್ಸ್ನ ನಾವು ಅಬ್ಸರ್ವ್ ಮಾಡಬಹುದು. ನಾವು ನೆಕ್ಸ್ಟ್ ಒನ್ ಈಸ್ 1 2 3 4 5 6 7 8. ಹಿಯರ್ ಆಲ್ಸೋ 8 electrons. 8 electrons. Then what about sulfur? Look at here 1 2 3 4 5 6 7 8 9 10. So more than 8 electrons ಅಂತ ಇದೆ ಇಲ್ಲಿ. ಸೊ ಹಾಗಾದರೆ ಈ ಸ್ಟ್ರಕ್ಚರ್ ಬರ್ದಿರೋದು ಏನಾಗುತ್ತೆ? ರಾಂಗ್ ಆಗಬಹುದು. ಯಾಕೆ ಅಂತ ಅಂದರೆ ಮೋರ್ ದೆನ್ 8 ಎಲೆಕ್ಟ್ರಾನ್ಸ್ ಬಂತು ಅಂದರೆ ಅದ್ರ ಸ್ಟೆಬಿಲಿಟಿ ನೇಚರ್ನ ಲಿಮಿಟೇಷನ್ಸಲ್ಲಿ ಹೇಳಿರ್ತಾರೆ. ಯಾರು? ಕೊಸೆಲ್ ಲೆವಿಸ್ ಅವರು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರಲ್ಲಿ ಲಿಮಿಟೇಷನ್ಸ್ನ ಹೇಳಿರ್ತಾರೆ. ಆ ಲಿಮಿಟೇಷನ್ಸಲ್ಲಿ ಏನಿರುತ್ತೆ? ಮೋರ್ ದೆನ್ 8 ಎಲೆಕ್ಟ್ರಾನ್ಸ್ ಬಂತು ಅಂದರೆ ಇಟ್ ಈಸ್ ನಾಟ್ ಇನ್ ಸ್ಟೇಬಲ್ ನೇಚರ್, ಸ್ಟೇಬಲಲ್ಲಿ ಇರೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಈ ಮಾಲಿಕ್ಯೂಲ್ ಹೇಗೆ ಸ್ಟ್ರಕ್ಚರ್ ಬರಿಬಹುದು? ಲುಕ್ ಅಟ್ ದೇರ್, ಐ ಟೋಲ್ಡ್ ಯು ದಟ್ ಸಲ್ಫರ್ ಅನ್ನೋದು 16 ಗ್ರೂಪ್ ಎಲಿಮೆಂಟ್ಸ್, ಔಟರ್ ಮೋಸ್ಟ್ 6 ಎಲೆಕ್ಟ್ರಾನ್ಸ್. ಸೊ ಆಕ್ಟೇಟ್ ಕಾನ್ಫಿಗರೇಷನ್ ಆಗಬೇಕಂದ್ರೆ 8 ಎಲೆಕ್ಟ್ರಾನ್ಸ್ ಇರಬೇಕು, ಬಟ್ ಮೋರ್ ದೆನ್ 8 ಎಲೆಕ್ಟ್ರಾನ್ಸ್ ಇದೆ. ಸೊ ಡಿಯರ್ ಸ್ಟೂಡೆಂಟ್, ಹಾಗಾದರೆ ಈ ಮಾಲಿಕ್ಯೂಲ್ಗೆ ಹೇಗೆ ಸ್ಟ್ರಕ್ಚರ್ ಬರಿಬಹುದು? ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಬರಿಬೇಕಾದ್ರೆ ನಾವು ಈ ಥರ ಸ್ಟ್ರಕ್ಚರ್ನ ಬರೆದ್ಬಿಡ್ತೀವಿ. ಯಾವುದೇ ಮಾಲಿಕ್ಯೂಲ್ನ ಕೊಟ್ಟರೆ ನೀವು ಫುಲ್ ಗೊತ್ತಾದ ತಕ್ಷಣ ಎಸ್ ನಾನು ಬರಿತೀನಿ ಹಾಗೆ ಜೋಶಲ್ಲಿ ಫುಲ್ ಬರೆದ್ಬಿಡ್ತೀರಾ. ಆದರೆ ಮೈನರ್ ಮಿಸ್ಟೇಕ್ಸ್ ಮಾಡಿರ್ತೀರಾ. ಡಿಯರ್ ಸ್ಟೂಡೆಂಟ್ಸ್, ನೆನ್ಪಿಟ್ಕೊಳ್ಳಿ, ಇಲ್ಲಿ 8 ಎಲೆಕ್ಟ್ರಾನ್ಸ್ ಕಾನ್ಸೆಪ್ಟ್ ಬರಲೇಬೇಕು. ಬಟ್ ಇಲ್ಲಿ ಬರ್ತಿರೋ ಟೋಟಲ್ ಎಲೆಕ್ಟ್ರಾನ್ಸ್ ಎಷ್ಟಿದೆ? ಟೋಟಲ್ 10 ಎಲೆಕ್ಟ್ರಾನ್ಸ್ ಬರುತ್ತೆ. ಈ 10 ಎಲೆಕ್ಟ್ರಾನ್ಸ್ ಬಂತು ಅಂದರೆ ಮಾಲಿಕ್ಯೂಲ್ ಸ್ಟೇಬಲ್ ಆಗಿರೋದಿಲ್ಲ. ಸೊ ನೆಕ್ಸ್ಟ್ ಸ್ಲೈಡಲ್ಲಿ ನೋಡಿ, ಸಲ್ಫರ್ ಡೈಆಕ್ಸೈಡ್ ಮಾಲಿಕ್ಯೂಲ್ನ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಲ್ಲಿ ಹೇಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ? ಒನ್ ಈಸ್ ಸಲ್ಫರ್ ಸೆಂಟ್ರಲ್ ಆಟಮ್ ಇದೆ ಆ್ಯಂಡ್ ಆ ಕಡೆ ಈ ಕಡೆ ಆಕ್ಸಿಜನ್ ಇದೆ. ರಿಮೆಂಬರ್ ಒನ್ ಥಿಂಗ್, ಆಕ್ಸಿಜನ್ ಮತ್ತು ಸಲ್ಫರಲ್ಲಿ ಸೆಂಟ್ರಲ್ ಆಟಮ್ ಸಲ್ಫರ್ನೇ ತಗೋತೀವಂದರೆ ಈ ಸ್ಟ್ರಕ್ಚರ್ಸ್ಗಳನ್ನು ಲೆವಿಸ್ ಡಾಟ್ ಸ್ಟ್ರಕ್ಚರ್ಸ್ನ ಬರೀಬೇಕಾದ್ರೆ ಒಂದು ಐಡಿಯಾ ನಿಮಗಿರಲಿ, ಲೆಸ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಯಾವಾಗಲೂ ಸೆಂಟ್ರಲ್ ಆಟಮ್ ಆಗಿ ಕೂತಿರಬೇಕು. ಅರ್ಥ ಆಗ್ತಿದೆ? ಲೆಸ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಸೆಂಟ್ರಲ್ ಆಟಮ್ ಆಗಿ ಕೂತಿರಬೇಕು. ಬಟ್ ಸಮ್ ಎಕ್ಸೆಪ್ಷನ್ಸ್, ಕೆಲವೊಂದು ಮಾಲಿಕ್ಯೂಲ್ಸ್ಗಳು ಬೇರೆದೇ ಆಗಿರುತ್ತೆ. ನಾವು ಲುಕ್ ಅಟ್ ದೇರ್, ಸಲ್ಫರ್ ಡೈಆಕ್ಸೈಡ್ಗೆ ಕರೆಕ್ಟ್ ಆಕ್ಟೇಟ್ ಕಾನ್ಫಿಗರೇಷನ್ಸ್ನ ಬರೆದಿದ್ದೀನಿ. ಹೇಗೆ? ಆಕ್ಸಿಜನ್ ಸಲ್ಫರ್ ಆಕ್ಸಿಜನ್. ನೋಡಿ, ಲೆವಿಸ್ ಡಾಟ್ ಸ್ಟ್ರಕ್ಚರ್ ಬರಬೇಕಾದ್ರೆ ಫಸ್ಟ್ ಸ್ಕೆಲಿಟಲ್ ಸ್ಟ್ರಕ್ಚರ್ ಈ ಥರ ಬರ್ಕೊಳ್ಳಿ. ನೆಕ್ಸ್ಟ್ ಸಲ್ಫರಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ? 6 ವೇಲೆನ್ಸ್ ಎಲೆಕ್ಟ್ರಾನ್ಸ್. ಸೊ 1 2 3 4. ಕ್ಲಿಯರ್ ಇದೆ? ನೆಕ್ಸ್ಟ್ 5 6. ಅರ್ಥ ಆಯಿತು? ನೆಕ್ಸ್ಟ್ ಪಕ್ಕದಲ್ಲಿರುವಂಥ ಆಕ್ಸಿಜನ್ಗೆ 1 2 3 4 5 6. ಸೊ 5 6 ಎಲೆಕ್ಟ್ರಾನ್ಸ್ ಆಗಿದೆ. ಸೊ 6 ಎಲೆಕ್ಟ್ರಾನ್ಸ್ಗಳನ್ನು ಇಲ್ಲಿ ಬರೆದಿದ್ದೀನಿ, ಇಲ್ಲಿ 6 ಎಲೆಕ್ಟ್ರಾನ್ಸ್ಗಳನ್ನು ಬರೆದಿದ್ದೀನಿ. ವಾಟ್ ಅಬೌಟ್ ಆಕ್ಸಿಜನ್? 1 2 3 4 5 6 ಎಲೆಕ್ಟ್ರಾನ್ಸ್. ಕ್ಲಿಯರ್ ಇದೆ? ಸೊ ಹಾಗಾದರೆ ಆಕ್ಸಿಜನಿಗೆ ಚೆಕ್ ಮಾಡ್ತಾ ಹೋಗುವ. 1 2 3 4 5 6 7 8. ದಿಸ್ ಇಸ್ ವಾಟ್? ಸ್ಟೇಬಲ್. ದೆನ್ 1 2 3 4 5 6 7 8. ದಿಸ್ ಇಸ್ ಆಲ್ಸೋ ಸ್ಟೇಬಲ್ ಇನ್ ನೇಚರ್. ದೆನ್ 1 2 3 4 5 6 7 8. ಕ್ಲಿಯರ್ ಆಯಿತು? ಸೊ ಇಲ್ಲೂ ಕೂಡ 8 ಎಲೆಕ್ಟ್ರಾನ್ಸ್ ಬರುತ್ತೆ. ಇಲ್ಲೂ ಕೂಡ 8 ಎಲೆಕ್ಟ್ರಾನ್ಸ್ ಆ್ಯಂಡ್ ಹಿಯರ್ ಆಲ್ಸೋ 8 ಎಲೆಕ್ಟ್ರಾನ್ಸ್. ಈಗ ಸ್ಟೇಬಲ್ ನೇಚರ್ನ ಎಕ್ಸಿಬಿಟ್ ಮಾಡಿದೆ. ರಿಮೆಂಬರ್ ಒನ್ ಥಿಂಗ್, ಆಕ್ಸಿಜನ್ ಇಲ್ಲಿ ಎಲೆಕ್ಟ್ರಾನ್ ಆಕ್ಸೆಪ್ಟರ್ ಆಗಿ ಕೆಲಸ ಮಾಡುತ್ತೆ. ಗೊತ್ತಿದೆ ನಿಮಗೆ, ಹೈ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್ಗಳು ಯಾವುದಿರುತ್ತೆ, ಎಲೆಕ್ಟ್ರಾನ್ಸ್ಗಳನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಯಾವಾಗಲೂ ಕಾಯ್ತಾ ಇರುತ್ತೆ. ಸೊ ಸಲ್ಫರ್ ಮತ್ತು ಆಕ್ಸಿಜನಲ್ಲಿ ಆಕ್ಸಿಜನ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಸೊ ಎಲೆಕ್ಟ್ರಾನ್ಸ್ನ ಆಕ್ಸೆಪ್ಟ್ ಮಾಡಿಕೊಂಡು ಇಡೀ ಎಂಟೈರ್ ಮಾಲಿಕ್ಯೂಲ್ನ ಸ್ಟೇಬಲ್ ಮಾಡಿ ಇಡುತ್ತೆ.
ಡಿಯರ್ ಸ್ಟೂಡೆಂಟ್ಸ್, ಮನೇಲೂ ಹಾಗೆ ಅಲ್ವಾ, ಅಪ್ಪ ಅನ್ನೋರು ಹೊರಗಡೆ ಹೋಗ್ಬಿಟ್ಟು ಮನೆಯಿಂದ ಏನೇನು ಕೆಲಸ ಮಾಡಬೇಕು ಎಲ್ಲ ಕೆಲಸಗಳನ್ನು ಕಷ್ಟಪಟ್ಟು ನಮಗೆ ತಂದು ಊಟ ಹಾಕ್ತಾರೆ. ಕ್ಲಿಯರ್? ಒಬ್ಬರು ತಮ್ಮ ಪ್ರಾಬ್ಲಮ್ಸ್ಗಳನ್ನು ಹೊತ್ಕೊಂಡ್ಬಿಟ್ಟು ಇಡೀ ಎಂಟೈರ್ ಫ್ಯಾಮಿಲಿ ಲೀಡ್ ಮಾಡಿದ ಹಾಗೆ ಇಲ್ಲಿ ಆಕ್ಸಿಜನ್ ಮಾಲಿಕ್ಯೂಲ್ ಎಲೆಕ್ಟ್ರಾನ್ಸ್ನ ಆಕ್ಸೆಪ್ಟ್ ಮಾಡಿಕೊಂಡು ಲೀಡ್ ಮಾಡೋದು. ಸುಮ್ಮನೆ ಹೇಳಿದೆ, ಏನು ಅನ್ಕೋಬೇಡಿ, ಬಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಲ್ವಾ. ಸೊ ನೆಕ್ಸ್ಟ್ ಸ್ಲೈಡ್, ಕೋಆರ್ಡಿನೇಟ್ ಬಾಂಡ್. ನೋಡಿ, ಸಲ್ಫರ್ ಡೈಆಕ್ಸೈಡ್ ಮಾಲಿಕ್ಯೂಲಲ್ಲಿ ಎರಡು ಥರ ನಾವು ಬಾಂಡ್ಸ್ಗಳನ್ನು ನೋಡ್ಬೋದು. ಒನ್ ಈಸ್ ಕೋವಲೆಂಟ್ ಬಾಂಡ್, ಸೆಕೆಂಡ್ ಒನ್ ಈಸ್ ಕೋಆರ್ಡಿನೇಟ್ ಬಾಂಡ್. ಕೋವಲೆಂಟ್ ಬಾಂಡ್ ನಥಿಂಗ್ ಬಟ್ ವಾಟ್, ಮ್ಯೂಚುವಲ್ ಶೇರಿಂಗ್ ಆಫ್ ದಿ ಎಲೆಕ್ಟ್ರಾನ್ಸ್ ಬಿಟ್ವೀನ್ ಎನಿ ಟು ಆಟಮ್ಸ್. ಅದೇ ಕೋಆರ್ಡಿನೇಟ್ ಬಾಂಡ್ ಅಂದರೆ ಏನಾಗುತ್ತೆ, ಒಂದು ಆಟಮ್ ಸೆಂಟ್ರಲ್ ಆಟಮಿಗೆ ಡೊನೇಟ್ ಮಾಡಿದ ಹಾಗೆ, ಅಥವಾ ಒನ್ ಆಟಮ್ ಮೂರು ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಆಟಮಿಗೆ ಎಲೆಕ್ಟ್ರಾನ್ಸ್ನ ಡೊನೇಟ್ ಮಾಡಿದ ಹಾಗೆ. ನಾವು ಲುಕ್ ಅಟ್ ದೇರ್, ಸಲ್ಫರ್ ಡೈಆಕ್ಸೈಡಲ್ಲಿ ಇಲ್ಲಿ ನೋಡಿ ಸಿಂಗಲ್ 2 ಡಾಟ್ಸ್ ಇದೆ. 2 ಡಾಟ್ಸ್ ನಥಿಂಗ್ ಬಟ್ ವಾಟ್, 1 ಬಾಂಡ್ ಅಂತ ಅರ್ಥ ಅಲ್ವಾ. ಸೊ ಇಲ್ಲಿ ಎಷ್ಟಿದೆ, 4 ಡಾಟ್ಸ್ ನಥಿಂಗ್ ಬಟ್ 2 ಬಾಂಡ್ಸ್ ಅಂತ ಅರ್ಥ. ಸೊ ಸಲ್ಫರ್ ಡೈಆಕ್ಸೈಡ್ ಕ್ಯಾನ್ ರೈಟ್ ಲೈಕ್ ದಿಸ್, ಸಲ್ಫರ್ ಡೈಆಕ್ಸೈಡ್. ಬಟ್ ಇಲ್ಲಿ ಬರೆಯುವಂಥದ್ದು ಏನಾಗಿರುತ್ತೆ, ಇದು ದಿಸ್ ಈಸ್ ಕೋಆರ್ಡಿನೇಟ್ ಬಾಂಡ್. ಇಟ್ ರೆಪ್ರೆಸೆಂಟ್ಸ್ ವಾಟ್, ದಿ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಫ್ರಮ್ ಸಲ್ಫರ್ ಟು ಆಕ್ಸಿಜನ್. ಸಲ್ಫರ್ ಇಂದ ಆಕ್ಸಿಜನ್ಗೆ ಎಲೆಕ್ಟ್ರಾನ್ ಏನಾಗಿರುತ್ತೆ, ಟ್ರಾನ್ಸ್ಫರ್ ಆಗ್ತಿದೆ ಅಂತ ಅರ್ಥ. ನಾವು ಲುಕ್ ಎಟ್ ಹಿಯರ್ 1 2 3 4 5 6, ಟೋಟಲ್ 6 electrons, and here 1 2 3 4 5 6 electrons 7 8 electrons ಆಯಿತು. ಸಲ್ಫರಿಗೆ 1 2 3 4 5, and then coordination ಅಲ್ಲಿ ಒಂದು electrons 6 electrons, ಮೇಲ್ಗಡೆ 2 electrons 8 1 2 3 4 5 6. ಸೊ ಟೋಟಲಿ ಈ ಕಾನ್ಫಿಗರೇಷನ್ಸ್ನ ನೋಡಿದಾಗ ನಮಗೆ ಏನು ಫೀಲ್ ಆಗುತ್ತೆ ಅಂದರೆ, ದಿಸ್ ಮಾಲಿಕ್ಯೂಲ್ ಸ್ಟೇಬಲ್ ಇನ್ ನೇಚರ್. ಸೊ ದಿಸ್ ಈಸ್ ಕೋಆರ್ಡಿನೇಟ್ ಬಾಂಡ್, ದಿಸ್ ಇಸ್ ವಾಟ್, coordinate bond, and this is covalent bond. ಸೊ ಈ ಕಾನ್ಸೆಪ್ಟ್ ಮೇಲೆ ನಿಮಗೆ ತುಂಬ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡ್ತಾ ಹೋಗ್ತಾರೆ. ತುಂಬ ಅಂದರೆ ತುಂಬ ಕ್ವಶನ್ಸ್, ತುಂಬ ಈಸಿ. ನೋಡಿ, BF3 ಮಾಲಿಕ್ಯೂಲ್ ಆ್ಯಂಡ್ NH3 ಮಾಲಿಕ್ಯೂಲ್ ರಿಯಾಕ್ಟ್ ಆದಾಗ ಒಂದು ಅಡಕ್ಟ್ ಫಾರ್ಮೇಷನ್ ಆಗುತ್ತೆ, ನಥಿಂಗ್ ಬಟ್ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ. ಆ ಪ್ರಾಡಕ್ಟಲ್ಲಿ ನೀವು ಯಾವ ಥರ ಬಾಂಡನ್ನು ನೋಡ್ತೀರಾ ಅಂತ ಕೇಳ್ತಾರೆ. ಸೊ ಅದನ್ನು ಏನು ಮಾಡಬೇಕು, BF3 ಮತ್ತು NH3 ಬಂದಾಗ BF3 ಮಾಲಿಕ್ಯೂಲ್ ದೆನ್ NH3 ಮಾಲಿಕ್ಯೂಲ್. ಕ್ಲಿಯರ್? ಸೊ ಬೋರಾನ್ ಈಸ್ 13 ಗ್ರೂಪ್ ಎಲಿಮೆಂಟ್ಸ್ ಆ್ಯಂಡ್ ನೈಟ್ರೋಜನ್ ಈಸ್ 15 ಗ್ರೂಪ್ ಎಲಿಮೆಂಟ್ಸ್. ಔಟರ್ಮೋಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ ಹಿಯರ್ 5, ಹಿಯರ್ 3, ಬಟ್ ವೇಲೆನ್ಸಿ ಈಸ್ 3. ನೋಡಿ, 3 ಇಲ್ಲಿ ಆಲ್ರೆಡಿ ವೇಲೆನ್ಸಿ ಇದೆ, ಹಾಗಾದರೆ 2 ಎಲೆಕ್ಟ್ರಾನ್ಸ್ ಎಲ್ಲಿ ಕೂತಿರುತ್ತೆ, ಈ ಪ್ಲೇಸಲ್ಲಿ ಕೂತಿರುತ್ತೆ. ದೇರ್ ಇಸ್ ನೋ ಫ್ರೀ ಎಲೆಕ್ಟ್ರಾನ್ಸ್ ಇನ್ ಬೋರಾನ್, ಇಸ್ಂಟ್ ಇಟ್? ಅಲ್ಲಿ ಯಾವುದೇ ರೀತಿಯಾದಂಥ ಫ್ರೀ ಎಲೆಕ್ಟ್ರಾನ್ಸ್ ಇಲ್ಲ. ಹಾಗಾದರೆ ಇಲ್ಲಿ ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಕೋಆರ್ಡಿನೇಟ್ ಬಾಂಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದಟ್ ಈಸ್ NH3. ಸೊ ಇದನ್ನು ನಾನು ನಿಮಗೆ ಅರ್ಥ ಆಗಲಿ ಅಂತ ಹೀಗೆ ಬರ್ಕೋತೀನಿ, NH3 ಕೋಆರ್ಡಿನೇಟ್ ಬಾಂಡ್ BF3. ಸೊ ಈ ಥರ ಬಾಂಡನ್ನು ರೆಪ್ರೆಸೆಂಟ್ ಮಾಡ್ಬೋದು. ಹಾಗಾದರೆ ಈ NH3 ಮತ್ತು BF3 ಮಾಲಿಕ್ಯೂಲ್ ಫಾರ್ಮೇಷನ್ ಆಗಬೇಕಾದ್ರೆ ಅಲ್ಲಿ ಬರುವಂಥ ಅಡಕ್ಟ್ ಏನಿರುತ್ತೆ, ಅಡಕ್ಟಲ್ಲಿರುವಂಥ ಬಾಂಡ್ ಯಾವುದಾಗಿರುತ್ತೆ, ದಟ್ ಈಸ್ ಕೋಆರ್ಡಿನೇಟ್ ಬಾಂಡ್. ಕ್ಲಿಯರ್ ಇದೆ? ಏನಾದರೂ ಡೌಟ್ಸ್ ಇದೆಯಾ? ಓಕೆ. ಸೊ ನೆಕ್ಸ್ಟ್ ಸ್ಲೈಡ್, ಆಕ್ಟೆಟ್ ರೂಲ್ ಲಿಮಿಟೇಷನ್. ನೋಡಿ, ಯಾವುದೇ ಒಂದು ವಿಚಾರಗಳನ್ನು ತಂದರೂ ಕೂಡ ಅದರಲ್ಲೊಂದು ಪಾಸಿಟಿವ್ನೆಸ್ ಇರುತ್ತೆ ಆ್ಯಂಡ್ ಇನ್ನೊಂದು ನೆಗೆಟಿವ್ ಅನ್ನೋದು ಇರುತ್ತೆ. ಸೊ ಕೆಲವೊಂದರಲ್ಲಿ ಲಿಮಿಟೇಷನ್ಸ್ ಅಂತಲೂ ಇರುತ್ತೆ, ಕೆಲವೊಂದರಲ್ಲಿ ಡ್ರಾಬ್ಯಾಕ್ಸ್ ಅಂತಲೂ ಇರುತ್ತೆ, ಕೆಲವೊಂದು ಪಾಸಿಟಿವ್ ನೇಚರ್ ಅಂತಲೂ ಇರುತ್ತೆ. ಈಗ ರುದರ್ಫೋರ್ಡ್ಸನ್ನು ತಗೊಳ್ಳಿ, ಬೋಸ್ ಅಟಾಮಿಕ್ ಮಾಡೆಲನ್ನು ತಗೊಳ್ಳಿ, ಪ್ರತಿಯೊಂದು ಮಾಡೆಲ್ಸ್ಗಳನ್ನು ತಗೊಳ್ಳಿ, ಪ್ರತಿಯೊಬ್ಬರು ಸೈಂಟಿಸ್ಟ್ಗಳು, ಮೆಂಡೆಲಿ ಬಯಾಲಜಿ ಬಂದರೆ ಮೆಂಡೆಲಿಯನ್ನು ತಗೊಳ್ಳಿ, ಆ್ಯಂಡ್ ದೆನ್ ಡಾರ್ವಿನಿಸಮ್ ಅನ್ನೋದು ತಗೊಳ್ಳಿ, ಪ್ರತಿಯೊಂದರಲ್ಲೂ ಒಂದೊಂದೊಂದೊಂದು ಡ್ರಾಬ್ಯಾಕ್ಸ್ ಇರುತ್ತೆ. ಆ ಡ್ರಾಬ್ಯಾಕ್ಸ್ಗಳೇ ನೆಕ್ಸ್ಟ್ ಫ್ಯೂಚರಲ್ಲಿ ಬ್ಯೂಟಿಫುಲ್ ಥಿಯರಿಯಾಗಿ ಬರುತ್ತೆ. ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ, ಆಕ್ಟೆಟ್ ರೂಲ್ನ ಲಿಮಿಟೇಷನ್ಸ್ ಅಂದರೆ ಏನು? ಫಸ್ಟ್ ಲಿಮಿಟೇಷನ್ಸ್ ಏನು ಹೇಳಿರ್ತಾರೆ ಅಂತ ಅಂದರೆ, ಎಲೆಕ್ಟ್ರಾನ್ ಪ್ರಿಸೈಸ್, ಎಲೆಕ್ಟ್ರಾನ್ ರಿಚ್ ಆ್ಯಂಡ್ ಎಲೆಕ್ಟ್ರಾನ್ ಡಿಫಿಷಿಯೆಂಟ್. ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಆ್ಯಂಡ್ ಎಲೆಕ್ಟ್ರಾನ್ ರಿಚ್ ಅಂತಂದರೆ, ಸೊ ಸ್ಟೇಬಲ್ ಆಕ್ಟೆಟ್ ಕಾನ್ಫಿಗರೇಷನ್ ಆಗಬೇಕಂದ್ರೆ ಒಂದು ಮಾಲಿಕ್ಯೂಲ್ 8 ಎಲೆಕ್ಟ್ರಾನ್ಸ್ನ ತನ್ನಲ್ಲಿ ಹೊಂದಿರಬೇಕು. ಇಸ್ಂಟ್ ಇಟ್? ಸೆಂಟ್ರಲ್ ಆಟಮ್ಸ್ ಯಾವಾಗಲೂ 8 ಎಲೆಕ್ಟ್ರಾನ್ಸ್ನ ಹೊಂದಿರಬೇಕು. ಔಟರ್ ಮೋಸ್ಟ್ ಇರುವಂತಹ ಅಂದರೆ ಪೋಲಾರ್ ರೀಸನ್ಸಲ್ಲಿರುವಂಥ ಎಂಡಲ್ಲಿರುವಂಥ ಎಲಿಮೆಂಟ್ಸ್ಗಳು ಕೂಡ 8 ಎಲೆಕ್ಟ್ರಾನ್ಸ್ಗಳನ್ನ ಹೊಂದಿರಬೇಕು. ಮೋರ್ ದೆನ್ 8 ಎಲೆಕ್ಟ್ರಾನ್ಸ್ ಬಂದರೂ ಕೆಲವೊಂದು ಮಾಲಿಕ್ಯೂಲ್ಗಳು ಸ್ಟೇಬಲ್ ಆಗಿರುತ್ತೆ. ಬಟ್ ಲೆವಿಸ್ ಅವರು ಹೇಳಿರೋದು ಏನಾಗಿರುತ್ತೆ ಅಂದರೆ, ಇಫ್ ಅ ಮಾಲಿಕ್ಯೂಲ್ ಎಕ್ಸಿಬಿಟ್ ಮೋರ್ ದೆನ್ 8 ಎಲೆಕ್ಟ್ರಾನ್ಸ್ ಇಟ್ ಬಿಕಮ್ಸ್ ಅನ್ಸ್ಟೇಬಲ್ ಅಂತ ಹೇಳಿರ್ತಾರೆ. ಬಟ್
ಅದಕ್ಕೆ ಪ್ರೂಫ್ ತುಂಬ ಸಿಗ್ತಾ ಹೋಗುತ್ತೆ. ನೋ, ಮೋರ್ ದೆನ್ 8 ಎಲೆಕ್ಟ್ರಾನ್ಸ್ ಇದ್ರೂ ಕೂಡ ಕೆಲವೊಂದು ಮಾಲಿಕ್ಯೂಲ್ಸ್ಗಳು ಸ್ಟೇಬಲ್ ನೇಚರ್ನ ಎಕ್ಸಿಬಿಟ್ ಮಾಡಿರುತ್ತೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಕ್ಲಿಯರ್? ಸೊ ನಾವು ಇದ್ರ ಮೇಲೂ ಕೂಡ ನಿಮಗೆ ಕಾಂಪಿಟೇಟಿವ್ ಕ್ವಶನ್ಸ್ಗಳು ಬರೋ ಸಾಧ್ಯತೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ SF6 ಮಾಲಿಕ್ಯೂಲ್ ಇರ್ಬೋದು. ಇಲ್ಲಿ ನಾವು ಈಗ ಏನು ಮಾಡಿದ್ವಿ, PCl5 ಮಾಲಿಕ್ಯೂಲ್ಸ್ ಕೊಟ್ಟಿದ್ದೀವಿ. ಸೊ 8 ಎಲೆಕ್ಟ್ರಾನ್ಸ್ ಬಿಟ್ಟು PCl5 ಅಂತ ಬಂದಾಗ ಲುಕ್ ಅಟ್ ದೇರ್, ಫಾಸ್ಫರಸ್ ಅಟಾಮಿಕ್ ನಂಬರ್ 15, ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಈಸ್ ವಾಟ್ 5 ಎಲೆಕ್ಟ್ರಾನ್ಸ್ ಬಂದಾಗ ಅಲ್ಲಿ PCl5 ಕೊಟ್ಟಿರೋದ್ರಿಂದ ಸೊ ಟೋಟಲ್ 5 Cl chlorine and chlorine. Look at here. ಸೊ ಫಾಸ್ಫರಸ್ಗೆ 5 ಎಲೆಕ್ಟ್ರಾನ್ಸ್ .5 ಡಾಟ್ಸ್ ಬರಿತೀವಿ. ಕ್ಲೋರಿನಲ್ಲಿ 17 ಎಲೆಕ್ಟ್ರಾನ್ಸ್ ಇರುತ್ತೆ, ಔಟರ್ ಮೋಸ್ಟ್ 7 ಎಲೆಕ್ಟ್ರಾನ್ಸ್, 2 + 2 4 + 2 6 + 1 ಏನಾಯಿತು 7. ಇದೇ ಥರ ಪ್ರತಿಯೊಂದು ಎಲಿಮೆಂಟಿಗೆ ಬರೀತಾ ಹೋಗ್ಬೇಕು. ನಾವು ಲುಕ್ ಅಟ್ ದೇರ್ 1 2 3 4 5 6 7 8. ಡಿಯರ್ ಸ್ಟೂಡೆಂಟ್, ದಿಸ್ ಇಸ್ ವಾಟ್ ಸ್ಟೇಬಲ್ ಇನ್ ನೇಚರ್. ಕ್ಲಿಯರ್? ಸೊ ಲೈಕ್ ದಿಸ್ ಪ್ರತಿಯೊಂದು ಕೂಡ ಸ್ಟೇಬಲ್ ಆಗಿರುತ್ತೆ. ಬಟ್ ಸೆಂಟ್ರಲ್ ಆಟಮ್ ನೋಡಿ 1 2 3 4 5 6 7 8 9 10. ಸೊ ಮೋರ್ ದೆನ್ 8 ಎಲೆಕ್ಟ್ರಾನ್ಸ್ ಇಲ್ಲಿರುತ್ತೆ. ಮೋರ್ ದೆನ್ 8 ಎಲೆಕ್ಟ್ರಾನ್ಸ್ ಇರೋದ್ರಿಂದ ಏನು ಪ್ರಾಬ್ಲಮ್ಮು? ಲೆವಿಸ್ ಏನು ಹೇಳಿದ್ರು, ಇಟ್ ಈಸ್ ನಾಟ್ ಸ್ಟೇಬಲ್ ಇನ್ ನೇಚರ್. ಬಟ್ ಇದೇನಾಗಿರುತ್ತೆ, ಸ್ಟೇಬಲ್ ಮಾಲಿಕ್ಯೂಲ್ ಆಗಿರುತ್ತೆ. ಸ್ಟೆಬಿಲಿಟಿನೂ ಕೂಡ ಮತ್ತೆ ಫರ್ದರ್ ಬೇರೆ ಕಾನ್ಸೆಪ್ಟಲ್ಲಿ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಅಲ್ಲಿ SF6 ಇದೆ. SF6 ಅಲ್ಲೂ ಕೂಡ ಏನು ಮಾಡಿದ್ದಾರೆ ಅವರು, ಈ ಥರ ಬರಿತೀವಿ SF6. ಸೊ ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇನ್ ಸಲ್ಫರ್ ಈಸ್ ದಟ್ ಈಸ್ 6. ಸೊ ಸರೌಂಡಿಂಗ್ಸಲ್ಲಿರುವಂಥ ಫ್ಲೋರಿನು 6 ಇದೆ. ಸೊ ಟೋಟಲ್ 6 ಇರೋದ್ರಿಂದ ಏನಾಗ್ತಿದೆ ಅಲ್ಲಿ 6 ಎಲೆಕ್ಟ್ರಾನ್ಸ್ ಸಲ್ಫರಲ್ಲಿ 6 + 6 ಎಷ್ಟಾಗುತ್ತೆ 12. ನೋಡಿ 1 2 3 4 5 6 7 8 9 10 11 12. ಸೊ ದಿಸ್ ಇಸ್ ಆಲ್ಸೋ ಎಲೆಕ್ಟ್ರಾನ್ ರಿಚ್ ಸ್ಪೀಸೀಸ್. ಎಲೆಕ್ಟ್ರಾನ್ ರಿಚ್ ಸ್ಪೀಸೀಸ್ ಆಗಿರೋದ್ರಿಂದ ಮೋರ್ ದೆನ್ 8 ಎಲೆಕ್ಟ್ರಾನ್ಸ್ ಇದ್ರೂ ಕೂಡ ಇಟ್ ಈಸ್ ಸ್ಟೇಬಲ್ ಇನ್ ನೇಚರ್. ಸೊ ದಿಸ್ ಇಸ್ ದ ಲಿಮಿಟೇಷನ್ಸ್ ಫಾರ್ ದಿಸ್ ಒನ್. ಆ್ಯಂಡ್ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಸ್ಪೀಸೀಸ್ ಇದ್ರೂ ಕೂಡ ಕೆಲವೊಂದು ಸ್ಟೇಬಲ್ ನೇಚರ್ನ ಎಕ್ಸಿಬಿಟ್ ಮಾಡ್ತಾ ಇರುತ್ತೆ. ಸೊ ಇದೆಲ್ಲ ಲಿಮಿಟೇಷನ್ಸ್ ಆಗುತ್ತೆ. ಫರ್ದರ್ ಕ್ಲಾಸಲ್ಲಿ ನಾವು ನ್ಯೂ ಮೆಥಡ್ಸ್ ಬಗ್ಗೆ ಸ್ಟಡಿ ಮಾಡುವ. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಪೋಲಾರ್ ಆ್ಯಂಡ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್. ಸೊ ಡಿಯರ್ ಸ್ಟೂಡೆಂಟ್, ದಿಸ್ ಕಾನ್ಸೆಪ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಎಸ್ಪೆಷಲಿ ಆನ್ ದಿಸ್ ಕಾನ್ಸೆಪ್ಟ್ ದೇ ವಿಲ್ ಲಿಂಕ್ ಟು ದ ಯುವರ್ ವಾಟ್ ಡೈಪೋಲ್ ಮೂಮೆಂಟ್ ಆ್ಯಂಡ್ ದೆನ್ polar molecule and non-polar molecules. Now look at there, ಅವರು ಒಂದು ಮಾಲಿಕ್ಯೂಲ್ ಕೊಟ್ಟ ತಕ್ಷಣ ಇದು ಪೋಲಾರ್ ಮಾಲಿಕ್ಯೂಲ್ ಇದೆ ಅಥವಾ ನಾನ್ ಪೋಲಾರ್ ಮಾಲಿಕ್ಯೂಲ್ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ನೋಡಿ. ಒಂದ್ಸಲ HCl ಇದೆ, CO ಇದೆ, OF ಇದೆ, SH ಇದೆ ಆ್ಯಂಡ್ ಮೀಥೇನ್ ಮಾಲಿಕ್ಯೂಲ್ ಇದೆ. ಸೊ ನಮಗೆ ಈಸಿಯಾಗಿ ಅಷ್ಟು ಬೇಗ ನಮಗೆ ಗೊತ್ತಾಗಲ್ಲ ಇದು ಪೋಲಾರ್ ಇದೆಯಾ ನಾನ್ ಪೋಲಾರ್ ಇದೆಯಾ, ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮ ಹತ್ರ ಒಂದು ಸೊಲ್ಯೂಷನ್ ಇದೆ. ಆ ಸೊಲ್ಯೂಷನ್ ಭಾಳ ಈಸಿ ಅಂದರೆ ಭಾಳ ಈಸಿಯಾಗಿ ಇದನ್ನು ನಾವು ಟ್ರೈ ಮಾಡ್ಬೋದು. ವಾಟ್ ಈಸ್ ದಟ್ ಸೊಲ್ಯೂಷನ್ ಈಸ್, ಇಫ್ ಡೆಲ್ಟಾ NG ನಥಿಂಗ್ ಬಟ್ ಇಫ್ ಡೆಲ್ಟಾ EN ಎಲೆಕ್ಟ್ರೋನೆಗೆಟಿವ್ ಅಂತ ಕರಿತೀನಿ ನಾನು, ಈಸ್ ಗ್ರೇಟರ್ ದೆನ್ 0. ಇಫ್ ಡೆಲ್ಟಾ ಎಲೆಕ್ಟ್ರೋನೆಗೆಟಿವ್ ಈಸ್ ಗ್ರೇಟರ್ ದೆನ್ 0.5, ದೆನ್ ದ ಮಾಲಿಕ್ಯೂಲ್ ವಿಲ್ ಬಿ polar molecule. The molecule will be polar molecule. If electronegative difference between any two elements is less than 0.5, then it is what? Non-polar molecule. ಏನಂತ ಕರಿತೀವಿ ಇದನ್ನು? Non-polar molecule. ಹಾಗಾದರೆ ನಿಮ್ಮ ತಲೆಯಲ್ಲಿ ಇನ್ನೊಂದು ಬಂದಿರಬಹುದು, ಏನು ಸರ್ ಹಾಗಾದರೆ ಡೆಲ್ಟಾ ಎಲೆಕ್ಟ್ರೋನೆಗೆಟಿವ್ ಈಸ್ ಈಕ್ವಲ್ ಟು 0.5 ಆದರೆ ಏನಾಗುತ್ತೆ? ಬಿಕಾಸ್ ಇಟ್ ಈಸ್ ಗ್ರೇಟರ್ ದೆನ್ 0.5 and it is lesser than 0.5, then third condition is what? Delta electronegative is equal to 0.5 adre what will be the molecule? Simple, it is obviously polar but it is covalent molecule. What is that? Polar covalent molecule anta karitivi. If electronegativity changes 0.5 adre, if it is less than 0.5, then non-polar molecule. If it is greater than 0.5, this is a polar molecule. So let's see one by one. ನಾನು ಸುಮ್ಮನೆ ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ನ ತಗೋತೀನಿ. ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್, this is what? Carbon dioxide, CO2. Whether the molecule is non-polar or polar. Let's see. So now C double bond O and double bond O. So this is the structure of what? Carbon dioxide.
Now I will consider only C and O, right side CO group ಅನ್ನು ಕನ್ಸಿಡರ್ ಮಾಡ್ತಿದ್ದೀನಿ. The electronegativity value of oxygen ಏನಾಗಿರುತ್ತೆ and carbon ಏನಾಗಿರುತ್ತೆ. The electronegativity of oxygen is what? 3.44 and the electronegativity difference of carbon is 2.55. So calculate ಮಾಡಿದ್ರೆ ಆನ್ಸರ್ ಎಷ್ಟು ಸಿಗುತ್ತೆ, ನೆಟ್ ಡಿಫರೆನ್ಸ್ ಎಷ್ಟು ಸಿಗುತ್ತೆ ನಿಮಗೆ, ದಟ್ ಈಸ್ 0.9 ಎಸ್ ಹೇಳಿ, that is what? 0.89. Okay, so this is out one set. ಕಾರ್ಬನ್ ಮಾನಾಕ್ಸೈಡ್ ನಡುವೆ ಬರುವಂಥ 0.89 ವ್ಯಾಲ್ಯೂ ಬರುತ್ತೆ. ಸೊ ಅದೇ ವ್ಯಾಲ್ಯೂನ ನೀವು ಈ ಕಡೆನೂ ಕೂಡ ಶಿಫ್ಟ್ ಮಾಡಬೇಕು, ಬಿಕಾಸ್ ಇಲ್ಲೂ ಕೂಡ CO ಗ್ರೂಪ್ ಇದೆ. ಸೊ ದಟ್ ಈಸ್ ವಾಟ್? 0.89. 0.89 ಮೈನಸ್ 0.89 ಮಾಡಿದ್ರೆ ಏನು ಬರುತ್ತೆ? ದಟ್ ಆನ್ಸರ್ ವಿಲ್ ಬಿ 0. ಸೊ ನೆಟ್ ರಿಸಲ್ಟ್ ಏನಾಗುತ್ತೆ? 0 ಆಗೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ಈಸ್ electronegativity of carbon dioxide molecule ಏನಾಗಿರುತ್ತೆ? less than 0.5. that's why this is non-polar molecule. non-polar molecule ಆಗುತ್ತೆ. ಇದು ಒನ್ ಫಾರ್ಮ್ಯಾಟ್, ನಿಮಗೆ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್, 10 ಸೆಕೆಂಡ್ 2 ಸೆಕೆಂಡ್ಸ್ ಒಳಗಡೆ ಆನ್ಸರ್ ಮಾಡೋಕ್ಕಿರುವಂಥ ಮೆಥಡು. ಇದ್ರ ಬದಲಿಗೆ ಇನ್ನೊಂದು ಮೆಥಡ್ ಹೇಗೆ ಅಂತಂದರೆ, ಇಲ್ಲೇ ನೋಡ್ಬೋದು, ಕಾರ್ಬನ್ ಈಸ್ ಲೆಸ್ ಎಲೆಕ್ಟ್ರೋನೆಗೆಟಿವ್ ದೆನ್ ವಾಟ್? ಆಕ್ಸಿಜನ್. ಸೊ ಡೆಲ್ಟಾ ನೆಗೆಟಿವ್ ಬರುತ್ತೆ, ಡೆಲ್ಟಾ ನೆಗೆಟಿವ್ ಬರುತ್ತೆ, ಇಲ್ಲಿ ಗ್ರೂಪ್ ಇದು ಬರುತ್ತೆ. 2 ನೆಗೆಟಿವ್ ಚಾರ್ಜಸ್ ಈಸ್ ಕ್ಯಾನ್ಸಲ್ಡ್ ಬೈ ದಿಸ್ ಗ್ರೂಪ್. ಕ್ಲಿಯರ್? ಈ ಥರ ಇಲ್ಲ, ನಿಮಗೆ ಈ ಮೆಥಡ್ ಫ್ರೀ ಈಸಿ ಅನ್ಸಿದ್ರೆ ಈ ಮೆಥಡನ್ನು ಫಾಲೋ ಮಾಡಿ, ಇನ್ನೊಂದು ಮೆಥಡ್ ಫ್ರೀ ಈಸಿ ಅನ್ಸುತ್ತೆ ಅಂದರೆ ಆ ಮೆಥಡನ್ನು ಫಾಲೋ ಮಾಡಿ. ನಾವು ಟೇಕ್ ಒನ್ ಬೈ ಒನ್. ಫಸ್ಟ್ ಒನ್ ಈಸ್ HCl. ಸೊ ಇದರ ಐಡಿಯಾ ಇದೆಯಲ್ಲೋ, ಗೊತ್ತಿದೆಯಲ್ಲ, ಕ್ಲಿಯರ್ ಇದೆ? ಒಂದ್ಸಲ ನೋಡ್ಕೊಳ್ಳಿ ನೀಟಾಗಿ. ಓಕೆ, ನೆಕ್ಸ್ಟ್ ಒನ್ ಈಸ್ ವಾಟ್? HCl. HCl ಮಾಲಿಕ್ಯೂಲ್ ಅಲ್ಲಿ ವಾಟ್ ಈಸ್ ದ electronegative value of hydrogen and what is the electronegativity of the Cl. ನೋಡಿ, ಕೆಲವೊಂದು ಟೈಮಲ್ಲಿ Cl ಏನು ಮಾಡಿರ್ತಾರೆ? 4 ಅಂತ ತೊಗೊಂಡ್ಬಿಟ್ಟಿರ್ತಾರೆ electronegativity ವ್ಯಾಲ್ಯೂನ. ಹೈಡ್ರೋಜನ್ ಬಂದರೆ 2.20. ಸೊ ನೆಕ್ಸ್ಟ್ ಒನ್ ಈಸ್ HCl ಮಾಲಿಕ್ಯೂಲ್. ವೆದರ್ ಇಟ್ ಈಸ್ ಪೋಲಾರ್ ಆರ್ ನಾನ್ ಪೋಲಾರ್ ಅನ್ನೋ ತುಂಬ ಈಸಿಯಾಗಿ ಡೈರೆಕ್ಟಾಗಿ ಗೊತ್ತಾಗ್ಬಿಡೋದು, ಬಿಕಾಸ್ ಕ್ಲೋರಿನ್ ಈಸ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ದೆನ್ ಹೈಡ್ರೋಜನ್. ಸೊ ಡಿಫ್ರೆನ್ಸ್ ಆಬ್ವಿಯಸ್ಲಿ ಮೋರ್ ದೆನ್ 0.5 ಇದ್ದೇ ಇರುತ್ತೆ. ಸೊ ಇದು ಪೋಲಾರ್ ಮಾಲಿಕ್ಯೂಲ್. ಈ ಥರ ಮಾಲಿಕ್ಯೂಲ್ಸ್ನ ನಾವು ಡೈರೆಕ್ಟಾಗಿ ಬರೆದ್ಬಿಡ್ಬೋದು. ಇಟ್ ಈಸ್ ಪೋಲಾರ್ ಮಾಲಿಕ್ಯೂಲ್. ಪೋಲಾರ್ ಮಾಲಿಕ್ಯೂಲ್. ಆದರೂ ಡಿಫ್ರೆನ್ಸನ್ನು ಚೆಕ್ ಮಾಡ್ತಾ ಹೋದರೆ, ದಟ್ ಈಸ್ Clಗಿರುವಂಥ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ 3.16 ಆ್ಯಂಡ್ ಹೈಡ್ರೋಜನ್ಗಿರುವಂಥದ್ದು 2.20 ಇರುತ್ತೆ. ಸೊ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಸಿಗುವಂಥ ಆನ್ಸರ್ ದಟ್ ಈಸ್ 0.9 ಸಮಥಿಂಗ್ ಬರುತ್ತೆ. ಸೊ ನಥಿಂಗ್ ಬಟ್ ಇಟ್ ಈಸ್ ಗ್ರೇಟರ್ ದೆನ್ 0.5. 0.5ಗಿಂತ ಜಾಸ್ತಿ ಇರೋದ್ರಿಂದ ಆ ಕಾರಣಕ್ಕೆ ಇಟ್ ಈಸ್ ವಾಟ್? ಪೋಲಾರ್ ಮಾಲಿಕ್ಯೂಲ್. ಸೊ ಸಿಮಿಲರ್ ಕಾರ್ಬನ್ ಮಾನಾಕ್ಸೈಡ್ ಗ್ರೂಪನ್ನು ನೋಡಿದಾಗ, look at here, carbon is less electronegative than what? Oxygen. ಕ್ಲಿಯರ್? ಕಾರ್ಬನ್ ಆಕ್ಸಿಜನ್ಗಿಂತ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂನಲ್ಲಿ ಏನಾಗಿರುತ್ತೆ? ತುಂಬ ಕಡಿಮೆ ಇರುತ್ತೆ. ಇಲ್ಲೇ ನೀವು ಡೈರೆಕ್ಟಾಗಿ ಹೇಳ್ಬೋದು, ಇಟ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದೆನ್ ಕಾರ್ಬನ್, ದಟ್ಸ್ ವೈ ಇಟ್ ಈಸ್ ಪೋಲಾರ್ ಮಾಲಿಕ್ಯೂಲ್. ಅದೇ ನಾವೇನಾದರೂ ಸಬ್ಸ್ಟಿಟ್ಯೂಷನ್ಸ್, ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್, ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ಸ್ನ ಕ್ಲೀನಾಗಿ ನೋಡ್ತಾ ಹೋದರೆ, ದಟ್ ಈಸ್ ವಾಟ್? 2.54 ಮೈನಸ್ 3 ಎಷ್ಟಿರುತ್ತೆ? 44. So this is 3.44 and this is 2.55. ನೆಟ್ ಡಿಫ್ರೆನ್ಸ್ ಬರೋದು ಎಷ್ಟು ಬರುತ್ತೆ? 0.89 ಡಿಫ್ರೆನ್ಸ್ ಬರ್ತಾ ಹೋಗುತ್ತೆ. 0.89 ಡಿಫ್ರೆನ್ಸ್ ನಥಿಂಗ್ ಬಟ್ ಮೋರ್ ದೆನ್ ವಾಟ್? ದಟ್ ಈಸ್ 0.5. ಸೊ ಆಬ್ವಿಯಸ್ಲಿ ದಿಸ್ ಇಸ್ ಆಲ್ಸೋ ವಾಟ್? ಇಟ್ ಈಸ್ ಅ ಪೋಲಾರ್ ಮಾಲಿಕ್ಯೂಲ್. ಪೋಲಾರ್ ಮಾಲಿಕ್ಯೂಲ್. Isn't it? ಕರೆಕ್ಟ್ ಇದೆ ಅಲ್ವಾ? ಸೊ ನೆಕ್ಸ್ಟ್ ಒನ್ ಈಸ್ ಆಕ್ಸಿಜನ್ ಅಂಡ್ ಫ್ಲೂರಿನ್. ಆಕ್ಸಿಜನ್ ಅಂಡ್ ಫ್ಲೂರಿನ್ ಬಂದಾಗ 3.98 is the electronegative value of fluorine and oxygen obviously ಹೇಳಿದ್ದೀನಿ, that is 3.44. that is what oxygen. ಸೊ ನೀವು ಫೈನಲ್ ಆಗಿ ಆನ್ಸರ್ ಬರೆಯೋದ್ರೆ 4 and this is 5 and this is 0. So this is what? 0.54 value ಬರುತ್ತೆ. 0.54 nothing but it is greater than obviously 0.5, then OF molecule is also polar molecule.
polar molecule. Next one is SH, sulfur and hydrogen. Clear ಆಗಿ ಅರ್ಥ ಆಗ್ತಿದೆ ಅಲ್ವಾ? ಸೊ ಹಾಗಾದರೆ ಸಲ್ಫರ್ ವ್ಯಾಲ್ಯೂ ಏನಾಗಿರುತ್ತೆ? ಎಲೆಕ್ಟ್ರೋನೆಗೆಟಿವ್ ವ್ಯಾಲ್ಯೂ ಆಗಿರುತ್ತೆ. ಈಗ ಸಲ್ಫರ್ ಮತ್ತು ಹೈಡ್ರೋಜನ್ ವಿಚ್ ಒನ್ ಇಸ್ ದ ಮೋರ್ ಎಲೆಕ್ಟ್ರೋನೆಗೆಟಿವ್ ವ್ಯಾಲ್ಯೂ? ಇದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಸಲ್ಫರಲ್ಲಿ ಮತ್ತು ಹೈಡ್ರೋಜನಲ್ಲಿ ಯಾವುದು ಎಲೆಕ್ಟ್ರೋನೆಗೆಟಿವ್ ಆಗಿರುತ್ತೆ? ಜಸ್ಟ್ ಈಗ ಕೊಟ್ಟಿರುವಂಥ ಆಪ್ಷನ್ಸ್ ಚೂರು ಅಪ್ಲೈ ಮಾಡಿ, ಸ್ವಲ್ಪ ಯೋಚನೆ ಮಾಡಿ, ಯಾವ್ದು ಆನ್ಸರ್ ಬರುತ್ತೆ? ಎಸ್, ಸೊ ಇದರಲ್ಲಿ ಸಲ್ಫರಿಗೆ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಜಾಸ್ತಿ ಇರುತ್ತೆ. SH ಸಲ್ಫರಿಗೆ 2.58 ಇದ್ದರೆ ಹೈಡ್ರೋಜನಿಗೆ ಎಷ್ಟಿರುತ್ತೆ? 2.20. ಹಾಗಾದರೆ ಡಿಫ್ರೆನ್ಸ್ ಜಾಸ್ತಿ ಬರುತ್ತಾ ಕಡಿಮೆ ಬರುತ್ತಾ? ಲುಕ್ ಎಟ್ ಹಿಯರ್, ದಿಸ್ ಇಸ್ ವಾಟ್ 2.20, 80 ಆಗುತ್ತೆ, 8 5 2 ಹೋದರೆ 3 ಆಗುತ್ತೆ, 2 2 0, ದಟ್ ಈಸ್ 0.38. ನಾವು ಕನ್ಕ್ಲೂಡ್ ನೀವೇ ಮಾಡ್ಬೋದಾ? ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಬಿಟ್ವೀನ್ ಎಸ್ ಆ್ಯಂಡ್ ಹೆಚ್ ಫೈನಲ್ ಆಗಿ ಸಿಗೋದು ಎಷ್ಟಾಗುತ್ತೆ? 0.38. 0.38 nothing but it is less than 0.5. Less than 0.5 nothing but it is a non-polar molecule. Isn't it? This is non-polar molecule and OF is polar molecule and CO is polar molecule. HCl is polar molecule. Then what about CH4? ನಿಮಗೆ ಡಾಟಾನ ಕೊಟ್ಟಿದ್ದೀನಿ. ಕಾರ್ಬನ್ನು 2.55 ಇರುತ್ತೆ ಎಲೆಕ್ಟ್ರೋನೆಗೆಟಿವಿಟಿ, ಹೈಡ್ರೋಜನ್ ಎಷ್ಟಿರುತ್ತೆ? 2.20 ಅಂತ ಇರುತ್ತೆ. ಜಸ್ಟ್ ಅದನ್ನು ಅಪ್ಲೈ ಮಾಡಿ, ಆನ್ಸರ್ ನಿಮಗೆ ಸಿಗತ್ತೆ. ಕ್ಲಿಯರ್? ಒಂದ್ಸಲ ನೋಡ್ಕೊಳ್ಳಿ ನೀಟಾಗಿ ಬೋರ್ಡು. ಕ್ಲಿಯರ್? ಅರ್ಥ ಆಗಿದೆ ಅಲ್ವಾ? ಸೊ ಹಾಗಾದರೆ CH4 ಪೋಲಾರ್ ಮಾಲಿಕ್ಯೂಲ, ನಾನ್ ಪೋಲಾರ್ ಮಾಲಿಕ್ಯೂಲ್. ನೋಡಿ ಅಲ್ಲೆಲ್ಲ ಕ್ಯಾನ್ಸಲ್ ಆಗುತ್ತೆ ಮಾಲಿಕ್ಯೂಲ್ಸಲ್ಲಿ. ಕಾರ್ಬನಲ್ಲಿ ಬರುವಂಥದ್ದು ಎಷ್ಟಿರುತ್ತೆ? 2.55 ಆ್ಯಂಡ್ ದೆನ್ 2.22 ಇರುತ್ತೆ. ಸೊ ಇದನ್ನು ಅಪ್ಲೈ ಮಾಡಿದಾಗ ಕಾರ್ಬನ್ CH4 ಮಾಲಿಕ್ಯೂಲ್ ಏನಾಗಿರುತ್ತೆ? ನಾನ್ ಪೋಲಾರ್ ಮಾಲಿಕ್ಯುಲರ್ ಆಗಿರುತ್ತೆ. ಬಿಕಾಸ್ ಎಲ್ಲ ವ್ಯಾಲ್ಯೂಸು ಕ್ಯಾನ್ಸಲ್ ಆದಾಗ ಆನ್ಸರ್ ಸಿಗೋದು ನಮಗೆ 0. ಓಕೆ, ನೆಕ್ಸ್ಟ್ ಸ್ಲೈಡಿಗೆ ಹೋಗುವ. ಹಾಗಾದರೆ ಬಾಂಡ್ ಪ್ಯಾರಾಮೀಟರ್ಸ್. ಕ್ಲಿಯರ್? ಬಾಂಡ್ ಪ್ಯಾರಾಮೀಟರ್ಸ್ ಅಂದರೆ ಏನು? ಒಂದು ಮಾಲಿಕ್ಯೂಲ್ನಲ್ಲಿ ಬಾಂಡ್ ಫಾರ್ಮೇಷನ್ ಆಗಿರುತ್ತೆ. ಈ ಬಾಂಡ್ ಫಾರ್ಮೇಷನ್ ಆಗಿರುವಂಥದ್ದನ್ನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕಂತಲೇ ಕೆಲವೊಂದು ಪ್ಯಾರಾಮೀಟರ್ಸ್ಗಳನ್ನು ಯೂಸ್ ಮಾಡ್ತೀವಿ. ದ ಫಸ್ಟ್ ಒನ್ ಇಸ್ ಬಾಂಡ್ ಲೆಂತ್, ಬಾಂಡ್ ಎಂಥಾಲ್ಪಿ, ಬಾಂಡ್ ಆ್ಯಂಗಲ್ಸ್ ಆ್ಯಂಡ್ ಬಾಂಡ್ ಆರ್ಡರ್. ಲುಕ್ ಇಟ್ ದೇರ್, ಬಾಂಡ್ ಆ್ಯಂಗಲ್ಸ್ ಆ್ಯಂಡ್ ಬಾಂಡ್ ಆರ್ಡರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಟೂ ಕಾನ್ಸೆಪ್ಟ್, ಒನ್ ಈಸ್ ಬಾಂಡ್ ಆ್ಯಂಗಲ್, ಓಕೆ, ಆ್ಯಂಡ್ ಸೆಕೆಂಡ್ ಒನ್ ಈಸ್ ಬಾಂಡ್ ಆರ್ಡರ್. ಸ್ಟೂಡೆಂಟ್ಸ್, ತುಂಬ ಜನ ಹೇಳ್ತಾರೆ ಬಾಂಡ್ ಆರ್ಡರ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ, ನಮಗೆ ಗೊತ್ತಾಗೋದಿಲ್ಲ ಹಾಗೆ. ಫಾರ್ ಎಕ್ಸಾಂಪಲ್ ಹೇಗೆ ಅಂದರೆ NO+ ಅನ್ನೋ ಮಾಲಿಕ್ಯೂಲ್ ಬರುತ್ತೆ, ವಾಟ್ ಇಸ್ ದ ಬಾಂಡ್ ಆರ್ಡರ್ ಆಫ್ ದಿಸ್ ಮಾಲಿಕ್ಯೂಲ್ ಅಂತ ಕೇಳ್ತಾರೆ. ಸೊ ತುಂಬ ಡಿಫಿಕಲ್ಟ್ ಅಂತ ಏನಿಲ್ಲ, ವಿತಿನ್ 3 ಸೆಕೆಂಡ್ 4 ಸೆಕೆಂಡ್ಸ್ ಒಳಗಡೆ ಇದನ್ನು ಆನ್ಸರ್ ಮಾಡ್ಬೋದು. ಇದ್ರದ್ದೊಂದು ಐಡಿಯಾ ನಾನು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನಾವು ಲುಕ್ ಇಟ್ ದೇರ್, ಬಾಂಡ್ ಲೆಂತ್ ಫಸ್ಟ್. ಇನಿಷಿಯಲಿ ವಾಟ್? ಬಾಂಡ್ ಲೆಂತ್. ವಾಟ್ ಇಸ್ ದ ಬಾಂಡ್ ಲೆಂತ್? ಇಟ್ ಈಸ್ ವಾಟ್? ಇಕ್ವಿಮೋಲಾರ್ ಡಿಸ್ಟೆನ್ಸ್ ಬಿಟ್ವೀನ್ ಇಕ್ವಿಲಿಬ್ರಿಯಂ ಅಂದರೆ ಒಂದು ರೀಸನಿಂದ ಇನ್ನೊಂದು ರೀಸನ್ ಒಳಗಡೆ ಅಥವಾ ಒಂದು ನ್ಯೂಕ್ಲಿಯಿಂದ ಇನ್ನೊಂದು ನ್ಯೂಕ್ಲಿಯೈ ಡಿಸ್ಟೆನ್ಸ್ ಏನಿರುತ್ತೆ, ಈ ಡಿಸ್ಟೆನ್ಸನ್ನು ನಾವೇನಂತ ಕರಿತೀವಿ? ಬಾಂಡ್ ಲೆಂತ್ ಅಂತ ಹೇಳ್ತೀವಿ. ಸೊ ಬಾಂಡ್ ಲೆಂತ್ ಹಾಗಾದರೆ ಯಾವುದಾದ್ರೂ ಒಂದು ಮಾಲಿಕ್ಯೂಲ್ ಕೊಟ್ಬಿಟ್ಟು ಬಾಂಡ್ ಲೆಂತನ್ನು ಕ್ಯಾಲ್ಕುಲೇಟ್ ಮಾಡೋಕೊಟ್ರೆ ಯಾವ ಮಾಲಿಕ್ಯೂಲ್ನಲ್ಲಿ ಬಾಂಡ್ ಲೆಂತ್ ಜಾಸ್ತಿ ಇದೆ ಅಂತ ಕೇಳ್ತಾರೆ. ಸೊ ರಿಮೆಂಬರ್ ಒನ್ ಥಿಂಗ್, ಅಂಥ ಟೈಮ್ನಲ್ಲಿ ನಿಮಗೆ ಕೆಲವೊಂದು ಶಾರ್ಟ್ಕಟ್ಸ್ಗಳು ನೆನ್ಪಿಟ್ಕೋಬೇಕು. 4 ಥರ ಶಾರ್ಟ್ಕಟ್ಸ್ಗಳನ್ನು ಹೇಳ್ಕೊಡ್ತೀನಿ, ತುಂಬ ಈಸಿ ಆಗುತ್ತೆ. ವಿತಿನ್ 3 ಸೆಕೆಂಡ್ಸ್ 4 ಸೆಕೆಂಡ್ಸ್ ಒಳಗಡೆ ಶಾರ್ಟ್ಕಟ್ಟಲ್ಲಿ ನೀವು ಆನ್ಸರ್ ಮಾಡ್ಬೋದು. ಫಸ್ಟ್ ಒನ್ ಈಸ್ ವಾಟ್? ಬಾಂಡ್ ಲೆಂತ್. ನಾನು ಅದನ್ನು ಶಾರ್ಟ್ಕಟ್ಟಲ್ಲಿ B ಲೆಂತ್ ಅಂತ ಬರಿತೀನಿ. B ಲೆಂತ್ ಈಸ್ ಆಲ್ವೇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆಟೋಮಿಕ್ ಸೈಜ್. ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆಟೋಮಿಕ್ ಸೈಜ್. ಆಬ್ವಿಯಸ್ಲಿ ಕರೆಕ್ಟ್ ಅಲ್ವಾ? ಸೊ ಆಟೋಮಿಕ್ ಸೈಜ್ ಜಾಸ್ತಿ ಆಗ್ತಿದೆ ಅಂತ ಅಂದರೆ ಬಾಂಡ್ ಲೆಂತ್ ಏನಾಗ್ತಿರುತ್ತೆ? ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ? ಜಸ್ಟ್ ಲುಕ್ ಅಟ್ ಹಿಯರ್, HCl, HF, HBr, HI. ಇವುಗಳಲ್ಲಿ ವಿಚ್ ಒನ್ ಈಸ್ ಹ್ಯಾವ್ ಹೈಯರ್ ಬಾಂಡ್ ಲೆಂತ್? ಬಾಂಡ್ ಲೆಂತ್ ಯಾವುದಕ್ಕೆ ಜಾಸ್ತಿ ಇರುತ್ತೆ ಇದುಗಳಲ್ಲಿ? ನಿಮಗೆ ಕನ್ಫ್ಯೂಷನ್ ಮಾಡ್ಲಿಕ್ಕಂತಾನೆ ಒಂದು ಕ್ಲೂ ಕೊಟ್ಟಿದ್ದೀನಿ, ಏನೋ ಒಂದು ಚೇಂಜಸ್ ಮಾಡಿದ್ದೀನಿ, ಫೈಂಡ್ ಔಟ್ ಮಾಡಿ. ಎಸ್, ಏನು ಹೇಳಿ? ಬಾಂಡ್ ಲೆಂತ್ ಈಸ್ ಆಲ್ವೇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಟ್? ಆಟಮಿಕ್ ಸೈಜ್.
ಬಾಂಡ್ ಲೆಂತ್ ಯಾವಾಗಲೂ ಆಟೋಮಿಕ್ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಟೋಮಿಕ್ ಸೈಜ್ ಜಾಸ್ತಿ ಆಯಿತು ಅಂದರೆ ಬಾಂಡ್ ಲೆಂತ್ ಕೂಡ ಜಾಸ್ತಿ ಆಗುತ್ತೆ. ಬಾಂಡ್ ಲೆಂತ್ ಜಾಸ್ತಿ ಆಗಿದೆ ಅಂದರೆ ಮಾಲಿಕ್ಯೂಲ್ನಲ್ಲಿ ಆಬ್ವಿಯಸ್ಲಿ ಏನು ಆಟೋಮಿಕ್ ಸೈಜ್ ಏನಾಗಿದೆ ಜಾಸ್ತಿ ಆಗಿದೆ ಅಂತ ಅರ್ಥ. ದಿಸ್ ಇಸ್ ವಾಟ್ ಫಸ್ಟ್ ಟ್ರಿಕ್ ಫಾರ್ ಬಾಂಡ್ ಲೆಂತ್ ಕ್ಯಾಲ್ಕುಲೇಷನ್. ವಾಟ್ ಇಸ್ ದಟ್? ಬಾಂಡ್ ಲೆಂತ್ ಕ್ಯಾಲ್ಕುಲೇಷನ್. ನೆಕ್ಸ್ಟ್ ಸೆಕೆಂಡ್ ಒಂದು ಟ್ರಿಕ್ಸ್ ನೋಡಿ, ಇಲ್ಲಿ HF ಇದೆ, HCl ಇದೆ, HBr ಇದೆ, HA ಇದೆ. ಇವುಗಳಲ್ಲಿ ಬಾಂಡ್ ಲೆಂತ್ ಎಲ್ಲಿ ಜಾಸ್ತಿ ಇರುತ್ತೆ? ದಟ್ ಈಸ್ HA. ದಟ್ಸ್ ವೈ ಬಾಂಡ್ ಲೆಂತ್ ಜಾಸ್ತಿ ಇರೋದ್ರಿಂದ ಈಸಿಯಾಗಿ ಬಾಂಡ್ ಏನಾಗುತ್ತೆ ಬ್ರೇಕ್ ಆಗಿ ಹೋಗುತ್ತೆ. ಈಸಿಯಾಗಿ ಬ್ರೇಕ್ ಆಗ್ತಿದೆ ಅಂದರೆ ಅಬ್ವಿಯಸ್ಲಿ ಹೈಡ್ರೋಜನ್ ರಿಲೀಸ್ ಪ್ರಾಪರ್ಟಿ ಜಾಸ್ತಿ ಆಗುತ್ತೆ, ಸ್ಪೀಡಪ್ ಆಗುತ್ತೆ. ಈ ಥರ ಪ್ರಾಪರ್ಟಿ ಇರೋದ್ರಿಂದ ಇದು ಬೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್ ಆಗಿ ಆ್ಯಕ್ಟ್ ಮಾಡುತ್ತೆ ಈ ಗ್ರೂಪಲ್ಲಿ. ಆ್ಯಸ್ ವೆಲ್ ಆಸ್ ಇಟ್ ಈಸ್ ಸ್ಟ್ರಾಂಗೆಸ್ಟ್ ಆ್ಯಸಿಡ್ ಅಮಾಂಗ್ ದೀಸ್ 4 ಮಾಲಿಕ್ಯೂಲ್ಸ್. ಕ್ಲಿಯರ್? ಓಕೆ, ನೆಕ್ಸ್ಟ್ ಒನ್ ಈಸ್ ಇಲ್ಲಿ ಇನ್ನೊಂದು ಟ್ರಿಕ್ಸ್ ಏನಂದರೆ ಬಾಂಡ್ ಲೆಂತನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇನ್ನೊಂದು ಟ್ರಿಕ್ಸನ್ನು ನಾವು ಹೇಳ್ಬೋದು. ದಟ್ ಈಸ್ ವಾಟ್? ಬಾಂಡ್ ಲೆಂತ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಟ್? ರೆಸೊನೆನ್ಸ್. ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೆಸೊನೆನ್ಸ್. ರಿಮೆಂಬರ್ ಒನ್ ಥಿಂಗ್, ರೆಸೊನೆನ್ಸ್ ಸ್ಟ್ರಕ್ಚರ್ಸ್ಗಳು ಜಾಸ್ತಿ ಆದ ಹಾಗೆ ಮಾಲಿಕ್ಯೂಲ್ನ ಬಾಂಡ್ ಲೆಂತ್ ಏನಾಗ್ತಿರುತ್ತೆ ಕಮ್ಮಿ ಆಗ್ತಿರುತ್ತೆ. ಇಫ್ ರೆಸೊನೆನ್ಸ್ ಇನ್ಕ್ರೀಸಸ್ then bond length decreases. If resonance decreases, bond length increases. Clear? Similarly, ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ ಇಲ್ಲಿ, bond length is inversely proportional to S character in what? Hybrid orbitals ಅಂತ ಹೇಳ್ತೀವಲ್ವಾ, ಆ S character in hybrid orbitals. It is very very important dear students. ನೋಡಿ ಎಲ್ಲಿ S ಕ್ಯಾರೆಕ್ಟರ್ ನಿಮಗೆ ಗೊತ್ತಿದೆ. ವಾಟ್ ಇಸ್ ದಟ್? S ಆಟೋಮಿಕ್ ಆರ್ಬಿಟಲ್. S ಆಟೋಮಿಕ್ ಆರ್ಬಿಟಲ್ನ ಹೈಬ್ರಿಡ್ ಕ್ಯಾರೆಕ್ಟರ್ ಕಡಿಮೆ ಆದ ಹಾಗೆ, ಫಾರ್ ಎಕ್ಸಾಂಪಲ್ ನಾವೇನು ಬರಿತೀವಿ? sp3 sp2 ಹೈಬ್ರಿಡೈಸೇಷನ್ ಅಲ್ವಾ? ಸೊ ನೋಡಿ, ಈ sp3ಗೂ sp2ಗೂ ಡಿಫ್ರೆನ್ಸ್ ಇದೆ. ವಾಟ್ ಇಸ್ ದಟ್? S ಇಲ್ಲಿ 33.33% ಎಷ್ಟಿರುತ್ತೆ? 33.33% ಆಫ್ S ಕ್ಯಾರೆಕ್ಟರ್ ಹೈಬ್ರಿಡ್ ಆರ್ಬಿಟಲ್ನ ಇನ್ವಾಲ್ವ್ಮೆಂಟ್ ಇದ್ದರೆ ಇಲ್ಲಿ 25%ನ ಇನ್ವಾಲ್ವ್ ಇರುತ್ತೆ. 25%ನ ಇನ್ವಾಲ್ವ್ಮೆಂಟ್ ಇರುತ್ತೆ. ಇಲ್ಲಿ 33.3%ನ ಇನ್ವಾಲ್ವ್ಮೆಂಟ್ ಇರುತ್ತೆ. ಹಾಗಾದರೆ ಎಲ್ಲಿ S ಕ್ಯಾರೆಕ್ಟರ್ ಕಡಿಮೆ ಇರುತ್ತೋ ಅಲ್ಲಿ ಬಾಂಡ್ ಲೆಂತ್ ಜಾಸ್ತಿ ಇರುತ್ತೆ. ಎಲ್ಲಿ S ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೋ ಅಲ್ಲಿ ಬಾಂಡ್ ಲೆಂತ್ ಕಡಿಮೆ ಇರುತ್ತೆ. ಹಾಗಾದರೆ ಇದಕ್ಕೆ ಎಕ್ಸಾಂಪಲ್ ಯಾವುದು? ವೆರಿ ಸಿಂಪಲ್, sp3 hybridizations. Now look at here, CH4 molecule. What is that? sp3 hybridization. Clear? Next, BF3 molecule. That is sp2 hybridization. ಟ್ರೈಗೋನಲ್ ಪ್ಲೇನರ್ ಬರುತ್ತೆ. ಸೊ sp2 ನಥಿಂಗ್ ಬಟ್ ಇಲ್ಲಿರುವಂಥ ಪರ್ಸೆಂಟೇಜ್ ಎಷ್ಟಿರುತ್ತೆ? 33.33%. ಇಲ್ಲಿ ಎಷ್ಟಿರುತ್ತೆ? 25% ಇರುತ್ತೆ. ಕರೆಕ್ಟ್? ಕ್ಲಿಯರ್ ಇದೆ? ಸೊ ನಾವು ಮೀಥೇನ್ ಮಾಲಿಕ್ಯೂಲ್ BF3 ಮಾಲಿಕ್ಯೂಲ್ ಕಂಪೇರ್ ಮಾಡಿದಾಗ S ಕ್ಯಾರೆಕ್ಟರ್ ಇನ್ ಮೀಥೇನ್ ಮಾಲಿಕ್ಯೂಲ್ ಈಸ್ ಗ್ರೇಟರ್ ದೆನ್ ಆರ್ ಲೆಸ್ ದೆನ್? ಎಸ್, S ಕ್ಯಾರೆಕ್ಟರ್ ಈಸ್ ಲೆಸ್ ದೆನ್ BF3 ಮಾಲಿಕ್ಯೂಲ್. CH4 ಮಾಲಿಕ್ಯೂಲಿಗೆ 25% ಇರುತ್ತೆ, BF3 ಮಾಲಿಕ್ಯೂಲ್ 33% ಇರುತ್ತೆ. ಸೊ ಇಲ್ಲಿ S ಕ್ಯಾರೆಕ್ಟರ್ ಜಾಸ್ತಿ ಇರೋದ್ರಿಂದ ಈ ಮಾಲಿಕ್ಯೂಲಿಗೆ ಬಾಂಡ್ ಲೆಂತ್ ಏನಾಗಿರುತ್ತೆ? ಕಮ್ಮಿ ಇರುತ್ತೆ. ಡಿಯರ್ ಸ್ಟೂಡೆಂಟ್ಸ್, ಅದಕ್ಕೆ ಹೇಳೋದು sp2 ಹೈಬ್ರಿಡೈಸೇಷನ್ ಅಲ್ಲಿರುವಂತಹ ಮಾಲಿಕ್ಯೂಲ್ನ ಬಾಂಡ್ ಲೆಂತ್ ಯಾವಾಗಲೂ ಲೆಸ್ ದೆನ್ ಸಿಂಗಲ್ ಬಾಂಡ್. ಕ್ಲಿಯರ್ ಇದೆ ಅಲ್ವಾ? ಸಿಂಗಲ್ ಬಾಂಡ್ ಲೆಂತ್ ಯಾವಾಗಲೂ ಜಾಸ್ತಿ ಇರುತ್ತೆ, ಡಬಲ್ ಬಾಂಡ್ನ ಬಾಂಡ್ ಲೆಂತ್ ಚೂರು ಕಮ್ಮಿ ಇರುತ್ತೆ. ಟ್ರಿಪಲ್ ಬಾಂಡ್ ಆಯಿತು ಅಂದರೆ ಬಾಂಡ್ ಲೆಂತ್ ಇನ್ನೂ ಕೂಡ ಏನಾಗಿರುತ್ತೆ? ಕಡಿಮೆ. ಸೊ ಲಿಸನ್ ಒನ್ ಥಿಂಗ್, ಬಾಂಡ್ ಲೆಂತ್ ಕಡಿಮೆ ಆಗ್ತಿದೆ ಅಂತ ಅಂದರೆ ಆಬ್ವಿಯಸ್ಲಿ S ಕ್ಯಾರೆಕ್ಟರ್ನ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ನಾವು ಲುಕ್ ಅಟ್ ಹಿಯರ್, ಇಲ್ಲಿ sp ಇರುತ್ತೆ, ಇಲ್ಲಿ sp2 ಇದೆ ಆ್ಯಂಡ್ ಇಲ್ಲಿ sp3 ಇದೆ. ಎಷ್ಟು ಈಸಿ ಇದೆ ನೋಡಿ, ಇಲ್ಲಿ S 50% ಆ್ಯಂಡ್ ಹಿಯರ್ 33.3% ಆ್ಯಂಡ್ ಹಿಯರ್ 25%. ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ S ಕ್ಯಾರೆಕ್ಟರ್ 50% ಜಾಸ್ತಿ ಇರೋದು, ಇಲ್ಲಿ S ಕ್ಯಾರೆಕ್ಟರ್ ಜಾಸ್ತಿ ಆಗ್ತಿದೆ ಅಂತಂದರೆ ಆಬ್ವಿಯಸ್ಲಿ ಬಾಂಡ್ ಲೆಂತ್ ಏನಾಗ್ತಿದೆ? ಕಮ್ಮಿ ಆಗ್ತಾ ಹೋಗುತ್ತೆ. ವೆರಿ ಸಿಂಪಲ್ ಆ್ಯಂಡ್ ವೆರಿ ಬಟ್ ಏನು ಅಂತ ಹೇಳ್ತೀವಿ ಅಂತಂದರೆ ಕಾಂಪ್ಲಿಕೇಟೆಡ್ ಮಾಡ್ಕೊಂಡು ಬಿಡ್ತೀವಿ ನಾವು ತುಂಬ. ಸೊ ಇಷ್ಟು ಈಸಿಯಾಗಿದೆ ನೋಡಿ. ನೆಕ್ಸ್ಟ್ ಇದೇ ಥರ ಇನ್ನೊಂದು ಬಾಂಡ್ ಲೆಂತ್
ಆಬ್ವಿಯಸ್ಲಿ ಎಸ್ ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ದೀವಿ ಅಂತಂದರೆ ನಾವು ಪಿ ಕ್ಯಾರೆಕ್ಟರ್ ಬಗ್ಗೆನೂ ಹೇಳ್ಬೋದಲ್ವಾ. ಬಾಂಡ್ ಲೆಂತ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಸ್ ಕ್ಯಾರೆಕ್ಟರ್. Bond length is directly proportional to S character of the hybrid orbitals. Obviously ಇಲ್ಲೇ ನೀವು ನೋಡ್ಬೋದು ನೋಡಿ, ಇಲ್ಲಿ P ಎಷ್ಟಿದೆ 50% ಇದೆ, ಇಲ್ಲಿ P2 ಅಂದರೆ ಎಷ್ಟಿದೆ, ದಟ್ ಈಸ್ 66.6 ಸಮಥಿಂಗ್ ಆಗಿರುತ್ತೆ, ಆ್ಯಂಡ್ P3 ಅಂದರೆ 75% ಆಗಿರುತ್ತೆ. ಸೊ ಈ ಮಾಲಿಕ್ಯೂಲ್ಸ್ಗಳಲ್ಲಿ ಬಾಂಡ್ ಲೆಂತ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಇರುವಂಥ ಟ್ರಿಕ್ಸ್ ಇವೆಲ್ಲ. ಎಷ್ಟು ಟೋಟಲ್ 4 ಟ್ರಿಕ್ಸನ್ನು ಕೊಟ್ಟಿದ್ದೀನಿ ನಾನು. ಒನ್ ಈಸ್ ಡೈರೆಕ್ಟ್ಲಿ ಅಟಾಮಿಕ್ ಸೈಜ್ ಜಾಸ್ತಿ ಆದ ಹಾಗೆ, ಸೆಕೆಂಡ್ ಒನ್ ಈಸ್ ರೆಸೊನೆನ್ಸು, ಥರ್ಡ್ ಒನ್ ಈಸ್ ಎಸ್ ಕ್ಯಾರೆಕ್ಟರ್ ಇನ್ ಹೈಬ್ರಿಡ್ ಆರ್ಬಿಟಲ್ಸ್, ಆ್ಯಂಡ್ ಫೋರ್ತ್ ಒನ್ ಈಸ್ ಎಸ್ ಕ್ಯಾರೆಕ್ಟರ್, ಸಾರಿ ದಟ್ ಇಸ್ ವಾಟ್ ಪಿ ಕ್ಯಾರೆಕ್ಟರ್. ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪಿ ಕ್ಯಾರೆಕ್ಟರ್. ಪಿ ಕ್ಯಾರೆಕ್ಟರ್ ಜಾಸ್ತಿ ಆದ ಹಾಗೆ ಬಾಂಡ್ ಲೆಂತ್ ಕೂಡ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಕ್ಲಿಯರ್ ಇದೆ? ಇದರಲ್ಲಿ ಏನೋ ಡೌಟ್ಸ್ ಇದೆಯಾ? ಸೊ ನೋಡಿ, ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಬಾಂಡ್ ಲೆಂತ್ ಅನ್ನೋ ಯಾವುದಾದ್ರೂ ಒಂದು ಕಾನ್ಸೆಪ್ಟಿಗೆ ಇದನ್ನು ಕೊಡ್ತಾರೆ. ನಾನು ಎಂಟರ್ ಚಾಪ್ಟರ್ನ ನಾವು ಇಲ್ಲಿ ಸಿನಾಪ್ಸಿಸನ್ನು ಹೇಳೋಕ್ಕಾಗೋದಿಲ್ಲ, ಬಿಕಾಸ್ ಇಲ್ಲಿ ಈ ಚಾಪ್ಟ್ರಲ್ಲಿ ಇಂಪಾರ್ಟೆಂಟ್ ಅಂತ ಯಾವ ಕಾನ್ಸೆಪ್ಟ್ ಮೇಲೆ ಫೋಕಸ್ ಮಾಡಿದ್ದಾರೆ. ಐ ಫರ್ಗೆಟ್ ನಾನು ಮರ್ತುಬಿಟ್ಟಿದ್ದೀನಿ ಒಂದು ವಿಚಾರ, ಏನಂತಂದರೆ 2016 ಫೇಸ್ 2ನಲ್ಲಿ ಈ ಚಾಪ್ಟ್ರಿಂದ 3 ಕ್ವಶನ್ಸ್ ಬಂದಿದೆ. 2017ನಲ್ಲಿ 2 ಕ್ವಶನ್ಸ್ ಇದೆ ಇದೇ ಚಾಪ್ಟ್ರಿಂದ. 2018 2 ಕ್ವಶನ್ಸ್ ಇದೆ, ಆ್ಯಂಡ್ 2019 1 ಕ್ವಶನನ್ನು ಕೇಳಿದ್ದಾರೆ. ರಿಮೆಂಬರ್ ಒನ್ ಥಿಂಗ್, ಇವಿಷ್ಟೂ ವರ್ಷದ ಕ್ವಶನ್ ಪೇಪರ್ 2003 to 2019ವರೆಗೂ ಚೆಕ್ ಮಾಡ್ತಾ ಹೋಗಿ. ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ದಿಸ್ ಚಾಪ್ಟರ್ಸ್ ಈಸ್ ಬಾಂಡ್ ಲೆಂತ್, ಬಾಂಡ್ ಎಂಥಾಲ್ಪಿ, ಬಾಂಡ್ ಆ್ಯಂಗಲ್ಸ್, ಬಾಂಡ್ ಆರ್ಡರ್, VSPR ಥಿಯರಿ, ಲೆವಿಸ್ ಸ್ಟ್ರಕ್ಚರ್. ಇಷ್ಟರ ಮೇಲೆ ಬಿಟ್ಟು ಬೇರೆ ಇದು ಯಾವುದೂ ಇಲ್ಲ. ಮಾಲಿಕ್ಯುಲರ್ ಆರ್ಬಿಟಲ್ ಎಲ್ಲವನ್ನು ಓದೋ ಅವಶ್ಯಕತೆ ಇಲ್ಲ. ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ಡೆಪ್ತಲ್ಲಿ ಕಲಿತ್ರೆ ಸಾಕು, ಮತ್ತು ಭಾಳ ಈಸಿಯಾಗಿ ನಾವು ಆನ್ಸರ್ ಮಾಡುವ ಮೆಥಡನ್ನು ಫಾಲೋ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಒನ್ ಈಸ್ ವಾಟ್? ಸೆಕೆಂಡ್ ಒನ್ ಈಸ್ ಬಾಂಡ್ ಎಂಥಾಲ್ಪಿ. ಬಾಂಡ್ ಎಂಥಾಲ್ಪಿನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ, ಬಾಂಡ್ ಎಂಥಾಲ್ಪಿ ನಥಿಂಗ್ ಬಟ್ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ ಡೌನ್ ಆರ್ ಬಾಂಡ್, ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ ಡೌನ್ 1 mole ಆಫ್ ಬಾಂಡ್. ಅಯಾನಿಕ್ ಬಾಂಡನ್ನು, ಕಾಂಪೌಂಡನ್ನು ಬ್ರೇಕ್ ಮಾಡಲಿಕ್ಕೆ ಬೇಕಾಗಿರುವಂಥ ಎನರ್ಜಿನ ನಾವೇನಂತ ಕರಿತೀವಿ? ಬಾಂಡ್ ಎಂಥಾಲ್ಪಿ ಅಂತ ಕರಿತೀವಿ. ಹಾಗಾದರೆ ಬಾಂಡ್ ಎಂಥಾಲ್ಪಿ ಮೇಲೆ ಕ್ವಶನ್ಸ್ ಕೇಳಿದ್ರೆ ಯಾವ ಥರ ಆನ್ಸರ್ ಮಾಡಬೇಕು? ಸೊ ಸಿ, ಇದೊಂದು ಸಲ ನೀಟಾಗಿ ನೋಡ್ಕೊಳ್ಳಿ, ಫಾರ್ಮುಲಾಸ್ ಬರ್ಕೊಳ್ಳಿ ನೀಟಾಗಿ. ಓಕೆ, ನೆಕ್ಸ್ಟ್ ಒನ್ ಈಸ್ ವಾಟ್? ಸೆಕೆಂಡ್ ಒನ್ ಬಾಂಡ್ ಎಂಥಾಲ್ಪಿ. ಬಾಂಡ್ ಎಂಥಾಲ್ಪಿಗೆ ಇದೇ ಥರ ಒಂದು ನಾವು ಶಾರ್ಟ್ಕಟ್ಸ್ನ ಯೂಸ್ ಮಾಡ್ಬೋದು. ಬಾಂಡ್ ಎಂಥಾಲ್ಪಿ ಅಂದರೆ ಎನರ್ಜಿ, ಎಷ್ಟು ಬೇಕು ಎನರ್ಜಿ ಅಂತ. ಸೊ ದಟ್ ಈಸ್ ವಾಟ್? ಬಾಂಡ್ ಎಂಥಾಲ್ಪಿ ಈಸ್ ಆಲ್ವೇಸ್, ಬಾಂಡ್ ಎಂಥಾಲ್ಪಿ ಈಸ್ ಆಲ್ವೇಸ್ inversely proportional to atomic size. If atomic size is less, then bond enthalpy ಅಂದರೆ ಎನರ್ಜಿ ಏನಾಗಿರುತ್ತೆ? ಜಾಸ್ತಿ ಬೇಕಾಗತ್ತೆ. ಬೆಸ್ಟ್ ಎಕ್ಸಾಂಪಲ್ NaCl, ಸೋಡಿಯಂ ಕ್ಲೋರೈಡ್. ನಾನು ಬಿಡ್ಸ್ ಬರ್ದಿದ್ದೀನಿ. ಸೊ ಇಲ್ಲಿ ಬಾಂಡನ್ನು ನಾವು ಬ್ರೇಕ್ ಮಾಡಬೇಕು ಅಂದರೆ, ಬಾಂಡನ್ನ ಬ್ರೇಕ್ ಮಾಡಬೇಕು ಅಂತಂದರೆ ಆಟೋಮಿಕ್ ಸೈಜನ್ನು ನೋಡ್ಕೋಬೇಕಾಗತ್ತೆ, ಜಾಸ್ತಿ ಬೇಕಾಗತ್ತೆ, ಕಡಿಮೆ. ನೆಕ್ಸ್ಟ್ ಒಂದು ಲಿಥಿಯಂ ಫ್ಲೂರೈಡ್. ಸೊ ಇವೆರಡನ್ನೇ ಕಂಪೇರ್ ಮಾಡಿ, ಲಿಥಿಯಂ ಫ್ಲೂರೈಡ್ ಆ್ಯಂಡ್ ಸೋಡಿಯಂ ಕ್ಲೋರೈಡ್. ಇವೆರಡರಲ್ಲಿ ಬಾಂಡ್ ಎಂಥಾಲ್ಪಿ ಯಾವುದಕ್ಕೆ ಬೇಕು? ಸಿಂಪಲ್ ಅಪ್ಲೈ ಮಾಡಿ. ಸೊ ಬಾಂಡ್ ಎಂಥಾಲ್ಪಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆಟೋಮಿಕ್ ಸೈಜ್, ನಥಿಂಗ್ ಬಟ್ ಲಿಥಿಯಂ ಈಸ್ ಸ್ಮಾಲರ್ ದೆನ್ ಸೋಡಿಯಂ, isn't it? And fluorine is smaller than chlorine. ಅರ್ಥ ಆಗ್ತಿದೆ? ಸೊ ಹೀಗಿದ್ದಾಗ ಲಿಥಿಯಂ ಫ್ಲೋರೈಡ್ ಏನಾಗಿರುತ್ತೆ? ಬಾಂಡ್ ಎಂಥಾಲ್ಪಿ ಜಾಸ್ತಿ. ಅದನ್ನು ಬ್ರೇಕ್ ಮಾಡಬೇಕಂದ್ರೆ ಇದಕ್ಕಿಂತ ಇದಕ್ಕೆ ಎನರ್ಜಿ ಏನಾಗಬೇಕು? ಜಾಸ್ತಿ ಬೇಕಾಗತ್ತೆ. ಸೊ ದಟ್ ಈಸ್ ಒನ್ ಟ್ರಿಕ್. ಕ್ಲಿಯರ್? ನಿಮ್ಗೆ ಯಾವುದೇ ಮಾಲಿಕ್ಯೂಲ್ ಕೊಡಲಿ, ಇಫ್ ಇನ್ ಕೇಸ್ ಅವ್ರು CaF2 ಕೊಡಲಿ, CaF2, ಸೊ ಸೋಡಿಯಂ ಮತ್ತು ಕ್ಯಾಲ್ಶಿಯಮ್ನ ಕಂಪ್ಯಾರಿಸನ್ ಮಾಡಬೇಕಾಗತ್ತೆ. ಸೊ ಇಲ್ಲೂ ಕೂಡ ವೇರಿಯೇಷನ್ಸ್ ಇರುತ್ತೆ, ಯಾವ ಮಾಲಿಕ್ಯೂಲಿಗೆ ಜಾಸ್ತಿ ಬೇಕಾಗುತ್ತೆ, ಕ್ಲಿಯರಾಗಿ ಗೊತ್ತಾಗುತ್ತೆ ನಿಮಗೆ. ನೆಕ್ಸ್ಟ್ ಬಾಂಡ್ ಎಂಥಾಲ್ಪಿಗೆ ಇನ್ನೊಂದು, ದಟ್ ಈಸ್ ವಾಟ್? ಸೆಕೆಂಡ್ ಟ್ರಿಕ್ಸ್ ನಿಮಗೆ ಈಸಿಯಾಗಿ ಗೊತ್ತಾಗಲಿ ಅಂತ ಬರೀತಿರೋದು, ದಟ್ ಈಸ್ ವಾಟ್? ಬಾಂಡ್ ಲೆಂತ್. ವಾಟ್? ಸೆಕೆಂಡ್ ಒನ್ ಈಸ್ ಬಾಂಡ್ ಎಂಥಾಲ್ಪಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಟ್? ಬಾಂಡ್ ಲೆಂತ್. ಬಾಂಡ್ ಲೆಂತ್ ಜಾಸ್ತಿ ಆದ ಹಾಗೆ ಬಾಂಡ್ ಎಂಥಾಲ್ಪಿ ಕಡಿಮೆ ಆಗುತ್ತೆ. ಬಾಂಡ್ ಲೆಂತ್ ಕಡಿಮೆ ಇದ್ದ ಹಾಗೆ ಬಾಂಡ್ ಎಂಥಾಲ್ಪಿ ಜಾಸ್ತಿ ಆಗುತ್ತೆ. ಅದೇ ಎಕ್ಸಾಂಪಲ್ ತಗೊಳ್ಳಿ, ಯಾವುದು? ಲಿಥಿಯಂ ಫ್ಲೂರೈಡನ್ನು ತಗೊಳ್ಳಿ ಆ್ಯಂಡ್ ಸೋಡಿಯಂ ಫ್ಲೂರೈಡನ್ನು ತಗೊಳ್ಳಿ. ಇಲ್ಲಿಗೂ ಬಾಂಡ್ ಎಂಥಾಲ್ಪಿ ಏನಾಗ್ತಿರುತ್ತೆ? ಚೇಂಜಸ್ ಇರುತ್ತೆ. ಬಾಂಡ್ ಲೆಂತ್ ಇಲ್ಲಿ ಅಪ್ಲೈ ಮಾಡಿ. ಲಿಥಿಯಂ ಫ್ಲೂರೈಡ್ ಬಾಂಡ್ ಲೆಂತ್ ಈಸ್ ಲೆಸ್ ದೆನ್
ಸೋಡಿಯಂ ಫ್ಲೋರೈಡ್. ಸೊ ಬಾಂಡ್ ಲೆಂತ್ ಕಡಿಮೆ ಇದೆ ಅಂದರೆ ಆಬ್ವಿಯಸ್ಲಿ ಬಾಂಡ್ ಲೆಂತ್ ಎಂಥಾಲ್ಪಿ ಏನಾಗಿರುತ್ತೆ ಲಿಥಿಯಂ ಫ್ಲೋರೈಡಿಗೆ? ಮೋರ್. ಅರ್ಥ ಆಗ್ತಿದೆ? ಭಾಳ ಈಸಿ. ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ. ಯಾಕೆ ಕನ್ಫ್ಯೂಸ್ ಅಂತ ಗೊತ್ತಿಲ್ಲ. ತುಂಬ ಸಿಂಪಲ್ ಇರೋವಂಥ ಕಾನ್ಸೆಪ್ಟ್ಸ್ಗಳು. ಈ ಕಾನ್ಸೆಪ್ಟ್ಸ್ಗಳನ್ನು ನೀವು ನೀಟಾಗಿ ಅರ್ಥ ಮಾಡ್ಕೊಂಡ್ರಿ ಅಂದರೆ ಈ ಬೇಸಿಕ್ಸ್ ಕಾನ್ಸೆಪ್ಟ್ ಶಾರ್ಟ್ಕಟ್ಸ್ ಇವೆಲ್ಲ ಡೆಫಿನೇಷನ್ಸ್ ಕಲಿಯುವಂಥ ಅವಶ್ಯಕತೆನೇ ಇಲ್ಲ ಅಲ್ವಾ? ಸೊ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಈ ಥರ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಪ್ರೀವಿಯಸ್ ಇಯರ್ ನೀಟ್ ಕ್ವಶನ್ಸಲ್ಲಿ ಬಂದಿದೆ, JEE ಕ್ವಶನ್ಸ್ಗಳಲ್ಲಿ ಬಂದಿದೆ, ಆ್ಯಂಡ್ ಮೋರ್ ದೆನ್ IIT ಕ್ವಶನ್ಸ್ನ ನೋಡಿ ಅಡ್ವಾನ್ಸ್ ಪೇಪರ್ಸಲ್ಲೂ ಕೂಡ ಬಟ್ ಮಾಲಿಕ್ಯೂಲ್ಸ್ ಚೇಂಜ್ ಮಾಡಿರ್ತಾರೆ. ಸೇಮ್ ಕಾನ್ಸೆಪ್ಟ್, ಮಾಲಿಕ್ಯೂಲ್ ಚೇಂಜ್ ಮಾಡಿರ್ತಾರೆ. ಆ ಮಾಲಿಕ್ಯೂಲ್ಗಳ ಬಗ್ಗೆ ಚೂರು ನೀವು NCERT ಬುಕ್ಕನ್ನು ಓದಿದರೆ ಸಾಕು. ಓಕೆ, ಸೊ ನೆಕ್ಸ್ಟು ಇದೇ ಕಾನ್ಸೆಪ್ಟಲ್ಲಿ ಮತ್ತೊಂದು ನಾವು ಹೇಳ್ಬೋದು ಏನು, ಪರ್ಸೆಂಟೇಜ್ ಆಫ್ S ಕ್ಯಾರೆಕ್ಟರ್ ಇನ್ ಹೈಬ್ರಿಡ್ ಆರ್ಬಿಟಲ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ನೆಕ್ಸ್ಟ್ ಒನ್ ಏನಾಗಿರುತ್ತೆ, S ಕ್ಯಾರೆಕ್ಟರ್. ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು S ಕ್ಯಾರೆಕ್ಟರ್. S ಕ್ಯಾರೆಕ್ಟರ್ ಇನ್ ಹೈಬ್ರಿಡ್ ಆರ್ಬಿಟಲ್ಸ್. S ಕ್ಯಾರೆಕ್ಟರ್ ಇನ್ ಹೈಬ್ರಿಡ್ ಆರ್ಬಿಟಲ್ಸ್. ಹೈಬ್ರಿಡ್ ಆರ್ಬಿಟಲ್ಸ್ಗಳಲ್ಲಿ S ಕ್ಯಾರೆಕ್ಟರ್ ಹೈಬ್ರಿಡ್ ಆರ್ಬಿಟಲ್ಸ್ಗಳು ಯಾವುದಾದ್ರೂ ಒಂದು ಮಾಲಿಕ್ಯೂಲ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ NH3 ಮಾಲಿಕ್ಯೂಲ್ ತೊಗೊಳ್ಳಿ, ಅದರಲ್ಲಿ sp3 ಹೈಬ್ರಿಡೈಸೇಷನ್ ಇದೆ. ಅಥವಾ BF3 ಮಾಲಿಕ್ಯೂಲ್ ತೊಗೊಳ್ಳಿ, sp2 ಇದೆ. ಅಥವಾ ವಾಟರ್ ಮಾಲಿಕ್ಯೂಲ್ ತೊಗೊಳ್ಳಿ, ಅದರಲ್ಲೂ sp3 ಹೈಬ್ರಿಡೈಸೇಷನ್. ಅದು sp3 ಹೈಬ್ರಿಡೈಸೇಷನ್ ತೊಗೊಂಡ್ರು ಕೂಡ ಅಲ್ಲಿ ದೆನ್ ಏನಾಗಿರುತ್ತೆ, ಕ್ಯಾಲ್ಕುಲೇಷನ್ಸ್ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ S ಕ್ಯಾರೆಕ್ಟರ್ ಇನ್ ಹೈಬ್ರಿಡ್ ಆರ್ಬಿಟಲ್ಸ್, S ಕ್ಯಾರೆಕ್ಟರ್ ಇನ್ ಹೈಬ್ರಿಡ್ ಆರ್ಬಿಟಲ್ಸ್ಗಳು ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಬಾಂಡ್ ಎಂಥಾಲ್ಪಿ. ಇಫ್ ಇನ್ ಕೇಸ್ S ಕ್ಯಾರೆಕ್ಟರ್ ಜಾಸ್ತಿ ಇದೆ ಅಂತ ಅಂದರೆ ಮಾಲಿಕ್ಯೂಲಲ್ಲಿ ಬಾಂಡ್ ಎಂಥಾಲ್ಪಿ ಕೂಡ ಏನಾಗುತ್ತೆ, ಜಾಸ್ತಿ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ಬಾಂಡ್ ಆ್ಯಂಗಲ್ಸ್. ವೆರಿ ವೆರಿ ಇಂಪಾರ್ಟೆಂಟ್, ನೆನಪಲ್ಲಿ ಇಟ್ಕೊಳ್ಳಿ. ಬಾಂಡ್ ಆ್ಯಂಗಲ್ಸ್ ಮೇಲೆ ಭಾಳ ಬ್ಯೂಟಿಫುಲ್ ಆಗಿ ಕ್ವಶನ್ಸ್ನ ಕೇಳ್ತಾರೆ. ತುಂಬ ಅಂದರೆ ತುಂಬ ಈಸಿಯಾಗಿ ಕ್ವಶನ್ಸ್, ಬ್ಯೂಟಿಫುಲ್. ಲುಕ್ ಅಟ್ ಹಿಯರ್, ClO4 ಮೈನಸ್ ಅಂತ ಇರುತ್ತೆ. ಆ್ಯಂಡ್ ದೆನ್ NH3 ಮಾಲಿಕ್ಯೂಲ್ ಇರ್ಬೋದು, ಅಥವಾ ClO2 ಮಾಲಿಕ್ಯೂಲ್ ಅಂತ ಕೊಡ್ಬೋದು. ಈ ಥರ ಮಾಲಿಕ್ಯೂಲ್ಸ್ಗಳನ್ನ ಕೊಟ್ಟು ಏನು ಮಾಡ್ತಾರೆ ಅವರು, ಬಾಂಡ್ ಆ್ಯಂಗಲ್ಸ್ ಯಾವ ಮಾಲಿಕ್ಯೂಲಲ್ಲಿ ಜಾಸ್ತಿ ಇದೆ, ಯಾವ ಮಾಲಿಕ್ಯೂಲಲ್ಲಿ ಕಡಿಮೆ ಇದೆ ಅಂತ ಕೇಳ್ತಾರೆ. ಸೊ ನಮಗೆ ನೋಡಿದ ತಕ್ಷಣ ಈಸಿಯಾಗಿ ಗೊತ್ತಾಗಲ್ಲ ಅಲ್ವಾ, ಅದಕ್ಕೊಂದು ಟ್ರಿಕ್ಸ್ ಇರಲೇಬೇಕು. ಸೊ ನಾವು ಅದನ್ನೊಂದು ಆಕ್ಸಿಜನ್ ಟ್ರಿಕ್ಸ್ ಅಂತಲೇ ಹೇಳಿಬಿಡುವ ಇನ್ಮೇಲಿಂದ. ಸೊ ಆಕ್ಸಿಜನ್ ಟ್ರಿಕ್ಸ್ ಅಂತಂದರೆ ಈಸಿಯಾಗಿ ಫೈಂಡ್ ಔಟ್ ಮಾಡುವಂಥ ಮೆಥಡ್ಗಳು ಯಾವುದಾದ್ರು. ಸೊ ದಟ್ ಈಸ್ ವಾಟ್. ನೆಕ್ಸ್ಟ್ ಒನ್ ಈಸ್ ಬಾಂಡ್ ಆ್ಯಂಗಲ್ಸ್. ಕ್ಲಿಯರ್ ಅರ್ಥ ಆಗಿದೆ ಅಲ್ವಾ, ಬಾಂಡ್ ಎಂಥಾಲ್ಪಿ. ಓಕೆ, ನೆಕ್ಸ್ಟ್ ಒನ್ ಈಸ್ ಬಾಂಡ್ ಆ್ಯಂಗಲ್ಸ್. ಡಿಯರ್ ಸ್ಟೂಡೆಂಟ್ಸ್, ಬಾಂಡ್ ಆ್ಯಂಗಲ್ಸಲ್ಲಿ ಕೆಲವೊಂದು ಟ್ರಿಕ್ಸ್ಗಳಿದೆ, ಅದನ್ನು ಭಾಳ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ಯಾಕಂದರೆ ಬಾಂಡ್ ಆ್ಯಂಗಲ್ಸಿಗೆ ಒಂದು ಟ್ರಿಕ್ಕೆ ಎಲ್ಲ ಮೆಥಡ್ಗಳಿಗೆ ಫಾಲೋ ಆಗೋದಿಲ್ಲ, ಬಟ್ ರಾಂಗ್ ಆಗುವಂಥ ಸಾಧ್ಯತೆಯೂ ಇರುತ್ತೆ. ನಾವು ಬಾಂಡ್ ಆ್ಯಂಗಲ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ನಂಬರ್ ಆಫ್ ಲೋನ್ ಪೇರ್. ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ನಂಬರ್ ಆಫ್ ಲೋನ್ ಪೇರ್ಸ್. ನಂಬರ್ ಆಫ್ ಲೋನ್ ಪೇರ್ಸ್ ತುಂಬ ಬ್ಯೂಟಿಫುಲ್ ಇದು ನೋಡಿ, ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿದೆ ಅಂದರೆ, ಬಾಂಡ್ ಆ್ಯಂಗಲ್ಸ್ ನಂಬರ್ ಆಫ್ ಲೋನ್ ಪೇರ್ಸ್ ಜಾಸ್ತಿ ಇದ್ದ ಹಾಗೆ ಬಾಂಡ್ ಆ್ಯಂಗಲ್ಸ್ ಏನಾಗುತ್ತಂತೆ, ಕಮ್ಮಿ ಆಗುತ್ತಂತೆ. ಅರ್ಥ ಆಗ್ತಿದೆ? ನಂಬರ್ ಆಫ್ ಲೋನ್ ಪೇರ್ಸ್ ಜಾಸ್ತಿ ಆದ ಹಾಗೆ ಬಾಂಡ್ ಆ್ಯಂಗಲ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನು ತಗೊಳ್ಳೋದು CH4 ಮಾಲಿಕ್ಯೂಲ್. ಓಕೆ, ಒನ್. ಸೆಕೆಂಡ್ ಒನ್ ಈಸ್ ಅಮೋನಿಯಾ ಮಾಲಿಕ್ಯೂಲ್. Isn't it? This is what sp3 hybridization molecule. sp3 hybridized molecule, and this is also what sp3 hybridized molecule. ನೋಡಿ, ಎರಡೂ ಕೂಡ sp3 hybridized molecule. ಆದರೆ ಏನು ಚೇಂಜಸ್ ಇರುತ್ತೆ ಇಲ್ಲಿ, CH4 ಬಾಂಡ್ ಆ್ಯಂಗಲ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ಅಮೋನಿಯಾ ಮಾಲಿಕ್ಯೂಲ್. ನೋಡಿ ಡಿಯರ್ ಸ್ಟೂಡೆಂಟ್ಸ್, CH4 ಮಾಲಿಕ್ಯೂಲ್ sp3 ಇರುತ್ತೆ, ಅಮೋನಿಯಾನು ಕೂಡ sp3 ಇರುತ್ತೆ, ಬಟ್ ಇದರ ಬಾಂಡ್ ಆ್ಯಂಗಲ್ ಯಾವಾಗಲೂ ಇದರ ಬಾಂಡ್ ಆ್ಯಂಗಲ್ಗಿಂತ ಕಡಿಮೆ ಇರುತ್ತೆ. ಎಷ್ಟಿರುತ್ತೆ ಹಾಗಾದರೆ? CH4 109.5 ಡಿಗ್ರಿ ಇರುತ್ತೆ. ಕ್ಲಿಯರ್? ಆ್ಯಂಡ್ ದೆನ್ ದಿಸ್ ಇಸ್ ವಾಟ್ 107 ಡಿಗ್ರಿ ಇರುತ್ತೆ. ಸೊ ಇಲ್ಲಿಗೂ 2.5 ಡಿಫ್ರೆನ್ಸ್ ಬರುತ್ತೆ. ಕ್ಲಿಯರ್? ಯಾಕೆ? ವೆರಿ ಸಿಂಪಲ್. ಇಟ್ ಈಸ್ ಕಾರ್ಬನ್, ಔಟರ್ ಮೋಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ 4 ಬರುತ್ತೆ, 4 ಬಾಂಡ್ ಫಾರ್ಮೇಷನ್ ಆಗಿದೆ. ದೇರ್ ಇಸ್ ನೋ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಬಟ್ ಹಿಯರ್ ಇನ್ ಅಮೋನಿಯಾ ವೇಲೆನ್ಸ್ ಎಲೆಕ್ಟ್ರಾನ್ ಇಸ್ 5, 3 ಬಾಂಡೆಡ್ ಎಲೆಕ್ಟ್ರಾನ್ಸ್ ಆ್ಯಂಡ್ 1 ಈಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ನೋಡಿ ಈಗ ಇದನ್ನು ಅಪ್ಲೈ ಮಾಡಿ ಫಾರ್ಮುಲಾಕ್ಕೆ. ನಂಬರ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಟ್? ಬಾಂಡ್ ಆ್ಯಂಗಲ್ಸ್. ಬಾಂಡ್ ಆ್ಯಂಗಲ್ ನೋಡಿ, ಲೋನ್ ಪೇರ್ ಎಲೆಕ್ಟ್ರಾನ್ಸ್ಗಳು ಜಾಸ್ತಿ ಆದ ಹಾಗೆ
ಬಾಂಡ್ ಆ್ಯಂಗಲ್ಸ್ ಕಡಿಮೆ ಆಗುತ್ತೆ. ಇಲ್ಲಿಗೆ ಚೆಕ್ ಮಾಡಿ. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲ, ಇಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಜಾಸ್ತಿ ಆಗ್ತಿದೆ. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಜಾಸ್ತಿ ಆದ ಹಾಗೆ ಬಾಂಡ್ ಆ್ಯಂಗಲ್ಸ್ ಏನಾಗ್ತಿದೆ, ಕಡಿಮೆ ಆಗ್ತಿದೆ. ಎಷ್ಟು ಬ್ಯೂಟಿಫುಲ್ ಅಲ್ಲ, ಭಾಳ ಈಸಿ. ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ. ಇದನ್ನೇ ನೀವು ಹೈಯರ್ ಲೆವೆಲ್ ಕಾಂಪೌಂಡ್ಸ್ಗಳಿಗೂ ಹಾಕ್ಬೋದು. ClO4 ಮೈನಸ್ ಮಾಡಿರ್ತಾರೆ, ClO2 ಮೈನಸ್ ಮಾಡಿರ್ತಾರೆ. ಸೊ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ನಂಬರ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ಫೈಂಡ್ ಔಟ್ ಮಾಡುವಂಥ ಮೆಥಡು ಗೊತ್ತಿರಬೇಕು. ತುಂಬ ಸಿಂಪಲ್ ನೋಡಿ. ನಂಬರ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಕ್ಯಾಲ್ಕುಲೇಟ್ ಮಾಡೋದು XeF2 ಮಾಲಿಕ್ಯೂಲ್ನ ನಾನು ತಗೊಳ್ಳೋಣ. ಸೊ ಇಲ್ಲಿ ಎಷ್ಟು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ, ತುಂಬ ಸಿಂಪಲ್. xenon ಈಸ್ ವಾಟ್ 18 ಗ್ರೂಪ್ ಎಲಿಮೆಂಟ್ಸ್. ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ, 8 ಎಲೆಕ್ಟ್ರಾನ್ಸ್ ಇರುತ್ತೆ. ಕ್ಲಿಯರ್? 1 2 3 4 5 6 7 8. ನಾನು ಸುಮ್ಮನೆ ಹೀಗೆ ನಿಮ್ಗೆ ಅರ್ಥ ಆಗಲಿ ಅಂತ ಬರೀತಿರೋದು. ಫ್ಲೂರಿನ್ ಎಷ್ಟಿದೆ, 2 ಫ್ಲೂರಿನ್ ಇದೆ. ಸೊ 1 ಫ್ಲೂರಿನಿಗೆ 1 ಎಲೆಕ್ಟ್ರಾನ್ ಹೋದರೆ ಇನ್ನೊಂದು ಫ್ಲೂರಿನಿಗೆ ಇನ್ನೊಂದು ಬಾಂಡ್ ಫಾರ್ಮೇಷನ್ ಆಯಿತು. ಹಾಗಾದರೆ ರಿಮೈನಿಂಗ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು ಉಳಿತು? ಸೊ 1 ಸೆಟ್ 2 ಸೆಟ್ 3 ಸೆಟ್. ಕ್ಲಿಯರ್? ವೆರಿ ಈಸಿ. ಒಂದು ಮಾಲಿಕ್ಯೂಲ್ ಕೊಟ್ಟ ತಕ್ಷಣ ಅವುಗಳ ಔಟರ್ ಮೋಸ್ಟ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ನೀವು ಈಸಿಯಾಗಿ ಆ ಮಾಲಿಕ್ಯೂಲ್ನ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಬೋದು. ಹಾಗಾದರೆ XeF2ಗೂ XeF4ಗೂ ನೀವು ಬಾಂಡ್ ಆ್ಯಂಗಲ್ನ ಫೈಂಡ್ ಔಟ್ ಮಾಡೋದಾದರೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಬಿಕಾಸ್ ಇನ್ XeF2 3 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ದೇರ್, ಇನ್ XeF4 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಸೊ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲಿ ಜಾಸ್ತಿ ಇರೋದ್ರಿಂದ ಆಬ್ವಿಯಸ್ಲಿ ಬಾಂಡ್ ಆ್ಯಂಗಲ್ ಇಲ್ಲಿ ಏನಾಗ್ತಿರುತ್ತೆ, ಕಮ್ಮಿ ಆಗ್ತಿರುತ್ತೆ. ಅರ್ಥ ಆಗ್ತಿದೆ? ಕ್ಲಿಯರ್ ಇದೆ ಎಲ್ರಿಗೂ? ಓಕೆ, ಇಲ್ಲಿ ಇನ್ನೊಂದು ಮೆಥಡನ್ನು ಹೇಳ್ಬೋದು. ದಿಸ್ ಇಸ್ ವಾಟ್ ಒನ್ ಟ್ರಿಕ್, ಫಸ್ಟ್ ಟ್ರಿಕ್. ಈಸಿಯಾಗಿ ಬಾಂಡ್ ಆ್ಯಂಗಲ್ಸ್ನ ಕ್ಯಾಲ್ಕುಲೇಟ್ ಭಾಳ ಫೋಕಸ್ ಮಾಡ್ತಾರೆ, ಗಮನ ಇಟ್ಟು ನೋಡಬೇಕು. ClO4 ಮೈನಸ್ ClO2 ಮೈನಸ್ ಅನ್ನೋ ಕ್ವಶನ್ಸನ್ನು ಫ್ರೇಮ್ ಮಾಡಿದ್ದಾರೆ. ನೀಟ್ ಎಕ್ಸಾಮ್ಸಲ್ಲಿ ಈ ಕ್ವಶನ್ಸ್ನ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಒನ್ ಈಸ್ ಬಾಂಡ್ ಆ್ಯಂಗಲ್ಸ್ಗೆ ಇನ್ನೊಂದು ಟ್ರಿಕ್ಸ್ ಇರುತ್ತೆ. ಏನು? ಬಾಂಡ್ ಆ್ಯಂಗಲ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲೆಕ್ಟ್ರೋನೆಗೆಟಿವಿಟಿ ಆಫ್ ದ ಸೆಂಟ್ರಲ್ ಆಟಮ್. ವಾಟ್ ಇಸ್ ದಟ್? ಬಾಂಡ್ ಆ್ಯಂಗಲ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು, it is directly proportional to electronegativity of what? Electronegativity of central atom. ಸೆಂಟ್ರಲ್ ಆಟಮ್ನ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಆಗ್ತಿದೆ ಅಂತಂದರೆ ಆಬ್ವಿಯಸ್ಲಿ ಬಾಂಡ್ ಆ್ಯಂಗಲ್ಸ್ ಏನಾಗ್ತಿರುತ್ತೆ, ಜಾಸ್ತಿ ಆಗ್ತಿರುತ್ತೆ. ಸೊ ಇದನ್ನು ಡೈರೆಕ್ಟಾಗಿ ನಿಮ್ಗೆ ಗೊತ್ತಾಗುತ್ತೆ ಎಲೆಕ್ಟ್ರೋನೆಗೆಟಿವಿಟಿ. ಸೊ ಡೈರೆಕ್ಟಾಗಿ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಏನಂದರೆ ಬಾಂಡ್ ಆ್ಯಂಗಲ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲೆಕ್ಟ್ರೋನೆಗೆಟಿವಿಟಿ ಆಫ್ ದ ಸೆಂಟ್ರಲ್ ಆಟಮ್. ಸೆಂಟ್ರಲ್ ಆಟಮ್ಗಳ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಗೊತ್ತಿತ್ತು ಅಂದರೆ ಅಲ್ಲಿಗೆ ಬಾಂಡ್ ಆ್ಯಂಗಲ್ಸ್ ನಮಗೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಕ್ಲಿಯರ್? ಇದು ನೆಕ್ಸ್ಟ್ ನಿಮಗಿರುವಂಥ ಟ್ರಿಕ್ಸನ್ನು ನಾನು ಹೇಳಿದ್ದೀನಿ. ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ತುಂಬ ಕ್ವಶನ್ಸ್ಗಳನ್ನು ಇದರಲ್ಲೇ ಫ್ರೇಮ್ ಮಾಡಿದ್ದಾರೆ. ಇನ್ನೊಂದು ಟ್ರಿಕ್ಸ್ ಇದೆ ಬಾಂಡ್ ಆ್ಯಂಗಲ್ಸ್ನ ಹೇಗೆ ಫೈಂಡ್ ಔಟ್ ಮಾಡೋದಂದರೆ, ಇಟ್ ಈಸ್ ವಾಟ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು electronegativity of, it is inversely proportional to electronegativity of terminal, what is that? Terminal atom. So it is electronegativity of terminal atom. Terminal atoms ಗಳ electronegativity ಏನಾದರೂ ಜಾಸ್ತಿ ಇತ್ತು ಅಂತಂದರೆ ಬಾಂಡ್ ಆ್ಯಂಗಲ್ಸ್ ಕಡಿಮೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಆಕ್ಸಿಜನ್ ಆ್ಯಂಡ್ ಫ್ಲೂರಿನನ್ನು ತಗೊಳ್ಳಿ, ಆರ್ ಬೆಟರ್ ನೈಟ್ರೋಜನ್ ಆ್ಯಂಡ್ ಆಕ್ಸಿಜನ್. ನೈಟ್ರೋಜನ್ ಆ್ಯಂಡ್ ಆಕ್ಸಿಜನನ್ನು ತಗೊಂಡಾಗ ಅಥವಾ ಕಾರ್ಬನ್ ಆ್ಯಂಡ್ ಆಕ್ಸಿಜನ್ ತಗೊಂಡಾಗ ಇವುಗಳಲ್ಲಿ ನೈಟ್ರೋಜನ್ ಮತ್ತು ಆಕ್ಸಿಜನಲ್ಲಿ ಆಕ್ಸಿಜನ್ನ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಸೆಂಟ್ರಲ್ ಆಟಮ್ ಇಂದು ಜಾಸ್ತಿ ಇದ್ದಾಗ ಬಾಂಡ್ ಆ್ಯಂಗಲ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಇಫ್ ಇನ್ ಕೇಸ್ ನೈಟ್ರೋಜನ್ ಮತ್ತು ಆಕ್ಸಿಜನ್ ಎರಡೂ ಸೆಂಟ್ರಲ್ ಆಟಮ್ ಆಗಿ ಬೇರೆ ಬೇರೆ ಮಾಲಿಕ್ಯೂಲ್ ಆಗಿದ್ದಿದ್ರೆ ಆದರೆ ಅವಾಗ ಏನು ಮಾಡಬೇಕು, ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಆಟಮ್. ಇಫ್ ಇನ್ ಕೇಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆಗಲಿ ಇದ್ರ ಮೇಲೂ ಮತ್ತು ಇದ್ರ ಮೇಲೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಸಿಮಿಲರ್ ಬಂತು, ಸೇಮ್ ನಂಬರ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ ಅಂದಾಗ ನೆಕ್ಸ್ಟ್ ಕಾನ್ಸೆಪ್ಟ್ ನೀವೇನು ಮಾಡಬೇಕು ಅಂದರೆ ಆಕ್ಸಿಜನ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಸೊ ಮೋರ್ ಎಲೆಕ್ಟ್ರೋನೆಗೆಟಿವ್ ಸೆಂಟ್ರಲ್ ಆಟಮ್ ಬಾಂಡ್ ಆ್ಯಂಗಲ್ಸ್ ಜಾಸ್ತಿ. ಸೊ ಇಲ್ಲೇನು ಕೊಟ್ಟಿದ್ದಾರೆ, ದಟ್ ಈಸ್ ವಾಟ್ ಬಾಂಡ್ ಆ್ಯಂಗಲ್ಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಟರ್ಮಿನಲ್ ಆಟಮ್. ಟರ್ಮಿನಲ್ ಆಟಮ್ನಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಜಾಸ್ತಿ ಇತ್ತು ಅಂತಂದರೆ ಬಾಂಡ್ ಆ್ಯಂಗಲ್ಸ್ ಯಾವಾಗಲೂ ಏನಾಗಿರುತ್ತೆ, ಕಮ್ಮಿ ಇರುತ್ತೆ. ದೀಸ್ ಆರ್ ದ ಟ್ರಿಕ್ಸ್ ಟು ಸಾಲ್ವ್ ದ ಬಾಂಡ್ ಆ್ಯಂಗಲ್ಸ್ ಕ್ವಶನ್. ಕ್ಲಿಯರ್? ಓಕೆ, ನೆಕ್ಸ್ಟ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಬಾಂಡ್ ಆರ್ಡರ್. ನೋಡಿ ಸ್ಟೂಡೆಂಟ್ಸ್, ಇದನ್ನು ಭಾಳ ಫೋಕಸ್ ಮಾಡಿದರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್. ವಿತಿನ್ 3 seconds ಒಳಗಡೆ ನೀವು ಆನ್ಸರ್ ಮಾಡೋ ಹಾಗೆ ಒಂದು ಟ್ರಿಕ್ಸನ್ನು ಹೇಳ್ಕೊಡ್ತೇನೆ. ಸೊ ಕೆಲವ್ರು ಏನು ಮಾಡ್ತಾರೆ, ಬಾಂಡ್ ಆರ್ಡರ್ನ ಕ್ಯಾಲ್ಕುಲೇಷನ್ ಮಾಡಿದಾಗ ಅಬ್ವಿಯಸ್ಲಿ ನಿಮಗೆ ಗೊತ್ತಿದೆ ಬಾಂಡ್ ಆರ್ಡರ್ ಫಾರ್ಮುಲಾ, ½ × NB - NA.
ಏನಂತ ಬರಿತೀವಿ? ನೆಕ್ಸ್ಟ್ ಒನ್ ಈಸ್ ಬಾಂಡ್ ಆರ್ಡರ್. ಬಾಂಡ್ ಆರ್ಡರ್, ದಿಸ್ ಇಸ್ ವಾಟ್ ಫಾರ್ಮುಲಾ. ನೀವು ಜನರಲ್ ಆಗಿ ಏನು ಬರೀತೀರಾ? NB ಮೈನಸ್ NA. ಕ್ಲಿಯರ್? ಬಾಂಡ್ ಆರ್ಡರ್ is equal to half into NB minus NA. or ಇದನ್ನು ಇನ್ನೊಂದು ಫಾರ್ಮಲ್ಲಿ ಬರೀತೀರಾ? NB minus NA divided by 2, that is bond order. ಕ್ಲಿಯರ್? ಈ ಥರ ಬರೀತೀರಾ. ಸೊ ಈ ಥರ ಬರೀಬೇಕಂದ್ರೆ ವಿ ಹ್ಯಾವ್ ಟು ನೋ ಅಬೌಟ್ ದಟ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಆ್ಯಂಡ್ ಆಂಟಿ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಗೊತ್ತಿರಬೇಕು. ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಮತ್ತು ಆಂಟಿ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಕೊಟ್ಟು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಬಾಂಡ್ ಆರ್ಡರ್ನ ಫೈಂಡ್ ಔಟ್ ಮಾಡ್ತೀವಿ. ಹಾಗಾದರೆ ಬಾಂಡ್ ಆರ್ಡರ್ ಏನ್ರೇನು? ವೆರಿ ಸಿಂಪಲ್. ಬಾಂಡ್ ಆರ್ಡರ್ ನಥಿಂಗ್ ಬಟ್ ಇಟ್ ಈಸ್ ದ ನಂಬರ್ ಆಫ್ ಬಾಂಡ್ಸ್ ವಿಚ್ ಪ್ರೆಸೆಂಟ್ ಇನ್ ಅ ಮಾಲಿಕ್ಯೂಲ್. ಒಂದು ಮಾಲಿಕ್ಯೂಲ್ ಒಳಗಡೆ ಎಷ್ಟು ಬಾಂಡ್ಸ್ಗಳು ಪ್ರೆಸೆಂಟ್ ಇದೆ ಅನ್ನೋದನ್ನೇ ನಾವೇನಂತ ಕರಿತೀವಿ? ಬಾಂಡ್ ಆರ್ಡರ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಈ ಬಾಂಡ್ ಆರ್ಡರ್ ಫಾರ್ಮುಲಾ ಇದೆ. ಈಗ ಇಷ್ಟೆಲ್ಲ ಮಾಲಿಕ್ಯೂಲ್ಸ್ನ ಬರ್ದು ಮಾಡೋಕ್ಕಾಗಲ್ಲ ಅಲ್ವಾ? ತುಂಬ ಸಿಂಪಲ್. 2 ಸೆಕೆಂಡ್ 3 ಸೆಕೆಂಡ್ ಒಳಗಡೆ ನೀವು ಆನ್ಸರ್ ಮಾಡ್ಬೋದು. ಅದೊಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ ಸ್ಟೂಡೆಂಟ್ಸ್. ಒಂದು ಟ್ರಿಕ್ಸ್ ಹೇಗೆಂದರೆ ನೀವು ನಂಬರ್ಸ್ನ ಬರ್ಕೊಳ್ತಾ ಹೋಗಬೇಕು. ನಾವು ಲುಕ್ ಅಟ್ ಹಿಯರ್. ಸೊ ದಟ್ ಈಸ್ ವಾಟ್ 8, 9, 10, 11, 12, 13, 14, 15, 16, 17 and so on. 18, 20 ವರೆಗೂ ಮಾಡ್ಬೋದು. ಸೊ ದೀಸ್ ಆರ್ ವಾಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆಫ್ ಅ ಮಾಲಿಕ್ಯೂಲ್. ಕ್ಲಿಯರ್? ಈಗ ನಾವು ಜನರಲ್ ಆಗಿ ಕಾರ್ಬನ್ ಮಾನಾಕ್ಸೈಡ್ ಅಂತ ಹೇಳ್ತೀವಿ. ಕಾರ್ಬನ್ ಮಾನಾಕ್ಸೈಡ್ ಅಂತ ಹೇಳಿದಾಗ ಏನಾಗುತ್ತೆ? ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಕಾರ್ಬನ್ ಈಸ್ 6 ಬಿಕಾಸ್ ಆಫ್ ಅಟಾಮಿಕ್ ನಂಬರ್, ಪ್ಲಸ್ ಆಕ್ಸಿಜನ್ ಅಂತ ಬಂದರೆ ಎಷ್ಟಾಗುತ್ತೆ? 8. 8 + 6 ಎಷ್ಟಾಗುತ್ತೆ? ದಟ್ ಈಸ್ 14. ಸೊ ಆ 14 ಈ ಲಿಸ್ಟಲ್ಲಿ ಇರಬೇಕು. ಕ್ಲಿಯರ್ ಇದೆ? ನಾವು ವಾಟ್ ಈಸ್ ದ ಬಾಂಡ್ ಆರ್ಡರ್ ಆಫ್ ಕಾರ್ಬನ್ ಮಾನಾಕ್ಸೈಡ್ ಅಂತ ಅವ್ರು ಏನಾದರೂ ಕ್ವಶನ್ಸ್ ಕೇಳಿದ್ರು ಅಂದರೆ ತುಂಬ ಓದಿರೋರಿಗೆ ಗೊತ್ತಾಗ್ಬಿಡುತ್ತೆ, ಈಸಿಯಾಗಿ ಗೊತ್ತಾಗುತ್ತೆ. ಏನು? ಸಿ ಅಂತಂದರೆ ಕಾರ್ಬನ್ ನಡುವೆ, ಕಾರ್ಬನ್ ಮತ್ತು ಆಕ್ಸಿಜನ್ ನಡುವೆ ಟ್ರಿಪಲ್ ಬಾಂಡ್ ಇರುತ್ತೆ. ದಿಸ್ ಇಸ್ ವಾಟ್ ಬಾಂಡ್ ಆರ್ಡರ್. 1, 2, 3 ಇದೆಯಲ್ಲ, ಈ 3 ನಂಬರ್ಸ್ ಏನಿರುತ್ತೆ ಬಾಂಡು, ಇದನ್ನೇ ನಾವು ಬಾಂಡ್ ಆರ್ಡರ್ ಅಂತ ಕರಿತೀವಿ. ಆದರೆ ಎಲ್ರಿಗೂ ಇದೇ ಥರ ಗೊತ್ತಿರುತ್ತಾ? ಗೊತ್ತಿರಲ್ಲ. ಎಲ್ಲ ಮಾಲಿಕ್ಯೂಲಿಗೆ ಗೊತ್ತಾಗತ್ತಾ? ಗೊತ್ತಾಗಲ್ಲ. ಅದರಲ್ಲೂ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಬರ್ಬೋದು, ಕನ್ಫ್ಯೂಷನ್ಸ್ಗಳು ಸ್ಟಾರ್ಟ್ ಆಗ್ಬೋದು. ಸೊ ದಿಸ್ ಇಸ್ ದ ಬೆಸ್ಟ್ ಮೆಥಡ್ ಫಾರ್ ದ ಕ್ಯಾಲ್ಕುಲೇಷನ್ ಆಫ್ ಬಾಂಡ್ ಆರ್ಡರ್. ನಾವು ಲುಕ್ ಅಟ್ ಹಿಯರ್. 8 ಇದೆ ಆ್ಯಂಡ್ ದೆನ್ 9, 10, 11, 12, 13, 14. ನೋಡಿ 14 ನೀಟಿಗೆ 3 ಅಂತ ಬರೀರಿ. ದೆನ್ 13ಗೆ 2.5 and then here 2, here 1.5 and here 1, here 0.5 and 80 is 0. Clear? Next 14ಗೆ 3 ಆಯಿತಾ? 15ಗೆ 2.5 ಮತ್ತೆ ರಿಪೀಟ್ ಮಾಡಿ. ಈ ವ್ಯಾಲ್ಯೂನ ಮತ್ತೆ ಬರಿತಾ ಹೋಗಿ. 2.5, 2 and this is what? 1.5. Isn't it? ಸೊ ಈ ಲೀಸ್ಟು ನಿಮ್ಮ ತಲೆ ಒಳಗಡೆ ಇರಬೇಕು. ತುಂಬ ಈಸಿ. ವಿತಿನ್ 3 ಸೆಕೆಂಡ್ಸ್ ಒಳಗಡೆ ಇದನ್ನು ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಮಾಲಿಕ್ಯೂಲ್ಸ್ ಯಾವುದೇ ಮಾಲಿಕ್ಯೂಲ್ಸ್ ಕೊಡಲಿ, ಡಯಾಟಮಿಕ್ ಮಾಲಿಕ್ಯೂಲ್ಸ್ ನಾವು ಒನ್ ಬೈ ಒನ್ ಎಕ್ಸಾಂಪಲ್ ತಗೊಳ್ತಾ ಹೋಗೋಣ. ವಾಟ್ ಇಸ್ ದಟ್? ಆಕ್ಸಿಜನ್ ಮಾಲಿಕ್ಯೂಲ್. ಕ್ಲಿಯರ್? ದಿಸ್ ಇಸ್ ಡಯಾಟಮಿಕ್ ಮಾಲಿಕ್ಯೂಲ್. ನಾನು ಹೇಳ್ತಿರೋ ಡಯಾಟಮ್ಸ್ಗಳಿರುವಂಥ ಮಾಲಿಕ್ಯೂಲ್ ಡಯಾಟಮಿಕ್ ಮಾಲಿಕ್ಯೂಲ್. ಆಕ್ಸಿಜನ್ ಅಂದರೆ 1 ಆಕ್ಸಿಜನ್ ಆಟಮಿಕ್ ನಂಬರ್ 8, ನಥಿಂಗ್ ಬಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 8 ಇರುತ್ತೆ. 2 ಆಕ್ಸಿಜನ್ ನಥಿಂಗ್ ಬಟ್ 8 + 8 ವಾಟ್? ದಟ್ ಈಸ್ 16. ಕ್ಲಿಯರ್? ಎನಿ ಡೌಟ್ಸ್? 16 ಇದೆ. ಹಾಗಾದರೆ ಬಾಂಡ್ ಆರ್ಡರ್ ನಿಮ್ಗೆ ಗೊತ್ತಿದೆ. ಆಕ್ಸಿಜನ್ಗೆ ಬಾಂಡ್ ಆರ್ಡರ್ ಯಾವಾಗಲೂ ಎಷ್ಟು ಬರುತ್ತೆ? ಓನ್ಲಿ 2. ಕ್ಲಿಯರ್ ಅಲ್ವಾ? ಆಕ್ಸಿಜನ್ ಡಬಲ್ ಬಾಂಡ್ ಆಕ್ಸಿಜನ್. ಇಲ್ಲಿ 2 ಬಾಂಡ್ ಬರಿತೀವಲ್ಲ, ಇದನ್ನೇ ಬಾಂಡ್ ಆರ್ಡರ್ ಅಂತ ಕರಿತೀವಿ. ಹಾಗಾದರೆ ನಮ್ಮ ಲೀಸ್ಟಲ್ಲಿ 16 ಮುಂದೆ ಬಾಂಡ್ ಆರ್ಡರ್ ಎಷ್ಟು ಬಂದಿರಬೇಕು? ಇಟ್ ಶುಡ್ ಬಿ 2. ಚೆಕ್ ಮಾಡಿ ಒಂದ್ಸಲ. ಲುಕ್ ಅಟ್ ಹಿಯರ್. ಕ್ಲಿಯರ್? ವೆರಿ ಸಿಂಪಲ್. ಈ ಟ್ರಿಕ್ಸ್ ವಿತಿನ್ ಸೆಕೆಂಡ್ಸ್ ಒಳಗಡೆ. ಎಷ್ಟೋ ಜನ ಇದಕ್ಕೆ ಆನ್ಸರ್ ಮಾಡೋಕ್ಕಾಗದೇ ಸುಮ್ಮನೆ ಸ್ಕಿಪ್ ಮಾಡಿರ್ತಾರೆ. ಮಾಲಿಕ್ಯೂಲ್ ಕಾಂಪ್ಲಿಕೇಟೆಡ್ ಆಗಿ ಕೊಟ್ಬಿಟ್ಟಿದ್ದಾರೆ, ಗೊತ್ತಾಗಲ್ಲ. ಕೆಲವೊಂದು ಟೈಮಲ್ಲಿ ಅರೇಂಜ್ ಮಾಡೋಕೆ ಕೊಟ್ಟಿರ್ತಾರೆ. ಹೇಗೆ ಅರೇಂಜ್ ಮಾಡೋಕೆ ಕೊಟ್ಟಿರ್ತಾರೆ ಅಂದರೆ ಇನ್ಕ್ರೀಸಿಂಗ್ ಆರ್ಡರ್. ಅಂದರೆ ಆಕ್ಸಿಜನ್ ಮಾಲಿಕ್ಯೂಲ್ದು ಇನ್ಕ್ರೀಸಿಂಗ್ ಆರ್ಡರ್ ಕೊಟ್ಟಿರ್ತಾರೆ. O2 ಮೈನಸ್, O2 ಪ್ಲಸ್ ಹೀಗೆ ಕೊಟ್ಟಿರ್ತಾರೆ. ಅನ್ನೋದರ ಒಂದು ಯಾವುದಾದ್ರೂ ಒಂದು ಮಾಲಿಕ್ಯೂಲ್ಸ್ನ ನೀವು ಹಾಕೋಬೋದು. O2 2 ಮೈನಸ್ ಅಂತ ಹಾಕ್ಕೊಳ್ಳಿ. O2 2 ಮೈನಸ್. ವಿಚ್ ಒನ್ ಹ್ಯಾಸ್ ಹೈಯರ್ ಬಾಂಡ್ ಆರ್ಡರ್? ಯಾವುದಕ್ಕೆ ಬಾಂಡ್ ಆರ್ಡರ್ ಜಾಸ್ತಿ ಇರುತ್ತೆ ಅಂದಾಗ ನೋಡಿ, ಇದನ್ನು ಕೆಲವರು ಎಲೆಕ್ಟ್ರೋನೆಗೆಟಿವಿಟಿ ಕಾನ್ಸೆಪ್ಟಲ್ಲಿ ಬರೆಯುತ್ತಾ ಹೋಗ್ತಾರೆ, ಕೆಲವರು ಇದನ್ನು ಸ್ಕಿಪ್ಪೇ ಮಾಡಿಬಿಡ್ತಾರೆ. ಮಾಲಿಕ್ಯೂಲ್ ನೋಡಿದ ತಕ್ಷಣ ಬಿಕಾಸ್ ಅಲ್ಲಿ ಗ್ರೇಟರ್ ದೆನ್, ಲೆಸ್ಸರ್ ದೆನ್ ಇದೊಂದು ಕ್ವಶನ್ ಕಂಪಲ್ಸರಿ ಇದ್ದೇ ಇರುತ್ತೆ. ಗ್ರೇಟರ್ ದೆನ್, ಲೆಸ್ಸರ್ ದೆನ್ ಅಂತ ಕ್ವಶನ್ ಬಂತು ಅಂದರೆ ಸ್ಕಿಪ್ ಮಾಡಿಬಿಡೋದು. ಅಯ್ಯೋ ನನಗೆ ಗೊತ್ತಾಗ್ತಿಲ್ಲ, ಏನೂ ಅರ್ಥ ಆಗ್ತಿಲ್ಲ ಅಂತ. ವೆರಿ ಸಿಂಪಲ್. ನೋಡಿ ಇಲ್ಲಿ ಆಕ್ಸಿಜನ್ ಅಂತ ಅಂದರೆ 2 ಆಕ್ಸಿಜನ್ ದಟ್ ಈಸ್ 16 ಎಲೆಕ್ಟ್ರಾನ್ಸ್ -1 ಕೊಟ್ಟಿದ್ದಾರೆ. ನಥಿಂಗ್ ಬಟ್ ಎಲೆಕ್ಟ್ರಾನ್ ಆ್ಯಡ್ ಮಾಡಬೇಕು. 16 + 1 ಎಷ್ಟಾಗುತ್ತೆ? 17. ಕ್ಲಿಯರ್? 17 ಅಂದಾಗ ಬಾಂಡ್ ಆರ್ಡರ್ ಏನಿದೆ? 1.5. ಕ್ಲಿಯರ್? ನೆಕ್ಸ್ಟ್
ಇಲ್ಲಿಗೆ ಬಾಂಡ್ ಆರ್ಡರ್ ಗೊತ್ತಾಗಿದೆ ನಿಮ್ಗೆ, ಎಷ್ಟಿದೆ 2. ನೆಕ್ಸ್ಟ್ ಇಲ್ಲಿ 8 + 8 16 ಎಲೆಕ್ಟ್ರಾನ್, ಬಟ್ ಪ್ಲಸ್ ಕೊಟ್ಟಿರೋದ್ರಿಂದ 1 ಎಲೆಕ್ಟ್ರಾನ್ ಕಡಿಮೆ ಮಾಡಬೇಕು, 15 ಆಗುತ್ತೆ. 15 ಆದಾಗ ನಮಗಿರುವಂಥದ್ದು ಎಷ್ಟು ವ್ಯಾಲ್ಯೂ 2.5. ನೆಕ್ಸ್ಟ್ ಹಿಯರ್ 16, 8 + 8 16, 16ಗೆ 2 ಎಲೆಕ್ಟ್ರಾನ್ಸ್ ಆ್ಯಡ್ ಮಾಡಿ 18 ಎಲೆಕ್ಟ್ರಾನ್ಸ್ ಆಗುತ್ತೆ. ನೋಡಿ ಇಲ್ಲಿ 17 ಅಂತ ನಾನು ಬರ್ದಿದ್ದೀನಲ್ವ, ಇಲ್ಲಿ 17 ಮುಂದೆ ಎಷ್ಟು ಬರ್ದಿದ್ದೀನಿ ಬಾಂಡ್ ಆರ್ಡರ್ 1.5. 18 ಆದರೆ ಅದರಲ್ಲಿ 0.5ನ ರೆಡ್ಯೂಸ್ ಮಾಡಿ ಎಷ್ಟು ಬರುತ್ತೆ ಬಾಂಡ್ ಆರ್ಡರ್ 1. ಹಾಗಾದರೆ ವಿಚ್ ಒನ್ ಹ್ಯಾಸ್ ಮೋರ್ ಬಾಂಡ್ ಆರ್ಡರ್? ದಟ್ ಈಸ್ 2.5 to 2+. ಕ್ಲಿಯರ್ ಇದೆ? ಎನಿ ಡೌಟ್ಸ್? ದಿಸ್ ಇಸ್ ವಾಟ್ ಬಾಂಡ್ ಆರ್ಡರ್. ನೀವು ಯಾವುದೇ ಮಾಲಿಕ್ಯೂಲ್ ಕೊಳ್ಳಿ ಅವರು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಇಫ್ ದೇ ಆಸ್ಕ್ ನೈಟ್ರೋಜನ್ ಮಾಲಿಕ್ಯೂಲ್ ಅಥವಾ ಲಿಥಿಯಂ ಮಾಲಿಕ್ಯೂಲ್ ಕ್ವಶನ್ಸ್ ನಿಮಗೆ ಏನಾದರೂ ಕೇಳಿದ್ರು ಕೂಡ ವಾಟ್ ಇಸ್ ದಟ್ LI ಲಿಥಿಯಮಲ್ಲಿ ಏನು ಮಾಡಿರ್ತಾರೆ, ಲಿಥಿಯಂ ಆಕ್ಸೈಡ್ ಈ ಥರ ಕೊಡ್ತಾರೆ. ಮೇಲ್ಗಡೆ ಆ್ಯನ್ ಇರುವಂಥ ಸ್ಪೀಸೀಸ್. ಒಂದು ಲಿಥಿಯಂ ನಥಿಂಗ್ ಬಟ್ ವಾಟ್ 3 ಅಟಾಮಿಕ್ ನಂಬರ್ ಎಷ್ಟಿರುತ್ತೆ 3 ಲಿಥಿಯಂ, 3 + 3 6. 6ಗೆ 1 ಎಲೆಕ್ಟ್ರಾನ್ ಆ್ಯಡ್ ಮಾಡೋದು ಎಷ್ಟಾಗುತ್ತೆ 7 ನಥಿಂಗ್ ಬಟ್ ಇಟ್ ಈಸ್ ಲೆಸ್ ದೆನ್ 0 ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ. ಅರ್ಥ ಆಗ್ತಿದೆ? ಇದರ ಅರ್ಥ ಏನು, ಲಿಥಿಯಂ ಮಾಲಿಕ್ಯೂಲ್ಸ್ಗಳು ಈ ಥರ ಫಾರ್ಮೇಷನನ್ನು ತೋರಿಸಿರುತ್ತೆ. ಬಾಂಡ್ ಆರ್ಡರ್ ಟ್ರಿಕ್ಸು ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಒಳಗಡೆ ಇದನ್ನು ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ಬೋದು. ದಿಸ್ ಇಸ್ ವಾಟ್ ಬಾಂಡ್ ಆರ್ಡರ್ ಕ್ಯಾಲ್ಕುಲೇಷನ್. ಸೊ ನೆಕ್ಸ್ಟ್ ಇದು 4 ಕೂಡ ಭಾಳ ಇಂಪಾರ್ಟೆಂಟ್, ನೆನಪಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ಸ್ಲೈಡ್ ಅಬೌಟ್ ಡೈಪೋಲ್ ಮೂಮೆಂಟ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಈ ಡೈಪೋಲ್ ಮೂಮೆಂಟ್ ಕಾನ್ಸೆಪ್ಟನ್ನು ನೀವು ಹೇಳಬೇಕು ಅಂದರೆ ನಿಮಗೆ ಬಾಂಡ್ ಆರ್ಡರ್ ಗೊತ್ತಿರಬೇಕು, ಬಾಂಡ್ ಆ್ಯಂಗಲ್ ಕಾನ್ಸೆಪ್ಟ್ ಗೊತ್ತಿರಬೇಕು, ಜೊತೆಗೆ ಪೋಲಾರ್ ಆ್ಯಂಡ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸು ಗೊತ್ತಿರಬೇಕು. ಸೊ ಇಲ್ಲಿ ಡೈಪೋಲ್ ಮೂಮೆಂಟ್ ನಥಿಂಗ್ ಬಟ್ ಇಟ್ ಈಸ್ ದ ಪ್ರಾಡಕ್ಟ್ ಆಫ್ ದ ಚಾರ್ಜ್ ಅಟ್ ಒನ್ ಎಂಡ್ ಆ್ಯಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಆಪೋಸಿಟ್ ಚಾರ್ಜಸ್. ನೋಡಿ, ಆಪೋಸಿಟ್ ಚಾರ್ಜಸ್ನ ಬಾಂಡ್ ಲೆಂತ್ ಅಂತ ಹೇಳ್ತೀವಿ. ಬಾಂಡ್ ಲೆಂತು ಮತ್ತು ಅವುಗಳಲ್ಲಿ ಇರುವಂಥ ಚಾರ್ಜ್, ಆ ಚಾರ್ಜ್ ಮೇಲೆ ನಾವೇನಂತ ಹೇಳ್ತೀವಿ ಡೈಪೋಲ್ ಮೂಮೆಂಟ್ ಅಂತ ಹೇಳ್ತೀವಿ. ಡೈಪೋಲ್ ಮೂಮೆಂಟನ್ನು ರೆಪ್ರೆಸೆಂಟ್ ಮಾಡುವಂತಹ ಕಾನ್ಸೆಪ್ಟ್ ಅಂದರೆ μ = Q × D. D is ಡಿಸ್ಟೆನ್ಸ್ ಆ್ಯಂಡ್ Q ಅಂದರೆ ಏನಾಗಿರುತ್ತೆ, ಚಾರ್ಜ್ ಆಗಿರುತ್ತೆ. ಡೈಪೋಲ್ ಮೂಮೆಂಟನ್ನು ರೆಪ್ರೆಸೆಂಟ್ ಮಾಡೋದು ಕಾನ್ಸೆಪ್ಟ್ ಯಾವುದಿದು, ಡೈಪೋಲ್ ಮೂಮೆಂಟ್. ಡೈಪೋಲ್ ಮೂಮೆಂಟ್ μ = Q × D ಅಂತ ಕರಿತೀವಿ. Q ಅಂದರೆ ಚಾರ್ಜ್, D ಅಂದರೆ ಡಿಸ್ಟೆನ್ಸ್ ಆಗಿರುತ್ತೆ. ಸೊ ಇಲ್ಲಿ 1D ನಥಿಂಗ್ ಬಟ್ ಮ್ಯಾಗ್ನೆಟಿಕ್ ಮೂಮೆಂಟಮ್ನ ನಾವು ಡೈಪೋಲ್ ಮೂಮೆಂಟನ್ನು ನಾವು ರೆಪ್ರೆಸೆಂಟ್ ಮಾಡೋದು D ಇಂದ. ಕ್ಯಾಪಿಟಲ್ D ಅಂದರೆ ಏನು, ಡಿಬೈ ಅಂತ ಕರಿತೀವಿ. as you know that this is what ಡಿಬೈ. 1 ಡಿಬೈ is equal to 3.33564 into 10 to the power of -30 ಕೂಲಮ್ ಮೀಟರ್. ನೋಡಿ, ಇಷ್ಟು ನಂಬರ್ ನೋಡಿದ ತಕ್ಷಣ ಇಷ್ಟು ಉದ್ದ ನಂಬರ್ ಅಂತ ಅನಿಸುತ್ತೆ. ವೆರಿ ಸಿಂಪಲ್ ಟ್ರಿಕ್ಸ್, ಎಲ್ಲರೂ ಮೊಬೈಲ್ ಯೂಸ್ ಮಾಡೇ ಮಾಡ್ತೀರಾ. ಈ ನಂಬರ್ನ ನೆನ್ಪಿಟ್ಕೋಬೇಕಾದ್ರೆ ಜಸ್ಟ್ ಕೀಪ್ಯಾಡನ್ನು ನೆನ್ಪಿಟ್ಕೊಳ್ಳಿ. 3.33564 ಅನ್ನೋದು ಕ್ಯಾಲ್ಕುಲೇಷನ್ನ ಈ ಥರ ನೆನ್ಪಿಟ್ಕೋಬೇಕು ನಂಬರ್ಸ್ಗಳನ್ನು. ಸೊ ದಿಸ್ ಇಸ್ ವಾಟ್ 1 ಡಿಬೈ = 3.33564 into 10 to the power of -13 ಕೂಲಮ್ ಮೀಟರ್. ಇದ್ರ ಮೇಲೆ ನಿಮಗೆ ಭಾಳ ಚೆನ್ನಾಗಿ ಕ್ವಶನ್ ಫ್ರೇಮ್ ಮಾಡ್ತಾರೆ. ಕೂಲಮ್ ಮೀಟರ್ ವ್ಯಾಲ್ಯೂನ ಕೊಟ್ಬಿಟ್ಟು ಡಿಬೈಗೆ ಕೇಳ್ತಾರೆ, ಡಿಬೈ ವ್ಯಾಲ್ಯೂನ ಕೊಟ್ಬಿಟ್ಟು ಕೂಲಮ್ ಮೀಟರ್ ಕನ್ವರ್ಟ್ ಮಾಡೋಕ್ಕೆ ಹೇಳ್ತಾರೆ. ಸೊ ಲುಕ್ ಅಟ್ ಹಿಯರ್, ಡೈಪೋಲ್ ಮೂಮೆಂಟ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ. ಕ್ಲಿಯರ್? ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಡೈಪೋಲ್ ಮೂಮೆಂಟ್ ಮಾಲಿಕ್ಯೂಲ್ಗೆ ಡೈರೆಕ್ಷನು ಇರುತ್ತೆ ಆ್ಯಂಡ್ ದೆನ್ ಜೊತೆಗೆ ಏನಿರುತ್ತೆ, ಮ್ಯಾಗ್ನಿಟ್ಯೂಡ್ ಕೂಡ ಇರುತ್ತೆ. ಕ್ಲಿಯರ್? ಸೊ ಸಮ್ ಆಫ್ ಮಾಲಿಕ್ಯೂಲ್ಸ್, ಕೆಲವೊಂದು ಮಾಲಿಕ್ಯೂಲ್ಸ್ನ ಡೈಪೋಲ್ ಮೂಮೆಂಟ್ ವ್ಯಾಲ್ಯೂಸ್ನ ಕೊಟ್ಟಿದ್ದೀನಿ. ನೆಕ್ಸ್ಟ್ ಸ್ಲೈಡ್. ಸೊ ಡೈಪೋಲ್ ಮೂಮೆಂಟ್ ಆಫ್ ಸಮ್ ಕಾಮನ್ ಸಬ್ಸ್ಟೆನ್ಸಸ್. ನೋಡಿ, ಅಲ್ಲಿ ಕಾಂಪೌಂಡ್ H2 ಎಷ್ಟಿದೆ 0.0, HF 1.92, HCl 1.07, HBr 0.779, ಹೈಡ್ರೋಜನ್ ಅಯೋಡೈಡ್ ಎಷ್ಟಿದೆ 0.38 ಇದೆ, NH3 1.87, 1.85. ನೋಡಿ, NH3 ಮತ್ತು H2O ಬೋತ್ ಆರ್ sp3 ಹೈಬ್ರಿಡೈಸ್ಡ್ ಮಾಲಿಕ್ಯೂಲ್. ಕ್ಲಿಯರ್ ಇದೆ? ದಿಸ್ ಇಸ್ ಬೆಂಡ್ ಶೇಪ್ ಮಾಲಿಕ್ಯೂಲ್ ಆ್ಯಂಡ್ ದಿಸ್ ಇಸ್ ಪಿರಮಿಡಲ್ ಶೇಪ್ ಮಾಲಿಕ್ಯೂಲ್. ಅರ್ಥ ಆಗ್ತಿದೆ? ಸೊ ಇಲ್ಲಿ ಅಮೋನಿಯಾ ಮತ್ತು ವಾಟರ್ ಮಾಲಿಕ್ಯೂಲ್ ಡಿಫ್ರೆನ್ಸ್ ಏನಂದರೆ ನಂಬರ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಆಕ್ಸಿಜನ್ ಈಸ್ ಮೋರ್. ದಟ್ಸ್ ವೈ ನೋಡಿ ಡೈಪೋಲ್ ಮೂಮೆಂಟು ಕೂಡ ಏನಾಗ್ತಿದೆ, ವಾಟರ್ ಮಾಲಿಕ್ಯೂಲ್ಗಿಂತ ಅಮೋನಿಯಾಕ್ಕಿಂತ ಇಲ್ಲಿ ಡೈಪೋಲ್ ಮೂಮೆಂಟ್ ಏನಾಗ್ತಿರುತ್ತೆ, ಜಾಸ್ತಿ ಆಗ್ತಿರುತ್ತೆ. ಇದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಕಂಪ್ಲೀಟಾಗಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿಸೋ ಟೈಮಲ್ಲಿ ನಿಮಗೆ ನೀಟಾಗಿ ಹೇಳ್ತಾ ಹೋಗ್ತೀನಿ. ಲುಕ್ ಅಟ್ ಹಿಯರ್ ಫಾರ್ಮುಲಾ μ = Q × D. ಬಟ್ ಇದರಲ್ಲಿ ಒಂದು ವರ್ಷ ಕ್ವಶನ್ ಕೇಳಿದ್ದಾರೆ. ಏನು ಕ್ವಶನ್ ಕೇಳಿದ್ದಾರೆ ಅಂದರೆ ಪರ್ಸೆಂಟೇಜ್ ಆಫ್ ಅಯಾನಿಕ್ ಕ್ಯಾರೆಕ್ಟರ್ನ ಫ್ರೇಮ್ ಮಾಡಿದ್ದಾರೆ. ಎಷ್ಟು ಅಯಾನಿಕ್ ಕ್ಯಾರೆಕ್ಟರ್ ಪರ್ಸೆಂಟೇಜ್ ಇರುತ್ತೆ. ಸೊ ಅದಕ್ಕೊಂದು ಸಿಂಪಲ್ ಫಾರ್ಮುಲಾ, ಪರ್ಸೆಂಟೇಜ್ ಆಫ್ ಅಯಾನಿಕ್ ಕ್ಯಾರೆಕ್ಟರ್ ದಟ್ ಇಸ್ μ
ಅಬ್ಸರ್ವ್ಡ್ ಡಿವೈಡೆಡ್ ಬೈ ನ್ಯೂ ಅಯಾನಿಕ್, ನಥಿಂಗ್ ಬಟ್ ಡೈಪೋಲ್ ಮೂಮೆಂಟ್ ಅಬ್ಸರ್ವ್ಡ್ ವ್ಯಾಲ್ಯೂ ಡಿವೈಡೆಡ್ ಬೈ ಡೈಪೋಲ್ ಮೂಮೆಂಟ್ ಅಯಾನಿಕ್ ವ್ಯಾಲ್ಯೂ. ಅದನ್ನು ನಮಗೆ ಕೊಟ್ಟಿರ್ತಾರೆ, ನಾವು ಡೀಟೇಲ್ಸ್ನ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಈಸಿಯಾಗಿ ಆನ್ಸರ್ ಬರುತ್ತೆ. ಕ್ಲಿಯರ್? ಸೊ ಹಾಗಾದರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನೇನು ಮಾಡ್ತೇನೆ ಅಂದರೆ ಇಷ್ಟು ಸಿನಾಪ್ಸಿಸ್ ಓರಿಯೆಂಟೆಡಲ್ಲಿ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತುಂಬ ಶಾರ್ಟ್ಕಟ್. ಈಗ ಏನು ಸಿನಾಪ್ಸಿಸ್ ಇದೆ ಇದ್ರ ಮೇಲೇ ಇದೆ, ನೀವು ಈಸಿಯಾಗಿ ವಿತಿನ್ ಸೆಕೆಂಡ್ಸ್ ಒಳಗಡೆ ಆನ್ಸರ್ ಮಾಡ್ತಾ ಹೋಗ್ತೀರಾ. ನೆಕ್ಸ್ಟ್ ಒಂದು ಕೆಲಸ ಮಾಡುವ ಏನಂದರೆ ವಿತಿನ್ 30 ಸೆಕೆಂಡ್ಸ್ ಒಳಗಡೆ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ, ತುಂಬ ಶಾರ್ಪ್ ಆಗ್ತೀರಾ. ವಿಶ್ ಯು ಆಲ್ ದ ಬೆಸ್ಟ್. ನೆಕ್ಸ್ಟ್ ಕಾನ್ಸೆಪ್ಟನ್ನು ನೋಡುವ. ಓಕೆ.